ಹರೀಶ ವಯಸ್ಸು 36 ಚಲನಚಿತ್ರದ ಶೀರ್ಷಿಕೆ ಗೀತೆ ನಿಮ್ಮ ಧ್ವನಿಯಲ್ಲಿ ಅತಿ ಸುಂದರವಾಗಿ ಮೂಡಿಬಂದಿದೆ. ಚಿತ್ರವು ತೆರೆಯ ಮೇಲೆ ಬರುವ ಸಮಯದಲ್ಲಿ ದೈಹಿಕವಾಗಿ ನೀವು ನಮ್ಮೊಂದಿಗಿಲ್ಲ, ಆದರೆ ಕನ್ನಡ ಜನತೆಯ ಮನಸ್ಸಿನಲ್ಲಿ ನೀವು ಎಂದೆಂದಿಗೂ ಶಾಶ್ವತ. ಈ ಚಿತ್ರವನ್ನು ನಿಮ್ಮ ಪಾದಕಮಲಕ್ಕೆ ಅರ್ಪಿಸುತ್ತಿದ್ದೇವೆ. ಹಲೋ ಹಲೋ, ಇದು ಹರೀಶ್ ಅವ್ರು ಮಾತಾಡ್ದಾ? ಹೌದು. ಅದು 12 ಎಕರೆ ಲ್ಯಾಂಡ್ ಇದೊಂದು ಹೇಳಿದ್ರಲ್ಲ, ಸ್ವಲ್ಪ ಕಡಿಮೆಗೆ ಬರ್ಬೋದಾ? ಇಲ್ಲ ಅಣ್ಣ, ಓ ಹೌದಾ? ಲ್ಯಾಂಡ್ ರೇಟ್ ಫಿಕ್ಸ್. ಎಕರೆಗೆ 1 ಕೋಟಿ ಹೇಳಿದಲ್ಲ. ಹೌದು. ಕಡಿಮೆ ಕೇಳಬೇಡಿ ಆಯ್ತಾ? ಆಯ್ತು. ಬೇಜಾರು ಮಾಡಬೇಡಿ. ಸರಿ, ಪರವಾಗಿಲ್ಲ. ಇದು ಹರೀಶ ಕೈಯಲ್ಲಿ ಹಾಕಿರೋ ಬ್ರಾಸ್ಲೆಟ್ ಉಂಟಲ್ಲ, ಅದು 1 ಗ್ರಾಮ್ ಗೋಲ್ಡ್ ಇದ್ದಾಯ್ತಾ. ಹರೀಶನಿಗೆ ಮದುವೆ ಆಗಲಿಲ್ಲ, ವರ್ಷ 36 ಆಯಿತು. ಈ 1 ಗ್ರಾಮ್ ಗೋಲ್ಡ್ ಇದು ಬ್ರಾಸ್ಲೆಟ್ ಹಾಕಿ ದೇವಸ್ಥಾನಕ್ಕೆ ಹೊರಟದ್ದು ಹರೀಶ. ಅಲ್ಲಿ ಚಿನ್ನ ನೋಡಿ ಆದರೂ ಹುಡುಗಿ ಒಪ್ಪಿ ಒಂದು ಮದುವೆ ಆಗಲಿ ಅಂತ. ಉಮಾನಂದ ಮಾಸ್ಟರ್ ಒಬ್ಬನೇ ಮಗ ಹರೀಶ. ಇವ ದುಡಿದದ್ದು ಕಮ್ಮಿ, ಕನ್ನಡಿ ನೋಡಿದ್ದೇ ಜಾಸ್ತಿ. ಮಾಸ್ಟರ್ ರಿಟೈರ್ಡ್ ಆದಮೇಲೆ ಮನೆಯನ್ನು 2 ಭಾಗ ಮಾಡಿ 1 ಭಾಗ ಬಾಡಿಗೆಗೆ ಕೊಟ್ಟಿದ್ದಾರೆ. ಖರ್ಚಿಗೆ ದುಡ್ಡು ಬೇಕಲ್ಲ. ಹರೀಶ ಈ ಲ್ಯಾಂಡ್ ಇದೆಲ್ಲ ಡೀಲ್ ಮಾಡ್ತಾನೆ, ಆದರೆ ಯಾವುದು ಬರ್ಕತ್ತಿದಲ್ಲ. ಆಗ ಒಂದು ಫೋನ್ ಬಂತಲ್ಲ, ಅದು ಸಹ ಅಷ್ಟೇ. ಜನ ನೋಡ್ಲಿಕ್ಕೆ ಜಮ್ಮು, ಆದರೆ ಒಳಗೆ ಅಂತ ಇಲ್ಲ. ಪಾಪ. ಅಪ್ಪ ಅಪ್ಪ ಬರ್ತೇನೆ. ಬಂದೆ ಮಗ. ಅಪ್ಪ ಒಂದು ಕೆಲಸ ಉಂಟು, ಹೋಗಿ ಬರ್ತೇನೆ. ಅವಸರ ಮಾಡಬೇಡ, ಬರ್ತಾನೆ. ಪೇಟೆಗೆ ಹೋಗಿ ಬರ್ತೇನೆ ಹೇಳಿದ್ ನಾನು. ನೀರು ಕೇಳಿದಲ್ಲಪ್ಪ, ಹೋಗಿ ಬರ್ತೇನೆ ಅಂತ ಹೇಳಿದ್ದು. ಇರ್ಲಿಕ್ಕೆ ಬಿಡಿ. ಇವರಿಗೊಂದು ಕಿವಿಸ ಕೇಳುದಿಲ್ಲ. ಎಂತ ಕಾಫಿ ಬೇಕಿತ್ತಾ? ಬೇಡಪ್ಪ, ಹೋಗಿ ಬರ್ತಾನೆ ಹೇಳಿದ್ ನಾನು. ಅದು ಮೊದಲೇ ಹೇಳಲಿಕ್ಕಿಲ್ವಾ? ಹುಚ್ಚು ಹುಡುಗ. ಸಂತೋಷ. ಹರ್ಷನ, ಮತ್ತೆ ನಮಸ್ಕಾರ. ವಿಶೇಷ? ನಿನ್ನ ಮದುವೆ ಆಯ್ತಂತೆ? ಹೌದು, ಕಳೆದ ತಿಂಗಳು 8 ತಾರೀಕಿಗೆ ಆದದ್ದು. ಹೇಳಲಿಕ್ಕೆ ಆಗ್ಲಿಲ್ಲ, ಸಾರಿ ಆಯ್ತಾ. ನಿಂಗೆ ಪ್ರಾಯ ಅಷ್ಟೀಗ? 29. ಬೇಗ ಆಯ್ತಾ ಅಂತಲ್ಲ? ಎಂತ ಬೇಗ? 29 ಆಯ್ತು, ಇವರಿಗೆ ಆಗ್ಲಿಲ್ಲ ಅಂತ ನಾನೆಂತ ಮಾಡಲಿಕ್ಕೆ ಆಗ್ತದೆ? ಸ್ವಾಮಿ ದೇವ ರಕ್ಷಿಸು, ಹರೀಶನನ್ನು ಕಾಪಾಡು ತಂದೆ, ಒಳ್ಳೇದು ಮಾಡು. ಹಲೋ ಹಲೋ,
ಆಕ್ಚುಲಿ ಪೂಜೆ ಮಾಡಿಸ್ಲಿಕ್ಕಿತ್ತು. ಕೌಂಟರ್ ಎಲ್ಲಿ ಅಂತ ಹೇಳ್ಬೋದಾ? ಥ್ಯಾಂಕ್ ಯು ಅಣ್ಣ. ಸ್ವಾಮಿ ದೇವರೇ ಒಳ್ಳೇದು ಮಾಡಿ. ತಗೊಳ್ಳಿ, ಗಂಧ ತಗೊಳ್ಳಿ. ದಕ್ಷಿಣೆ. ಭಟ್ರೆ, ಈ ಕಂಕಣ ಭಾಗ್ಯಕ್ಕೆ ಕೈಗೆ ಕಟ್ಲಿಕ್ಕೆ ನೂಲೆ ಏನಾದ್ರೂ ಸಿಗ್ತದ? ಇಲ್ಲಿ ಕಷ್ಟ ಇವರೇ, ನಮ್ಮಲ್ಲಂತ ಕ್ರಮ ಎಲ್ಲ ಇಲ್ಲ. ಓ, ಬೇರೆ ದೇವಸ್ಥಾನದಲ್ಲಿ ಪ್ರಯತ್ನವನ್ನು ನೋಡಿ. ಆ, ಸ್ವಯಂವರ ಪಾರ್ವತಿ ಪೂಜೆ ಮಾಡಿಸ್ಬೋದಲ್ಲ ನಿಮ್ಗೆ? ಮದುವೆ ಆಗಿಲ್ವಾ ನಿಮ್ಗೆ? ಮದುವೆ ಆದ್ರೆ ನಿಮ್ಮ ಹತ್ರ ಕೇಳ್ತೇನೆ ಭಟ್ರೆ. ಏನು ಹೇಳಿದ್ರಂತಲ್ಲ? ಈ ಸ್ವಯಂವರ ಪಾರ್ವತಿ ಪೂಜೆ ಮಾಡಿದ್ರೆ ಮದುವೆ ಆಗ್ತದೆ ಭಟ್ರೆ? ಆಗ್ತದೆ, ಆದ್ರೆ ನಿಮ್ಗೀಗ ಪ್ರಾಯ ಎಷ್ಟು? ನಂಗೆ 35 ಕಳೆದು 36 ವರ್ಷ ಆಯ್ತು. ಓ ಹೌದಾ? ಸ್ವಲ್ಪ ಬೇಗ ಮಾಡಿಸಿದ್ರೆ, ಅಂದ್ರೆ ಈ ಸಣ್ಣ ಪ್ರಾಯದಲ್ಲಿ ಮಾಡಿಸಿದ್ರೆ ಒಳ್ಳೇದಿತ್ತ ಅಂತಲ್ಲ? ಓ ಹೌದಾ ಭಟ್ರೆ? ಇನ್ನು ಕಷ್ಟವ ಅಂತಲ್ಲ? ನೋಡಿ, ಕೆಲವು ದೇವಿ ಕ್ಷೇತ್ರದಲ್ಲಿ ಮದುವೆಗೆ ಅಂತ ಪೂಜೆ ಉಂಟು, ಅದನ್ನು ಮಾಡಿಸಿ. ತುಂಬಾ ಜನರಿಗೆ ಅದನ್ನು ಮಾಡಿದ ಮೇಲೆ ಒಳ್ಳೇದಾಗಿದೆ. ಮತ್ತೆ ನೀವು ಮಾಡಿಸುವಾಗ ನಂಗೆ ಸಹ ಹೇಳಿ ಆಯ್ತಾ? ಯಾಕೆ ಭಟ್ರೆ? ಅದು ನಂದು ಸಹ ಮದುವೆ ಆಗ್ಲಿಲ್ಲ. ಹುಡುಗಿ ಸಿಗುದು ಸ್ವಲ್ಪ ಕಷ್ಟ. ಓ ಹೌದಾ? ಮತ್ತೆ ನಾವಿಬ್ರು ಒಟ್ಟಿಗೆ ಪೂಜೆ ಮಾಡಿಸುವ ಅಂತ. ಖರ್ಚು ಕಮ್ಮಿ ಆಗ್ತದೆ. ಈ ಭಟ್ರೆ, ನಿಮ್ಮಲ್ಲಿ ಅದು ಕೇಳಲಿಕ್ಕಿತ್ತು. ಹಾ ಕೇಳಿ. ಅಲ್ಲ, ಈ ಪುಸ್ತಕ ಎಲ್ಲ ಸಿಗ್ತದಲ್ಲ? ಯಾವುದು? ಯಾವ ಪುಸ್ತಕ? ಸ್ತ್ರೀ ಸಂಮೋಹನ, ಸ್ತ್ರೀ ವಶೀಕರಣ ಅಲ್ಲ ಕೇಳಿದ್ ನಾನು. ಛೆ, ಅದು ಬೇಡವಾ ಅಂತ. ಯಾಕೆ? ನೋಡಿ, ಈಗ ನೀವು ಪ್ರಯತ್ನ ಮಾಡಿದ್ರೆ ಸಿದ್ಧಿ ಆಗುವಾಗ 10 ವರ್ಷ ಕಳಿಬಹುದು. ಈಗಲೇ 36, ಮತ್ತೆ 46 ಆದ್ರೆ? ಹಾಗಾದ್ರೆ ಬೇಡ ಭಟ್ರೆ, ನಾ ಬರ್ತೇನೆ. ಒಳ್ಳೇದಾಗ್ಲಿ. ನಮಸ್ಕಾರ. ಆಯ್ತು. ಹರೀಶಣ್ಣಗೆ ವಯಸ್ಸು 36. ಮದ್ವೆ ಆಗ್ಲಿಲ್ಲಂತ ಬೇಜಾರು. ಹರೀಶಣ್ಣಗೆ ವಯಸ್ಸು 36, ಆದ್ರೆ ಮದ್ವೆ ಆಗ್ಲಿಲ್ಲಂತ ಬೇಜಾರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಕ್ಲಿಲ್ಲ ಲೈಫು ಪಾರ್ಟ್ನರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಕ್ಲಿಲ್ಲ ಲೈಫು ಪಾರ್ಟ್ನರು. ಹರೀಶಣ್ಣಗೆ ವಯಸ್ಸು 36, ಆದ್ರೆ ಮದ್ವೆ ಆಗ್ಲಿಲ್ಲಂತ ಬೇಜಾರು. ಹರೀಶಣ್ಣಗೆ ವಯಸ್ಸು 36, ಆದ್ರೆ ಮದ್ವೆ ಆಗ್ಲಿಲ್ಲಂತ ಬೇಜಾರು. ಬ್ರೋಕರೇಜು ಡಲ್ಲಿದೆ, ಮ್ಯಾರೇಜು ಇಲ್ಲದೆ ಹೇಗೆ ತಡಿಬೇಕಪ್ಪ ಜೀವ? ಯಾರಾದ್ರೂ ಬಂದ್ರು ಒಂಚೂರು ಕೇಳ್ರಪ್ಪ ನಮ್ಮ ಹರೀಶಣ್ಣನ ನೋವ. ಬ್ರೋಕರೇಜು ಡಲ್ಲಿದೆ, ಮ್ಯಾರೇಜು ಇಲ್ಲದೆ ಹೇಗೆ ತಡಿಬೇಕಪ್ಪ ಜೀವ? ಯಾರಾದ್ರೂ ಬಂದ್ರು ಒಂಚೂರು ಕೇಳ್ರಪ್ಪ ನಮ್ಮ ಹರೀಶಣ್ಣನ ನೋವ. ಹರೀಶಣ್ಣಗೆ ವಯಸ್ಸು 36, ಆದ್ರೆ ಮದ್ವೆ ಆಗ್ಲಿಲ್ಲಂತ ಬೇಜಾರು. ಹರೀಶಣ್ಣಗೆ ವಯಸ್ಸು 36, ಆದ್ರೆ ಮದ್ವೆ ಆಗ್ಲಿಲ್ಲಂತ ಬೇಜಾರು. ಜಾತಕ ತೋರಿಸಿ ಹರಕೆಯ ತೀರಿಸಿ ಸಾಕಾಗಿ ಹೋಗಿದೆ ಬದುಕು. ಹೆಣ್ಣೊಂದು ಬಾಳಲಿ ಬಂದ್ರೆ ಮಾತ್ರನೇ ಸರಿಯಾಗೋದು ಇವರ ಟ್ರ್ಯಾಕು.
ತೋರಿಸಿ ಹರಕೆಯ ತೀರಿಸಿ ಸಾಕಾಗಿ ಹೋಗಿದೆ ಬದುಕು. ಹೆಣ್ಣೊಂದು ಬಾಳಲಿ ಬಂದ್ರೆ ಮಾತ್ರನೇ ಸರಿಯಾಗ್ಬೋದು ಇವರ ಟ್ರ್ಯಾಕು. ಹರಿಶಣ್ಣಗೆ ವಯಸ್ಸು 36 ಆದ್ರೆ ಮದುವೆ ಆಗ್ಲಿಲ್ಲ ಅಂತ ಬೇಜಾರು. ಹರಿಶಣ್ಣಗೆ ವಯಸ್ಸು 36 ಆದ್ರೆ ಮದುವೆ ಆಗ್ಲಿಲ್ಲ ಅಂತ ಬೇಜಾರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಕ್ಲಿಲ್ಲ ಲೈಫು ಪಾರ್ಟ್ನರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಕ್ಲಿಲ್ಲ ಲೈಫು ಪಾರ್ಟ್ನರು. ಇವರದನ್ನು ಮುಗಿಲಿಕ್ಕಿಲ್ಲ ಮಾರ, ಮುಗಿಯದ ಕಾಳಗ. ಅಮ್ಮ ತಾಯೇ, ಅಮ್ಮ ತಾಯೇ. ಚೇತನ್ ನೀನಾ? ಮತ್ತೆ ಯಾರು ಭಿಕ್ಷುಕ ಎಣಿಸಿದ್ರ? ಎಂತ ಪ್ರಕಾಶ್ ಅಣ್ಣ, ಇದು ಚೊಮ್ಮು ಬೇಡ ನಿಮ್ಗೆ? ಬೇಡದಿದ್ರೆ ಹೇಳಿ, ಗುಜರಿಗೆ ಕೊಡ್ತೇನೆ. ಅದವಳು ನಾಯಿಗೆ ಅಂತ ಬಿಸಾಡಿದ್ದೆ. ಗೊತ್ತಾಯ್ತು ನಂಗೆ. ಯಾರು ಸಹ ನೋಡ್ಲಿಲ್ಲಲ್ಲ? ಇಲ್ಲ ಇಲ್ಲ, ಯಾರು ಸಹ ನೋಡ್ಲಿಲ್ಲ. ಆದ್ರೆ ಇಡೀ ಊರಿಗೆ ಕೇಳಿದೆ. ಎಂತ ಪ್ರಕಾಶ್ ಅಣ್ಣ? ಈ ಹಾಲ್ನವನು ಇವತ್ತೇ ಬಂದ. ಮಾಸ್ಟರ್ ನಮಸ್ತೆ. ಓ ಚೇತನನಾ? ಅಲ್ಲ, ಅಕ್ಷಯ್ ಕುಮಾರ್. ಸಂತೋಷ. ಕಿವಿ ಎಂದು ಕೇಳುದಿಲ್ಲ. ಒಳ್ಳೇದಾಯ್ತು. ಬಾ. ಏ ಹರೀಶಣ್ಣ, ಮುಖ ಏನು ಉಪ್ಪು ಹಾಕದ ಸೋಡದಾಗೆ ಆಗಿದೆ? ನನ್ನ ಅವಸ್ಥೆ ಹೇಳಿ ಪ್ರಯೋಜನ ಇಲ್ವಾ? ಅದೇನು ಅಲ್ಲಿ ನಿಂಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಬಿಡು. ಹೇಳ್ಬೇಡಿ ಬಿಡಿ. ಅದಿರ್ಲಿ, ಇಷ್ಟೊತ್ತು ಎಲ್ಲಿಗೆ ಹೋದದ್ ನೀವು? ದೇವಸ್ಥಾನಕ್ಕೆ ಹೋದದ ಈಗ ಪ್ರಸಾದಗಳು. ಅಲ್ಲ ಹರೀಶಣ್ಣ, ಎಂತದು? ನೀವು ಒಳ್ಳೆ ಜನ ಮಾರ್ರೆ. ಎಂತಾಯ್ತು? ನಿನ್ನೆ ರಾತ್ರಿ ಸಿಗ್ತೇನೆ ಅಂತೇಳಿ ಸಿಗ್ಲೇ ಇಲ್ಲ ಅಲ್ಲ? ಒಂದು ಫೋನ್ ಸಹ ಮಾಡಿಲ್ಲ ನೀವು. ಎಷ್ಟು ಬೇಸರ ಆಯ್ತು ಗೊತ್ತುಂಟಾ? ಹೌದಾ? ನಾನು ರಾತ್ರಿ ಊಟ ಸಹ ಮಾಡ್ಲಿಲ್ಲ. ಹೌದಾ? ಮತ್ತೆ 8 ಚಪಾತಿ ತಿಂದು ಮಲಗಿದ್ದು. ಚಪಾತಿ ಜಾಸ್ತಿ ಆಯ್ತಾ? ಏ ಹರೀಶಣ್ಣ, ಜಾಸ್ತಿ ಬಿಸಿಲಿಗೆ ನಿಲ್ಬೇಡಿ, ಕಪ್ಪಾದ್ರೆ ಕಷ್ಟ, ಹುಡುಗಿ ಸಿಗ್ಲಿಕ್ಕಿಲ್ಲ. ಓ ಹೌದಲ್ಲ. ಇದಕ್ಕಿಂತ ಜಾಸ್ತಿ ಇನ್ನೆಂತ ಕಪ್ಪಾಗುದು. ಏ ಹರೀಶಣ್ಣ, ಇದು ಹೋಟೆಲ್ ಹತ್ರ ಬರ್ಲಿಕ್ಕೆ ಹೇಳಿದ್ದಾರೆ, ಮೊನ್ನೆದು ಲ್ಯಾಂಡ್ ನ ಪಾರ್ಟಿ. ಲೇಟ್ ಮಾಡಬೇಡಿ, ಬೇಗ ಬನ್ನಿ. ಇದೊಂದು ಡೀಲ್ ಆದ್ರೆ ಬೈಕ್ ಹೊಸದು ಟೈರ್ ಆದ್ರೆ ಆಗ್ಬೋದು. ಹಲೋ. ಹಲೋ ಗುರೂಜಿ, ನಾನು ಪ್ರಕಾಶ್ ಮಾತಾಡೋದು. ಹೇಳಿ. ಅದು ಇವತ್ತು ಹೆಂಡತಿ ಸ್ವಲ್ಪ ಜೋರುಂಟು ಗುರೂಜಿ. ಅದು ನಿನ್ನೆ ಅಮಾವಾಸ್ಯೆ ಅಲ್ಲ ಪ್ರಕಾಶ್ ಅವರೇ? ಹಾ. ನೋಡು, 1 ರಿಂದ 10 ಒಳಗೆ ಒಂದು ಸಂಖ್ಯೆ ಹೇಳಿ. ಇದು 8 ಗುರೂಜಿ. 8 ಹೇಳಿದ್ರ? ಅದು ಶನಿಯ ಸಂಖ್ಯೆ. ಚಿಂತೆ ಮಾಡಬೇಡಿ. ಶನಿ ನಿಮ್ಮೊಟ್ಟಿಗೆ ಇರುವಾಗ ನೀವು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿ. ಯಾರು ಬೈದ್ರು ಕೂಡ ನೀವು ಉಲ್ಟಾ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಹೌದು ಗುರುಜಿ, ಈಗ ಅದೇ ಆಗ್ತಿತ್ತು. ಹೇಳಿಲ್ವ ನಾನು? ಜಾಗ್ರತೆ ಮಾಡಿ ಆಯ್ತಾ? ದೇವರೊಳ್ಳನ್ ಮಾಡ್ಲಿ. ಹಾ ಸರಿ ಸರಿ ಸರಿ. ನಮಸ್ತೆ ನಮಸ್ತೆ ನಮಸ್ತೆ. ಇಡ್ತೇನೆ ಫೋನು. ಪುಣಿಚಿತ್ತ ಯಾರ್ದು ಭಾಗವತಿಗೆ? ಅದೇನು ಹೇಳಿಕ್ಕೆ ಹೋದಂತೆ. ಮತ್ತೆ ಹೇಗಿದ್ದೀರಾ? ತೊಂದರೆ ಇಲ್ಲ, ಸ್ವಲ್ಪ ಸೊಂಟ ನಾವು ಅಷ್ಟೇ. ನೀ ಹೇಗಿದ್ದಿ? ತೊಂದರೆ ಇಲ್ಲ. ವ್ಯವಹಾರ ಎಲ್ಲ? ವ್ಯವಹಾರ ಈಗ ಸ್ವಲ್ಪ ಕಡಿಮೆ ಪ್ರಕಾಶಣ್ಣ. ಇದು LIC ಒಂದು ಪ್ಲಾನ್ ಬಂದಿದೆ, ಟಾರ್ಗೆಟ್ ಕೊಟ್ಟಿದ್ದಾರೆ. ಒಂದು ಮಾಡಾಯ್ತಾ ಪ್ರಕಾಶಣ್ಣ? ಈಗ ಎಂತ ರೊಟೇಷನ್ ಇಲ್ಲ, ಟರ್ನ್ ಓವರ್ ಇಲ್ಲ. ನೆಕ್ಸ್ಟ್ ಮಂತ್ ನೋಡುವ. ನೀ ಮಾಡಿದ ಹಾಗೆ. ಓಯ್, ಪಟ್ಟಂಗ ಹೊಡೆದ್ ಸಾಕು, ಆಚೆ ಕೂತ್ಕೊಳ್ಳಿ. ರೀ, ಜಾಗ ಬಿಡಿ. ಸ್ಟವ್ ಅಲ್ಲಿ ನೀರಿಟ್ಟಿದ್ದೇನೆ, ಆಫ್ ಮಾಡಿ. ಆಯ್ತು. ಈಗ ನವರಾತ್ರಿ, ನಂಗೆ ಉಪವಾಸ ಗೊತ್ತುಂಟಲ್ಲ? ಗೊತ್ತು. ಚೇತನ್, ಎಂತ ಕೆಲ್ಸ ಇಲ್ವಾ ಮಾರಾಯ ನಿಂಗೆ? ಸುಮ್ನೆ ಕೂತ್ಕೊಳ್ಳೋದಾ? ಸುಮ್ನೆ ಕೂತ್ಕೊಳ್ಳೋದಲ್ಲ, ನಮ್ದೊಂದು ಡೀಲಿಂಗ್ ಉಂಟು. ಯಾವ್ದ್ರದ್ದು? ಲ್ಯಾಂಡ್ ಇದು. ಹಾ, ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ನಾನ್ ಹೇಳಿದ್ದು ನೆನ್ಪುಂಟಲ್ವಾ ನಿಮ್ಗೆ? ಟ್ಯಾಬ್ಲೋ ಆಯ್ತು. ನಂಗೆ ಮತ್ತೆ ಚೇತನ್ಗೆ ಸ್ವಲ್ಪ ಕೆಲಸ ಉಂಟು, ಹೊರಗಡೆ ಹೋಗಿ ಬರ್ತೇನೆ ಆಯ್ತಾ? ಕೇಳಿತಾ? ನಂಗೆ ಮತ್ತೆ ಚೇತನ್ಗೆ ಸ್ವಲ್ಪ ಕೆಲಸ ಉಂಟು, ಹೋಗಿ ಬರ್ತೇವೆ ಆಯ್ತಾ? ಈ ಕಿವಿ ಕೇಳದವರೊಟ್ಟಿಗೆ ಬರ್ತೇನೆ. ಆಯ್ತಾಯ್ತು. ಇದು ಪಾಲಿಸಿ ನೆಕ್ಸ್ಟ್ ಮಂತ್. ನಿಮ್ದಾಯ್ತಾ? ಎಷ್ಟೊತ್ತು ಮಾರೆ. ಅದೌದು ಹರೀಶಣ್ಣ, ನಿಮ್ಮ ಅಪ್ಪನಿಗೆ ಕಿವಿ ಸ್ವಲ್ಪ ದೂರ ಅಲ್ಲ?
ಅವ್ರು ಶಾಲೆಯಲ್ಲಿ ಮಾಸ್ಟರ್ ಆಗಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾಗ ಮಕ್ಕಳು ಆನ್ಸರ್ ಮಾಡುದು ಇವ್ರಿಗೆ ಕೇಳ್ತಾ ಇತ್ತಾ? ಅದು ದೊಡ್ಡ ಕಥೆಯ. ಅದನ್ನು ಸಣ್ಣದು ಮಾಡಿ ಹೇಳಿ ಅಂತೆ. ಒಂದು ಸಲ ದೀಪಾವಳಿಗೆ ಪಟಾಕಿ ಹೊತ್ತಿಸಿ ದೂರ ಕುತ್ಕೊಂಡು ನೋಡ್ತಾ ಇದ್ದೆ. ಓ. ಮತ್ತೆ ಈ ಮನುಷ್ಯ ಉಂಟಲ್ಲ, ಅದ್ರ ಹತ್ರ ಹೋಗಿ ಊದಿದ್ದು. ರಾಮರಾಮ. ಮತ್ತೆ ಕಿವಿ ಡಮಾರು. ಎಂತ? ಮತ್ತೆಂತ ಬಾ ಬೇಗ. ಅಷ್ಟೇ, ಈಗ ನನಗೆ ಕಷ್ಟ ಮಾಡೋದು. ಗಾಡಿಗೆ ತುಕ್ಕಿಡ್ದಿದ್ದಲ್ಲ ಮಾರಾಯ. ಹೌದಾ? ಹಾಗಾದ್ರೆ ರಿಕ್ಷಾದಲ್ಲಿ ಹೋಗಿ. ಹಾಗಲ್ಲನ, ಮತ್ತೆ ನಂಗೆ ಮೊದಲೇ ಶುಗರ್ ಉಂಟು. ಹೌದು. ಇನ್ನು ಗಾಯ ಆದ್ರೆ ಮತ್ತೆ ಗುಣ ಆಗ್ಲಿಕ್ಕಿಲ್ಲ. ಈ ತುಕ್ಕತಾಗಿ ಪರ ಪರ ಅಂತ ಕೆರೆದು ಗಾಯ ಕ್ಯಾನ್ಸರ್ ಆದ್ರೆ ಭಟ್ರ ಹೇಳಿದ್ ನಿಂಗೆ ಗೊತ್ತಿಲ್ಲ? ಯಾರು? ವೆಂಕಟರಮಣ ದೇವಸ್ಥಾನದ ಭಟ್ರ? ಅಲ್ಲನ, ಮತ್ತೆ ಯೋಗರಾಜ್ ಭಟ್ರು, ಡೈರೆಕ್ಟ್ರು. ನೀವೀಗ ಎಂತ ರಿಕ್ಷಾದಲ್ಲಿ ಬರ್ತೀರಾ, ನನ್ನ ಬೈಕಲ್ಲಿ ಬರ್ತೀರಾ? ಸರಿ ಹೋಗುವ. ಪೆಟ್ರೋಲ್ ಇದು ಕೊಡುದು 50. ಪಾರ್ಟಿ ಬರ್ತಾರಲ್ಲ? ಬರ್ತೀನಿ ಅಂತ ಹೇಳಿದ್ದಾರೆ ಹರ್ಷನ. 1% ಕಮಿಷನ್ ಜಾಸ್ತಿ ಕೊಡಬೇಕು. ಬರ್ಲಿ ಬರ್ಲಿ ಬರ್ಲಿ, ಮತ್ತೆ ನೋಡೋಣ. ಲೇಟ್. ನಿನ್ನೆ ದೇವಿ ಮಹಾತ್ಮ ಆಟ ಮುಗಿಯುವಾಗ ಬೆಳಿಗ್ಗೆ ಆಯ್ತು, ಎದ್ದು ಬರೋದು ಬೇಡವಾ? ಬಂದರಲ್ಲ, ಲೇಟ್ ಆಗ್ತಾ ಉಂಟು. ಎಂತ ಕೊಡ್ಲಿ ತಿಂಡಿ? ಎಂತ ಉಂಟು? ಅಂಬಡೆ, ಚಟ್ಟಂಬಡೆ, ವಡೆ, ಇಡ್ಲಿ ವಡೆ, ತೂದುವಡೆ, ಮೆದುವಡೆ, ಮೊಸರಡೆ, ತೈರಡೆ, ಗೋಳಿ ಬಜೆ, ನೀರು ಬಜೆ, ಪುಲ್ದಾಜೆ, ಉಲ್ತಾಜೆ, ಪ್ಲಾಸ್ಟಿಕ್ ಬಜೆ, ಗೆರೆಂಗ್ ಪೊಡಿ, ಕಾಯಿ ಪೊಡಿ, ಬಟರ್ ಬಜೆ, ಜಿಂಗು ಜೋಡಿ, ಬದನ ಬಜೆ, ಓಂಬಡೆ, ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ, ನೀರು ದೋಸೆ, ಉರ್ದು ದೋಸೆ, ಮೆತ್ತ ದೋಸೆ, ಗೀ ರೈಸ್, ಕಾಲ್ ರೈಸ್, ಸಾದಾ ರೈಸ್, ವೈಟ್ ರೈಸ್, ಸಾಲ್ ರೈಸ್. ಅದು ಯಾವ ಬೇಡ ಅಲ್ಲ, ಅದು ಯಾವ್ದಿಲ್ಲ, ಎರಡೇ ಇರೋದು. ಅವಲಕ್ಕಿ ಮತ್ತು ಬನ್ಸ್ ಕೊಡ್ಲಾ? 3 ಚಹಾ ಕೊಡಿ. ಅಲ್ಲ, ಒಂದಕ್ಕೆ ಸಕ್ಕರೆ ಬೇಡ. ಅವರಿಗೆ ಶುಗರ್ ಉಂಟು, ನಂಗೆ 2 ಸ್ಪೂನ್ ಹಾಕಿ ಆಯ್ತಾ? ಶುಗರ್ ಅಲ್ಲ, ತಿಂಡಿ ಅಂತ ಬೇಡವಾ? ತಿಂಡಿ ಬೇಡವಾ? ತಿಂಡಿ ಬೇಡ. ಇಂತ 4 ಹರ್ಷನ, ಅಂದ್ರೆ ಸಾಕು. ನಿಮ್ಗೇನು ಮಾರೆ, ಮನೇಲಿ ಅಪ್ಪ ಮಾಡಿ ಕೊಡ್ತಾರೆ, ಸರಿ ತಿಂದು ಬರ್ತೀರಾ. ನಮ್ಗೆ ಇಲ್ಲಿ ಕಾಲಿಶ. ಏ ಹರೀಶ, ಇದ್ಯಾರು ಕಟ್ಟಪ್ಪ? ಅಣ್ಣ ಅಂತ ಏ ಮಯ್ಯ, ನಾನ್ ನಿನ್ನೆ ದುಬೈಯಿಂದ ಬಂದದಲ್ಲ. ಹೌದಾ? ಮತ್ತೆ ಏ ಸಾರಿ ಮಾರ, ಈ ಸಲ ನಿಂಗೆ ಚಾಕ್ಲೇಟ್ ತರಲಿಕ್ಕೆ ಮರ್ತೋಯ್ತು. ತಂದಿದ್ರೆ ನಿನ್ನ ಮಕ್ಳಿಗೆ ಕೊಡ್ಬೋದಿತ್ತಲ್ಲ. ಮಕ್ಕಳಲ್ಲಿ ಮರದಿಂದ. ನಮಸ್ತೆ. ನಮಸ್ತೆ. ಹರೀಶನ ಫ್ರೆಂಡ್ ನಾನ್ ಸರ್. ನಾ ದುಬೈಲಿ ಇರುದು. ಹೌದಾ? ಹಾ. ಇವಾಗ ಊರಲ್ಲಿ ಇರುದು. ನಂಗೆ ಮಕ್ಕಳಿಲ್ವಾ? ಸಮಸ್ಯೆ ಯಾರಿಗೆ? ತೆಗ್ದ್ರು ಮರ್ಯಾದೆ. ಅಲ್ಲ, ನಿಂಗ ಹೆಂಡತಿಗ? ಟೆನ್ಷನ್ ಮಾಡಬೇಡ, ಅದಕ್ಕೆ ಪರಿಹಾರ ಕೊಡುವ ಡಾಕ್ಟರ್ ನಂಗೆ ಗುರ್ತುಂಟು. ಅಲ್ಲ ಇಲ್ಲ ಇಲ್ಲ, ಯಾರಿಗೆ ಗೊತ್ತಾಗುದಿಲ್ಲ. ಅಲ್ಲ, ಮದುವೆ ಆಗ್ಲಿಲ್ಲ. ಅಯ್ಯೋ, ಎಂತದ ಸಾಯೋ ಪ್ರಾಯ ಸುಮಾರು ನಿಂಗೆ. ನಂಗೆ ಮದುವೆಗೆ 3 ಮಕ್ಕಳು. ನೋಡೋ ಗೊತ್ತೇ ಆಗುದಿಲ್ಲ. ನಿಂಗೆ ಲತಾ ಗೊತ್ತುಂಟಲ್ಲ, ನೀನ್ ಲೈನ್ ಹೊಡಿತಿದ್ದೆ. ಅವಳಿಗೆ ಮೊನ್ನೆ 2ನೇ ಮದುವೆ ಆಯ್ತು. ಒಂದು ಸಾಗ್ಲಿಲ್ಲ. ನಿಂದು ಗಡ್ಡ ಎಲ್ಲ ಬಿಳಿ ಆಗಿದೆ ಅಂತಲ್ಲ? ಗಡ್ಡ ಬಿಳಿ ಆದ್ರೇನು ಆಗೋದೆಲ್ಲ ಆಗೈತಲ್ಲ. ನೀನು ಡೈ ಮಾಡಿದ ಅಂತಲ್ಲ? ಏ, ನೆಕ್ಸ್ಟ್ ಟೈಮ್ ಬರಕ ತಪ್ಪ ಚಾಕ್ಲೇಟ್ ತರ್ತೇನೆ ಆಯ್ತಾ? ನಂಗೆ ಸೆಂಟ್ ಬ್ರೂಟ್. ಬ್ರೂಟ್ ಅಲ್ಲ, ದುಬೈಲಿ ಫೇಮಸ್. ಹೌದೌದು. ಬೂಟ ನಿಮ್ಗೆ ಗೊತ್ತಿಲ್ಲ ಅದು ಎರಡು ದನ್ನಿ. ಹರೀಶ ಬರುದಾ? ಬಾಯ್, ಬರ್ತೇನೆ. ಸರಿ, ಬೈ ಬೈ. ಒಳ್ಳೆ ಜನ. ಯಾರಿಗೆ ಬೇಡ, ರಿಂಗ್ ಟೋನ್ ಒಂದು ಚೇಂಜ್ ಮಾಡ. ರಿಂಗ್ ಟೋನ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹರೀಶಣ್ಣ. ಯಾಕೆ? ಅದು ಸಾಲದವರದು ಫೋನು. ನೀ ಕೊಟ್ಟದ? ನಾನೆಲ್ಲಿಂದ ಕೊಡುದು? ನಾನ್ ತಗೊಂಡದ್ದು. ಕೊಟ್ಟದ್ದು 5,000 ಸಾಲ ಅವರೇ. ಹುಚ್ಚರಾಗೆ ಪದೇ ಪದೇ ಕಾಲ್ ಮಾಡುದು. ನಾನೆಂತ ಊರು ಬಿಟ್ಟು ಹೋಗ್ತೇನೆ. ಕೆನ್ನೆಗಳು ಬಾರಿಸ ಅಂತ ಆಗ್ತದೆ. ಯಾರಿಗೆ? ಸಾಲದವರಿಗೆ. ನಾನು ಕೊಟ್ಟರೆ ಸಹಿಗೆ ಮಾಡೋದಲ್ಲ ನೀನು. ನಿಮ್ಗೆ ಸತ್ರ ಸಹ ಕೊಡುದಿಲ್ಲ ಬಂದ್ರೆ ಅಂತ. ಈ ರಾಮರಾಜ್ ಅವ್ರ ಮಕ್ಕಳ ಸೈಜ್ ಪಂಚ ಹೊಲಿಸಿದ್ದು ಮಾತ್ರ ಭಾರಿ ಒಳ್ಳೆದಾಯ್ತು. ನಮಸ್ಕಾರ ಸರ್. ನಮಸ್ತೆ. ಕೂತ್ಕೊಳ್ಳಿ. ನಮಸ್ತೆ. 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 ಲಾಯರ್ ಫಾರ್ಮೇಟ್ ಎಲ್ಲ ರೆಡಿಯಾ? ಸರ್, ಒಂದು 5 ನಿಮಿಷ. ನಾನು ಚೇತನ್ ಅಂತ. ಇವ್ರು ಹರೀಶ್. ನಾನು ಹರೀಶ. ಅಣ್ಣ, ನನ್ನ ಹೆಸರು ಭಾಸ್ಕರ್ ಅಂತ. ಸಾರಿ ಆಯ್ತಾ? ನಮಸ್ತೆ. ಸರ್, ತಮ್ಮ ಊರು? ಹುಟ್ಟಿದ್ದು ಬೆಳ್ತಂಗಡಿ, ಬೆಳೆದಿದ್ದು ಬೆಂಗಳೂರು. ಹೌದಾ? ಬೇರೆ ಕಡೆ ಬೆಳಿತಿದ್ರೆ ಸ್ವಲ್ಪ ಉದ್ದ ಬೆಳಿತಿದ್ರ ಅಂತಲ್ಲ? ಏನಾದ್ರೂ ಹೇಳಿದ್ರ ನೀವು? ಹೌದು, ಸ್ವಾಗತ. ಸರ್, ಇಲ್ಲಿ ಸೈನ್ ಮಾಡಿ. ಬೀಳ್ಬೋದು, ಜಾಗ್ರತೆ. ಹುಚ್ಚಾಟ ಮಾರ.
ತನ್ನಿ ಮಾರೆ ಅಣ್ಣ ತಗೊಳ್ಳಿ ಬಿಸಿನೀರು ಬಿಸಿನೀರು ತಗೊಳ್ಳಿ ಬಿಸಿನೀರು ಹಾಕಿ ಬಿಸಿನೀರು ಹಾಕಿ ಬಿಸ್ನೀರು ಯಾಕೆ ಮಾರೆ ಸಿಪ್ಪದಾಗಿ ಕೊಂಡೋಗಿ ಸೈನಕ್ಕೆ ಸೈನ್ ಸೈ 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 ಸೈನ್ ಸೈನ್ ಅಣ್ಣ ಸೈನ್ ಹಾಕಿ ಸೈನ್ ಮತ್ತೆ ಕೊಂಡೋಗಿ ಖುಷಿ ಅಯ್ಯೋ ಯಾರಿಗೆ ಬೇಡ ಸೇ ಇನ್ನಂತ ಖುಷಿ ಮಾರಾಯ ಆದರೆ ಹಲೋ ಯಾವ ಬೆಲೆಗೆ ಹಲೋ ಎಲ್ಲಿ ಅಣ್ಣ ಸಾಲ ಇಲ್ಲಿ ಮೂಲಕ್ಕೆ ಬೆಂಕಿ ಬಿದ್ದಿದ್ದಣ್ಣ ಆಮೇಲೆ ಮಾಡ್ತೇನೆ ಆಯ್ತಾ ಬರ್ತೇವೆ ಇದು ಚಾ ನೀವೇ ಕುಡೀರಿ ಬಿಲ್ ಸಹ ನೀವೇ ಕೊಡಿ ಆಯ್ತಾ ಬರ್ತೇವೆ ಹಾಂ ಗ್ರಾಚಾರ ಸರಿ ಇಲ್ಲ ಅಂತ ಹೇಳಿದ್ರು ಆಯ್ತಾ ಆಯ್ತು ಸಾರಿ ಅಂಕಲ್. ಅಂಕಲ್ ನಿನ್ನ ಮಾವ ಅಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಹೌದಾ? ಓಕೆ. ಈ ಪ್ರಾಯದವರಿಗೆ ಮರ್ಯಾದೆ ಕೊಟ್ಟರೆ ಸಾಕ. ನಿಂದಾಧಿಕ ಪ್ರಸಂಗ ಯಾರ್ದಪ್ಪ ಫೋನ್ ಈಗ? ಹಲೋ. ಹಾ ಹರೀಶ ನಾನಾ ಮಂಜುಳ ಮಾತಾಡ್ತಿರೋದು. ಹಾ ಮಂಜುಳಕ್ಕ ಹೇಳಿ ಹೇಳಿ. ಏ ನಂಗೆ ನೆನ್ಪಿಲ್ಲಾಯ್ತು ಮಾರಯ್ಯ. ಸುಮಾರು ದಿವಸದ ಹಿಂದೆ ನನ್ನ ಪರಿಚಯದವರೊಬ್ರು ಹೇಳಿದ್ರು, ಈ ಕೋಡಿಕಲ್ನಲ್ಲಿ ಸದಾಶಿವರಾಯರು ಅಂತ ಒಬ್ರಿದ್ದಾರೆ, ಅವರ ಮಗಳಿಗೆ ಹುಡುಕ್ತಾ ಇದ್ದಾರಂತೆ. ಹೌದಾ? ನೆನ್ಪಿಲ್ಲಾಯ್ತು ಮಾರಯ್ಯ. ಹರೀಶ ನೀ ವಾಟ್ಸಪ್ ಅಲ್ಲಿ ಇದ್ಯಾ? ಇಲ್ಲ ಹೋಟ್ಲಲ್ಲಿದ್ದೇನೆ. ಅಯ್ಯೋ ರಾಮ, ನಿನ್ನತ್ರ ಮಾತಾಡೋದು ಕಷ್ಟ ಮಾರಯ್ಯ. ಫೋಟೋ ಕಳಿಸುವ ಅಂತ ಇದ್ದೆ. ಹೌದಾ? ನಿಂಗೆ ನಾನು ಅಡ್ರೆಸ್ SMS ಮಾಡ್ತೇನೆ, ಹೋಗಿ ಬಾ ಆಯ್ತಾ? ಆಯ್ತಾಯ್ತು. ನಂಗೆ ಸಹ ಒಂದು ಕಮಿಷನ್ ಸಿಗ್ತದಲ್ಲ ಮಾರಯ್ಯ. ನೀವು ನಿಮ್ಮ ಕಮಿಷನ್ ಅಲ್ಲಿ ಇದ್ದೀರಿ ಮಾರೆ. ಎಂತ ಮಾಡುದು, ನಂಗೊಂದು ಮದುವೆ ಆಗ್ಬೇಕಲ್ಲ. ಹಾಗಲ್ಲ ಮಾರಯ್ಯ, ಈಗ್ಲೇ 36 ಆಯ್ತು, ಇನ್ನೆಂತ 46ರಲ್ಲಿ ಮದುವೆ ಆಗ್ತೀಯ ನೀನು? ಆಯ್ತಾಯ್ತು, ಎಂತ ಮಾಡುದು, ನಾನು ಮದುವೆ ಆಗ್ಬೇಕಲ್ಲ. ಈಗ ಕೋಡಿಕಲ್ ಹತ್ರ ಹೋಗು. ಏನು ಹೇಳ್ತೇನೆ ಹೋಗು. ಅಲ್ಲಿ ಕೇಳುವ ಅಣ್ಣ. ಈ ಕೋಡಿಕಲ್ ಸದಾಶಿವರಾಯರ ಮನೆಯಲ್ಲಿ ಅಲ್ಲ ತೊಂದರೆ ಇಲ್ಲ, ನಾವು ಹುಡುಕ್ತೇವೆ. ಹೋಗಿ ಹೋಗಿ ಬಿಕ್ಲನ ಹತ್ರ ಕೇಳಿದ ಮಾರೆ. ಎಂತ ನೀವು ನನಗೆ ತಮಾಷೆ ಮಾಡಿದ್ದಾ? ಶೇ ನಿಮ್ಮ ಕುಟುಂಬದಲ್ಲಿ ನಂತರ ಯಾರಾದಿದ್ರೆ ನೀವು ಹೀಗೆ ಮಾಡ್ತಿದ್ರಾ? ಸಾರಿ ಸಾರಿ, ಬೇಜಾರು ಮಾಡಬೇಡ ಆಯ್ತಾ? ಸಾರಿ ಎಲ್ಲ ನನಗೆ ತಮಾಷೆ ಮಾಡೋರೆ. ಆಯ್ತು, ಇದ್ದೆ ಮನೆ. ರೋಮಿ ಬೊಗಳಬೇಡ, ಸುಮ್ಮನಿರು. ರೋಮಿ ಅಂಕಲ್ ಅಲ್ವಾನಾ? ಹರೀಶಣ್ಣ ಅದು ನಿಮ್ಗೆ ಹೇಳಿದ್ದು. ನಮಸ್ತೆ ಅಜ್ಜಿ. ಆಂಟಿ ನಮಸ್ತೆ. ಖುಷಿ ಆಯ್ತು ಅವರಿಗೆ. ಹೇಳಿ ಮತ್ತೆ ಏನ್ ಬಂದಿದ್ದು? ಸದಾಶಿವರಾಯರ ಮನೆ ಅಲ್ವಾ? ಸದಾಶಿವ ನನ್ನ ಮಗ. ಏನಾಗ್ಬೇಕಿತ್ತು? ಗೊತ್ತಾಯ್ತು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಫ್ಯಾನ್ ಒಳಗಿದೆ. ತೊಂದ್ರೆ ಇಲ್ಲ, ನಾವಿಲ್ಲೇ ಮಾತಾಡ್ತೇವೆ. ಅಲ್ಲ, ನನ್ನ ಮಗ ಹೇಳಿದ್ದಾನೆ ಫ್ಯಾನ್ ರಿಪೇರಿಯವರು ಇವತ್ತು ಬರ್ತಾರೆ ಅಂತ. ಅಲ್ಲ. ಒಳಗಡೆ ಬನ್ನಿ. ಅಲ್ಲ ಮತ್ತೆ ಮಂಜುಳಕ್ಕ ಹೇಳಿ ಬಂದದ, ಫ್ಯಾನ್ ರಿಪೇರಿ ಮಾಡ್ಲಿಕ್ಕೆ ಬಂದದಲ್ಲ. ಹರೀಶಣ್ಣ ನಿಮ್ಮೊಟ್ಟಿಗೆ ಒಂದು ನಾನ್ಸ್ ಎಲೆಕ್ಟ್ರಿಷಿಯನ್ ಅದೇ. ಹಾಗಾದ್ರೆ ಹೋಗಿ. ಅಲ್ಲ, ಈ ನೆಂಟಸ್ತಿಗೆ ಮಾಡ್ತಾರಲ್ಲ ಮಂಜುಳಕ್ಕ, ಅವರು ಹೇಳಿ ಬಂದದ್ದು. ನಿಮ್ಗೆ ಪರಿಚಯ ಇರ್ಲಿಕ್ಕಿಲ್ಲ. ನಾನು ಹರೀಶ. ಅದು ರೋಮಿ. ಆದ್ರೆ ನಮ್ಮ ಮನೆಯಲ್ಲಿ ಯಾವ ಹುಡುಗಿ ಸಹ ಇಲ್ಲಲ್ಲ. ಅಲ್ಲ, ಸದಾಶಿವರಾಯರ ಮಗಳು ಅಂತ ಹೇಳಿದ್ರು, ಅದಕ್ಕೆ ಒಂದ್ಸಲ ನೋಡಿ ಹೋಗುವ ಅಂತ ಶಿಲ್ಪ ನನ್ನ ಮೊಮ್ಮಗಳು. ಅವಳಿಗೆ ಮದುವೆ ಆಗಿ 3 ತಿಂಗಳಾಯ್ತು. ಸತ್ಯನಾಶ, ಇದು ಸಾಯ್ತು. ಹಲೋ ಮಂಜುಳಕ್ಕ, ನಾನು ಕೋಟಿಕಲ್ ಹತ್ರ ಮನೆಯಲ್ಲಿದ್ದೇನೆ. ಹೌದಾ? ಹುಡುಗಿ ಹೇಗಿದ್ದಾಳ? ಇಲ್ಲ, ಅವಳಿಗೆ ಮದುವೆ ಆಗಿ 3 ತಿಂಗಳಾಯ್ತಂತೆ. ಅಯ್ಯೋ, ಹೀಗೆಂತ ಮಾಡುದು ಮಾರಾಯ? ಅಲ್ಲ, ನಾ ಎಂತ ಮಾಡುದು ಈಗ? ಜ್ಯೂಸ್ ಕೊಟ್ಟಿದ್ರೆ ಕುಡ್ದುವಾ? ಮತ್ತೆ ಅವಳಿನ ದೊಡ್ಡ ಜನವ. ಅವಳಲ್ದಿದ್ರೆ ಅವಳ ಅಮ್ಮನಂತ ಹುಡುಗಿನ ನಿನ್ಗೆ ಮದುವೆ ಮಾಡಿ ಕೊಡ್ತೇನೆ. ಅವಳ ಅಮ್ಮನಂತ ಹುಡುಗಿ ನಂಗೆ ಬೇಡ.
ನೀವು ಹಿಡ್ಕೊಳ್ಳಿ. ರೋಮಿ ಅಂಕಲ್ ಅಲ್ವನ? ಬಾ ಹೋಗೋ ಮಾರಾಯ. ಅಜ್ಜಿ ಬರ್ತೇವೆ. ಆಂಟಿ ಬರ್ತೇವೆ. ಹರೀಶಣ್ಣ ಅವ್ರು ಹೇಳಿದ್ದು ಸುಳ್ಳಲ್ಲ, ನೀವು ಹೀಗೆ ಆದ್ರೆ ಅಂಕಲ್ ಆಗ್ತೀರಿ. ಆಗೋಗಲ್ಲ ನೋಡುವ, ಈಗ ಬೈಕ್ ತೆಗಿ. ಅಪ್ಪ ಅಪ್ಪ ಅಪ್ಪ. ಓ ಹರೀಶ, ಹೋದ ಕೆಲಸ ಎಂತ ಆಯ್ತು? ಅದಾಗ್ಲಿಲ್ಲಪ್ಪ. ಮಂಜುಳಕ್ಕೆ ಹೇಳಿದ್ರು ಅಂತ ಕೋಡಿಕಲ್ ಹತ್ರ ಹುಡುಗಿ ನೋಡ್ಲಿಕ್ಕೆ ಹೋಗಿದ್ದೆ. ಎಂತ? ಹುಡುಗಿ ನೋಡ್ಲಿಕ್ಕೆ ಕೋಡಿಕಲ್ ಹತ್ರ ಹೋಗಿದ್ದೆ ಅಂತ ಹೇಳಿದಪ್ಪ. ಅದೇ ಹುಡುಗಿ ನೋಡ್ಲಿಕ್ಕೆ ಹೋಗಿದ್ದೆ, ಅದೆಂತಾಯ್ತು? ಅವಳಿಗೆ ಮದುವೆಯಾಗಿ 3 ತಿಂಗಳಾಯ್ತಂತೆ. ಹೌದಾ? ಅಲ್ಲ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಅದೇ ಹುಡುಗಿಗೆ ಪ್ರಾಯ ಜಾಸ್ತಿ ಆಯ್ತು ಅಂತಲ್ಲ. ಪ್ರಾಯ ಜಾಸ್ತಿ ಆದದ್ದು ನಂಗೆ, ಹುಡುಗಿಗಲ್ಲ. ಹುಡುಗಿಗೆ ಬೇರೆ ಕಡೆ ಮದುವೆ ಆಗಿದೆ ಅಂತ ಹೇಳಿದ್ ನಾನು. ಮದುವೆ ಆಯ್ತಾ? ಮದುವೆ ಆದ ಹುಡುಗಿ ನೋಡ್ಲಿಕ್ಕೆ ಹೋದದ ನೀನು? ಹೋದ್ಮೇಲೆ ಗೊತ್ತಾಗಿದ್ದು, ಯಾವುದು ಸಿಗಿದ್ರೆ ಮದುವೆ ಆಗಿದೆ ಸಿಗ್ಬೇಕಷ್ಟೇ. ನೋಡು ಸಿಗ್ತದ ಅಂತ. ಎಂತ ಸಿಗೋದು? ನೀವೇನಾದ್ರೂ ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ್ರಾ? ನಿಮ್ಮ ಮಗ ಇಷ್ಟು ದೊಡ್ಡವನಾಗಿ ಬೆಳೆದು ನಿಂತಿದ್ದಾನೆ, ನಿಮಗೆ ಜವಾಬ್ದಾರಿ ಇಲ್ಲ. ನೀವು ಸುಮ್ಮನೆ ಇದ್ರೆ ಆಗ್ತದ? ನಿಮ್ಮ ಕುಟುಂಬದವರಿದ್ದಾರಲ್ಲ, ಅವ್ರ ಹತ್ರ ಎಲ್ಲ ಹೇಳಿ. ಅವರೊಟ್ಟಿಗೆಲ್ಲ ನಿಷ್ಠೂರಾಗಿ ಕೂತಿದ್ರಿ. ನಾನೆಂತ ಮಾಡಿದೆ? ನಿಮ್ಗೆ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ತೀಯ ನೀನು? ತಗೋ ಕುಡಿ, ಕುಡಿ. ನಾನೊಂದು ಮಾತು ಹೇಳ್ತೇನೆ, ಬೇಜಾರು ಮಾಡಬೇಡ. ನನಗೆ 25 ವರ್ಷ ಇರುವಾಗ ಲಗ್ನ ಆಯಿತು. ಆಗಲೇ ಶಾಲಾ ಮಾಸ್ಟರ್ ಆಗಿ ಕೆಲಸ ಸಿಕ್ತು. ಸಮಾಜದಲ್ಲಿ ಕೆಲಸ ಗಟ್ಟಿ ಬೇಕು, ಇಲ್ಲದಿದ್ರೆ ಯಾರು ಹೆಣ್ಣು ಕೊಡೋದಿಲ್ಲ. ನಿನಗೆ ವಿದ್ಯೆ ಸಹ ಸರಿ ಬರಲಿಲ್ಲ. ಈಗ ನಿನಗೆ ಪ್ರಾಯ ಕೂಡ ಜಾಸ್ತಿ ಆಯಿತು. ಪ್ರಯತ್ನ ಮಾಡುವ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ತಲೆ ಬಿಸಿ ಮಾಡಬೇಡ. ನಿಂಗೆ ನಾನು ಹೇಳೋ ಮಾತು ಇಷ್ಟ ಆಗಲಿಕ್ಕಿಲ್ಲ, ಅದು ನಿನ್ನ ಮುಖ ನೋಡಿದ ಕೂಡಲೇ ಗೊತ್ತಾಗ್ತದೆ. ನೋಡು, ಹೊಟ್ಟೆಗೆ ತಿನ್ನುವ ಮದ್ದು ಕಹಿಯಾದರೂ ಅದು ರೋಗ ಗುಣ ಮಾಡ್ತದೆ. ಅದೇ ರೀತಿ ಅಪ್ಪನ ಮಾತು ಕಟುವಾದರೂ ನಾಳೆ ಒಂದು ದಿನ ನನಗೆ ದಾರಿದೀಪವಾಗ್ತದೆ. ಈ ಕಿವಿ ಕೇಳದ ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಬಾ. ಸ್ವಾಮಿ ಗುರುಗಜ್ಜ, ಇವನಿಗೊಂದು ಹುಡುಗಿ ಸೆಟ್ ಆಗ ಮಾಡಪ್ಪ ಸ್ವಾಮಿ. ಬನ್ನಿ ಬನ್ನಿ. ನಮಸ್ತೆ ಗುರುಜಿ. ಹಾಂ ಗುರುಜಿ, ಇದು ಹರೀಶ ಅಂತ. ನಮಸ್ತೆ. ನಮಸ್ತೆ. ಅದೇ ಹೇಳಿದ್ನಲ್ಲ, ಮದುವೆದೊಂದು ನೋಡಿ ಅಂತಾದ್ರೂ ಹೇಳ್ಬೋದಾ? ಹಾ, ಹರೀಶ ಅಲ್ವಾ? ಎಷ್ಟು ಪ್ರಾಯ ಆಯಿತು? ನನಗೆ 36 ವರ್ಷ ಆಯಿತು. ಅಲ್ಲಿ ಹೊರಗಡೆ ಒಬ್ರು ಕೂತಿದ್ದಾರಲ್ಲ, ಅವರಿಗೆ 42 ವರ್ಷ ಆಯಿತು. ಇನ್ನೂ ಸಹ ಮದುವೆ ಆಗಲಿಲ್ಲ. ಹೌದು ಗುರುಜಿ. ಹಾಗಾದರೆ ನನಗೆ ಇನ್ನೂ ಸಹ ಚಾನ್ಸ್ ಉಂಟು. 36 ಆದಮೇಲೆ ಇನ್ನೆಂತ ಚಾನ್ಸ್? ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ, ಮದುವೆಯೇ ಎಲ್ಲ ಅಲ್ಲ. ಗುರುಜಿ, ಏನಾದರೂ ಪ್ರಸಾದ ಕೊಡ್ಬೋದಾ? ಪ್ರಸಾದ ಕೊಡ್ತೇನೆ, ಆದರೆ ಸ್ವಲ್ಪ ಕಷ್ಟ ಇದೆ, ಪ್ರಯತ್ನ ಮಾಡಿ. ದೈವಬಲ ಇಲ್ಲ. ಸರಿ.
ಪ್ರಕಾಶ್ ಅಣ್ಣ, ಈ 42 ವರ್ಷದವರೇ ವೇಟಿಂಗ್. ಆದ್ರೆ ನಂಗೆ ಇನ್ನೂ ಸಹ ಪ್ರಯತ್ನ ಮಾಡ್ಬೋದಲ್ಲ? ಎಂತ ಮಾಡುದು, ನಂಗೆ ಈಗ ನೆನಪಾಗ್ದಲ್ಲ ಮಾರ್ರೆ. ಹಾ. ಈಗ ಹೋಗುವಾಗ 1-2 ಸಿಹಳ, 10 ಬಾಳೆಹಣ್ಣು, ಅರ್ಧ ಕೆಜಿ ಆಪಲ್ ತಗೊಂಡೋಗ್ಬೇಕು. ಎಂತಕ್ಕೆ? ಹೆಂಡತಿಗೆ ಉಪವಾಸ ಅಲ್ಲನಾ, ನವರಾತ್ರಿ ಅಲ್ವಾ? ಅಷ್ಟೆಲ್ಲ ತಿಂದ ಇನ್ನೆಂತ ಕರ್ಮದ ಉಪವಾಸ? ಈಗ ಹೇಳ್ತಿ, ಮದುವೆಗೆ ಮುಂಚೆ ನನ್ನ ಹೆಂಡತಿ ಮೆಸೇಜ್ ಮಾಡ್ತಾ ಇದ್ಲು, ಅಂತ. ಹಾಯ್ ಡಿಯರ್, ಎಲ್ಲಿದ್ದೀರಿ, ಯಾವಾಗ ಬರ್ತೀರಿ ಅಂತ. ಈಗಾಗಲ್ಲ ಬರ್ತದೆ ಮೆಸೇಜ್ ಅಲ್ಲ, ವಾಯ್ಸ್ ಮೆಸೇಜ್. ಎಲ್ಲಿದ್ದೀರಿ, ಬೇಗ ಬರೋದಿಲ್ವಾ, ಅಕ್ಕಿ ತಗೊಂಡು ಬನ್ನಿ, ಅದು ತನ್ನಿ ಇದು ತನ್ನಿ, ಮತ್ತೆ ಸೋಪು ಗೊತ್ತುಂಟಲ್ಲ, ಬೇಗ ಮದುವೆ ಮತ್ತೆ ಅನುಭವಿಸ್ಲಿಕ್ಕುಂಟು, ಬಾ ಮದುವೆ ಮದುವೆ ಹೇಳಿ ಸಾಯ್ತಾನೆ. ನಂಗೆ ಮದುವೆ ಆಗ್ಲೇಬೇಕು. ರಾಮಣ್ಣ, ಅಡಿಕೆ ಕೊಯ್ಯೋದಾ? ಇಲ್ಲ, ಹಲಸಿನಕಾಯಿ ಕೊಯ್ದು ಬೇಕಾ? ಅಮ್ಮ, ನಿಂಗಿದು ಬೇಕಿತ್ತಾ? ಅವನ ಮಗನಿಗೆ ಹುಡುಗಿ ಆಗ್ಬೇಕು, ಹುಡುಕ್ತಾ ಇದ್ದೇನೆ, ಕಲಿಸ್ತೇನೆ ಅವನಿಗೆ. ಅಮ್ಮ, ನೀವು ಇಷ್ಟವರೆಗೆ ನೆಂಟಸ್ತಿಕೆ ಮಾಡಿದ್ರಲ್ಲಿ ಯಾವ್ದಾದ್ರು ಆಗಿದಾ? ಮತ್ತೆ ಆಗದೆ ನಿನ್ನ ಅಪ್ಪನಿಗೆ ಯಾರು ಹುಡುಕಿದ್ದು? ಅದೌದು, ನಿನ್ನ ಮದುವೆಗೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಒಮ್ಮೆ ಸುಮ್ಮನೆ ಕೂತ್ಕೊಳ್ಳೆ, ನೆಕ್ಸ್ಟ್ ಟೈಮ್ ಕರಿತೇನೆ. ಮಂಜುಳಕ್ಕ, ಏನು ಮಗಳನ್ನು ಸಹ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀರಾ? ಇಲ್ಲಿ ಬಂದು ಮತ್ತೆ ಇವಳನ್ನ ಟ್ಯೂಷನ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ಹಾಗೆ ಬಂದದ್ದು. ಹರ್ಷನಾಗಿ. ಚೇತನನ್ನ, ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಂಡಿ ಕ್ರಶ್ ಉಂಟಾ? ಉಂಟು. ಆಟ ಆಡಿಕ್ ಕೊಟ್ಟಿರಾ? ಕ್ಯಾಂಡಿ ಕ್ರಶ್? ನಿನ್ನ ಪ್ರಾಯದಲ್ಲಿ ನಂಗೆ ಐಸ್ ಕ್ಯಾಂಡಿ ತಿನ್ಲಿಕ್ಕೆ ಗತಿ ಇರ್ಲಿಲ್ಲ ಆಯ್ತು ಮಾರಾಯ್ತಿ, ನಿಂಗೆ ಕ್ಯಾಂಡಿ ಕ್ರಶ್? ಲೂಡದಲ್ಲಿ ತಲೆ ಕೊಡಿತೇನೆ, ಕುತ್ಕೊಳ್ತಿಲ್ವಾ ಸುಮ್ಮನೆ? ಸಮಾಧಾನ, BP ಜಾಸ್ತಿ ಆಗ್ತದೆ. ಬಾಬಾ ರಾಮದೇವ್ ತರ ಪ್ರಾಣಾಯಾಮ ಮಾಡಿ. ಆಯ್ತಪ್ಪ, ಎಲ್ಲ ತಿರುವು ಹೋಗ್ಬೋದು ಮೂಗಿನೊಳಗೆ. BP ಲೋ ಆಗ್ತದೆ. ಮಂಜುಳಕ್ಕ, ನೀವಿದ್ರ ಹೀಗೆ? ಅಲ್ಲ ಮತ್ತೆ ದೊಡ್ಡ ಅಜ್ಜಿ ಇವಳು. ಅಲ್ಲನೇ ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡುದೆ ನೀನು? ನಾನ್ ದೊಡ್ಡವರ ಹತ್ರ ಹಾಗೆಲ್ಲ ಮಾತಾಡೋದಿಲ್ಲ. ಚೇತನ್, ನೀನ್ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವನಾ? ಇಲ್ಲ ಮಂಜುಳಕ್ಕ, ಇವತ್ತು ರಜೆ. ಹರೀಶ ನನಗೆ ಹುಷಾರಿಲ್ಲ, ಜ್ವರ. ಹೌದಾ? ಎಂತ ಹರೀಶ, ಇಷ್ಟು ಜ್ವರ ಇದ್ದು ಪುನಃ ಆಡುದಾ? ಬಾಬಾ, ಒಳಗೋಗಿ ರೆಸ್ಟ್ ತಗೋ. ತೊಂದ್ರೆ ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಕೂತ್ಕೊಳ್ಳಿ. ಎಲ್ಲಿ ಕುತ್ಕೊಳ್ಳುದು? ಎದ್ದೇಳ ಅಮ್ಮ, ಕುತ್ಕೊಳ್ಳಿ. ಇರ್ಲಿ, ನೀನ್ ಕುತ್ಕೋ. ನಂಗೆ ಮಾಸ್ಟರ್ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು, ಒಂದು ಇಂಪಾರ್ಟೆಂಟ್ ವಿಷಯ. ಹೌದಾ? ಹೋಗಿ ಬರ್ತೇನೆ, ಆಯ್ತಾ? ಅಲ್ಲ, ಇವಳನ್ನು ಬ್ಯಾಗ್ ಅಲ್ಲಿ ಹಾಕಿ ಕೊಂಡೋಗಿ. ಇದು ದೊಡ್ಡ ಕಿರಿಕಿರಿ ಮಾರಾಯ, ಇವಳು ಇಲ್ಲೇ ಇರ್ಲಿ, ನಾನು ಬರ್ತೇನೆ, ಆಯ್ತಾ? ಆಯ್ತಿಕ, ನೀನ್ ಆಡಾಯ್ತಾ? ವಾಟ್ಸಪ್ ನೋಡ್ಬೇಡ, ಆಯ್ತಾಯ್ತು. ಕಣ್ಣು ಹೋಗ್ಬೋದು. ಮಾಸ್ಟ್ರೇ, ಓ ಮಾಸ್ಟ್ರೇ, ಈ ಮಾಸ್ಟ್ರ್ ಇಲ್ಲಿದ್ದಾರಪ್ಪ. ಓ, ಮಾಸ್ಟ್ರ್ ಇಲ್ಲಿದ್ದಾರಾ? ಮಾಸ್ಟ್ರೇ ನಮಸ್ಕಾರ. ಮಂಜುಳಾ, ಬಾರಿ ಅಪರೂಪ. ನೀನು ಬಾರದೆ ಬಾರಿ ಸಮಯ ಆಯ್ತಲ್ಲ? ಹೌದು ಮಾಸ್ಟ್ರೇ. ಎಂತ ಸ್ಪೆಷಲ್? ಎಂತ ಸ್ಪೆಷಲ್ ಮಾಡುದು ಅಂತ ಕೇಳಿದ್ದು. ನನ್ನ ಮಗ ಹರೀಶನಿಗೆ ಗೋಧಿ ದೋಸೆ ಅಂದ್ರೆ ಭಾರಿ ಇಷ್ಟ, ಅದಕ್ಕೆ ಗೋಧಿ ಅರಿತಾ ಇದ್ದೇನೆ. ಪಾಪ, ಎಲ್ಲ ಕೆಲಸ ಇವರೇ ಮಾಡಬೇಕು, ಎಷ್ಟು ಕಷ್ಟ ಅಲ್ವಾ? ಮಾಸ್ಟ್ರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕುಂಟು. ಎಂತ? ನೋಡಿ ಮಾಸ್ಟ್ರೇ, ಇದು ಹುಡುಗಿ ಕೇರಳದ ಪಯ್ಯನೂರಿನ ಹುಡುಗಿ. ಕೇರಳದ ಹುಡುಗಿ ನೋಡಿ ಅಂತೆ. ಪಯ್ಯನೂರು, ಕೇರಳದ ಹುಡುಗಿ ಇದು. ಎಲ್ಲಿ? ಕೇರಳದ ಹುಡುಗಿ. ಕಲ್ಕತ್ತಾ ಹುಡುಗಿಯ? ಅಯ್ಯೋ, ನನ್ನ ಮಗ ಹರೀಶನಿಗೆ ಸುಧಾರಿಸ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇದು ಕಲ್ಕತ್ತದ ಹುಡುಗಿ ಅಲ್ಲ, ಕೇರಳ ಕೇರಳ ಕೇರಳ. ಓ, ಕೇರಳವಾ? ಇದನ್ನ ಮೊದಲೇ ಹೇಳಬಾರ್ದಿತ್ತ? ಈಗ ಹುಡುಗಿ ಎಂತ ಮಾಡ್ತಿದ್ದಾಳೆ? ಹುಡುಗಿ ಈಗ ಮನೆಯಲ್ಲಿ ಊಟ ಮಾಡ್ತಿರ್ಬೋದು. ಹುಡುಗಿಗೆ ಎಂತ ಕೆಲಸ ಇಲ್ಲ, ಅವಳು ಮನೆಯಲ್ಲೇ ಇರುವುದು. ಓ, ಮನೆಯಲ್ಲಿದ್ದಾಳ? ಆದ್ರೆ ಹುಡುಗಿ ಒಳ್ಳೆ ಕುಟುಂಬವಾ? ನಿಮ್ಮ ಮಗನಿಗೆ ಈ ಕುಟುಂಬ ಸಾಕ ಅಂತ. ಒಳ್ಳೆ ಕುಟುಂಬ ಅಂತ ಹೇಳಿದೆ. ಹಾಗಾದ್ರೆ ನೀನೊಮ್ಮೆ ನಮ್ಮ ಹರೀಶನಿಗೆ ಈ ಫೋಟೋ ತೋರಿಸು, ಅವನು ಒಪ್ಪಿದ್ರೆ ಆಯ್ತು. ನಮ್ಮದೆಂತ, ನಮ್ಮ ವಯಸ್ಸಾಯ್ತಲ್ಲ. ಅದೇ ಮಾಸ್ಟ್ರೆ, ನಿಮಗೊಮ್ಮೆ ಫೋಟೋ ತೋರಿಸಿ ಆಮೇಲೆ ಹರೀಶನಿಗೆ ತೋರಿಸುವ ಅಂತ ಬಂದದ್ದು. ಆಯ್ತಾಯ್ತಾಯ್ತು. ಚಾ ಕುಡಿತೀಯಾ? ಒಂದು ಲೋಟ ಇರ್ಲಿ ಮಾಸ್ಟ್ರೆ. ಬೇಡವಾ? ನೀನು ಸ್ವಾಭಿಮಾನಿ ಮಾರಾಯ್ತಿ. ಬಂದಾಗಲ್ಲ ನೀನು ಹೀಗೆ ಹೇಳ್ತೀನಿ ನೀನು. ಅಯ್ಯೋ, ಒಂದು ಚಾಸ ಇಲ್ಲ.
ಬರ್ತೇನೆ ಮಾಸ್ಟ್ರೆ. ಒಟ್ಟಿನಲ್ಲಿ ನನ್ನ ಮಗ ಹರೀಶನಿಗೆ ಲಗ್ನ ಆದರೆ ಆಯಿತು. ಹರೀಶ, ಓ ಹರೀಶ, ಎಂತ ಇದು ಹುಡುಗಿ ನೋಡು ಮಾರಯ್ಯ, ಕೇರಳದ ಹುಡುಗಿ. ಸ್ವಲ್ಪ ಎಣ್ಣೆಗಪ್ಪು, ಕಪ್ಪಾದ್ರೂ ಫೋಟೋದಲ್ಲಿ ಬಿಳಿ ಇದ್ದಾಳೆ. ನೋಡ್ಲಿಕ್ಕೆ ಭಾರಿ ಸೂಪರ್ ಇದ್ದಾಳೆ. ಮಂಜುಳಕ್ಕ, ಎಣ್ಣೆಗಪ್ಪದ್ರೆ ತೊಂದ್ರೆ ಇಲ್ಲ. ನಮ್ಮ ಹರೀಶ್ ಅಣ್ಣ ರಾಗಿ ಬಣ್ಣ ಸಾಧಾರಣ ಮೈ ಕಟ್ಟಲ್ವಾ, ಒಳ್ಳೆ ಮ್ಯಾಚ್ ಆಗ್ತದೆ. ಅಲ್ಲ ಮಂಜುಳಕ್ಕ, ನಂಗೆ ಕೇರಳದ ಹುಡುಗಿಯಲ್ಲ ಬೇಡ, ನಂಗೆ ಕರ್ನಾಟಕದ ಹುಡುಗಿ ಸಾಕು. ಮತ್ತೆ ನನ್ನಪ್ಪ ಕನ್ನಡ ಮಾಸ್ಟರ್ ಅಲ್ವಾ, ಕನ್ನಡದ ಹುಡುಗಿ ಸಾಕು. ಅಯ್ಯ, ತುಷಾರ್ ಗಾಂಧಿ ಹೇಳಿದ್ದು ಗೊತ್ತಿಲ್ವಾ ಮಾರಾಯ? ಭಾರತ ದೇಶದ ಮಕ್ಕಳೆಲ್ಲ ಒಂದೇ ಅಂತ. ಅದು ತುಷಾರ್ ಗಾಂಧಿ ಹೇಳಿದ್ದ, ಮತ್ತೆ ಅದು ಮಹಾತ್ಮ ಗಾಂಧಿ ಹೇಳಿದ್ದು. ಯಾರಾದ್ರಿ ಏನ, ಕುಟುಂಬ ಒಂದೇ ಅಲ್ವಾ? ಅಲ್ವೇನೆ? ಎಂತಮ್ಮ ಸಂಜೆಗೆ ಚಾಕ್ಲೇಟ್ ಇಲ್ಲ. ಹರೀಶ, ನಿಂಗೆ ಗೊತ್ತಿಲ್ವಾ ಕೇರಳ ಭಾರತ ದೇಶದಲ್ಲಿ ಇರುವುದು ಮಾರಾಯ? ಅದು ಗೊತ್ತುಂಟಾಯ್ತಾ? ಗೊತ್ತುಂಟಲ್ಲ. ನೋಡು, ಈಗ ಮದುವೆಯಾಗಿ ಆ ಹುಡುಗಿಯನ್ನು ಕರ್ಕೊಂಡು ಬಂದ್ಮೇಲೆ ಚಂದ ಮಾಡಿ ಕನ್ನಡ ಕಲಿಸಿದ್ರೆ ಆಯ್ತು. ಉಚ್ಚಾರಣೆ ಸ್ವಲ್ಪ ಆಚೀಚೆ ಆದೀತು, ಸ್ವಲ್ಪ ಕಷ್ಟ ಆಗ್ತದೆ. ಎಂತ ಮಾಡುದು ಹೇಳು? ಈಗ ಇವನು ಚಂದ್ರಘಂಟ ಅಂತ ಹೇಳಿದ್ರೆ ಅವಳೆಂತ ಹೇಳ್ಬೋದು? ಚಂದ್ರಗಂಟ ಅಂತ ಹೇಳಿ ಅಲ್ವಾ? ಇವನು ನೀಲಕಂಠ ಅಂತ ಹೇಳಿದ್ರೆ ಅವಳು ನೀಲಗಂಡ ಹೇಳ್ಬೋದು. ಎಂತ ಮಾಡುದು? ಮತ್ತೆ ಅಭ್ಯಾಸ ಆದ್ಮೇಲೆ ಎಲ್ಲ ಸರಿ ಆಗ್ತದೆ. ಏ ಹರೀಶ, ನಿಂಗೆ ಇನ್ನು ಕರ್ನಾಟಕದಲ್ಲಿ ಹುಡುಗಿ ಸಿಗುದು ಕಷ್ಟ ಮಾರಾಯ. ನೀವು ನನ್ನ ಮೇಲಿಟ್ಟು ಕೆಳಗೆ ಹಾಕಿದ ಅಂತಲ್ಲ ಹರೀಶಣ್ಣ, ಹಾಗೆಲ್ಲ ನೋಡಿ, ಈಗಲೇ ನಿಮ್ಗೆ ಶುಗರ್ ಉಂಟು, 36 ಆಗಿದೆ, ಇನ್ನು 37, ಮತ್ತೆ 38, ಬರುವ ವರ್ಷ 39, ಮತ್ತೆ 40, ಮತ್ತೆ 50, ಮತ್ತೆ 60, ಮತ್ತೆ ಸಾಯುದೆ. ಸ್ವಲ್ಪ ಆಲೋಚನೆ ಮಾಡಿ ನೀವು. ಚೇತನಣ್ಣ, ಬಿಪಿ ಉಂಟು, ಪ್ರಾಣಾಯಾಮ ಮಾಡಿ. ನಿಮ್ಮ ಹತ್ರ ಅಕ್ಕಿದು ಗೋಣುಂಟು, ಕಟ್ಟಿಕೊಂಡೋಗಿ. ಹರೀಶ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಆಯ್ತಾ? ಎಂತ ನೋಡುದ ಫೋಟೋವನ್ನ ಆಗದಿಂದ? ನೀನ್ ಎಂತ ಆಡುದ ಆಗದಿಂದ? ಅಲ್ಲ, ಬೇರೆ ಹುಡುಗಿದ ಫೋಟೋ ಇದ್ರೆ ಕೊಡಿ. ನಿಂಗೆ ಪುನಃ ಬೇರೆ ಫೋಟೋ ಬರೇ. ಹೋಗುವ ಟ್ಯೂಷನ್ಗೆ. ಬಾಯ್ ಬಾಯ್. ನಂಗಾಗ ಪೈನೂರಿಗೆ ಅವನನ್ನು ಕರ್ಕೊಂಡು ಹೋಗ್ತೇನೆ ಆಯ್ತಾ? ಆಯ್ತು. ಸುಲಭವಾಗಿ ಮಲಯಾಳಂ ಕಲಿಯಿರಿ. ಇವತ್ತೊಂದು ಪುಸ್ತಕ ತಗೊಳ್ಬೇಕು. ಮಗ, ಈ ಮಾತ್ರೆ ತಗೊಂಡು ಬಿಸಿನೀರು ಕುಡಿ. ಬೇಡ ಹೇಳ್ಬೇಡ ಮಗ, ರಾತ್ರಿ ಎಲ್ಲ ನಿನ್ನ ಮೈ ತುಂಬಾ ಬಿಸಿ ಇತ್ತು. ತಗೋ ಮಗ. ಬೇಡಪ್ಪ, ನನಗೆ ಸರಿ ಉಂಟು. ನನ್ನ ಬಂಗಾರಲ್ಲ, ಹಠ ಮಾಡಬೇಡ, ತಗೋ. ಮಾಸ್ಟ್ರೆ, ಬೇಡ ಅಂತಲ್ಲ, ಸುಮ್ಮನೆ ಯಾಕೆ? ಜ್ವರ ಯಾರಿಗೆ? ನಿನಗ ಅವನಿಗ? ಅವರಿಗೆ. ಮತ್ತೆ ನೀ ಸುಮ್ಮನಿರು, ನಿಂದೆಂತ ಪಿರಿಪಿರಿ. ನಂಗೆ ಬೇಡ ಅಂತ. ತಗೋ ಮಗ, ತಗೋ. ಜಾಣ ಜಾಣ ಜಾಣ. ತಪ್ಪರುವಾಗ ಮಗನಿಗೆ ಮದುವೆ ಬೇಕಾ? ಮಗ, ಆ ಮಂಜುಳ ತೋರಿಸಿದ್ಲಲ್ಲ, ಆ ಕೇರಳದ ಹುಡುಗಿ ಫೋಟೋ ನೀನೊಮ್ಮೆ ನೋಡಿ ಬಾಪ್ಪ. ಯಾಕೆಂದ್ರೆ ನಾನು ಹೋದ ನಂತರ ನಿನ್ನ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಲ್ಲಪ್ಪ. ನೀನು ಕೂಗಬಾರ್ದು. പറഞ്ഞ പോലെ ചെക്കൻ്റെ അച്ഛൻ വന്നിട്ടില്ലല്ലോ. ಎಂತಂತೆ? ನಿನ್ನ ಅಪ್ಪ ಬರ್ಲಿಲ್ವಾ ಅಂತ ಕೇಳಿದ್ದು. അത് ശരി, മലയാളം പറഞ്ഞാൽ നിങ്ങക്ക് മനസ്സിലാകുന്നില്ലല്ലേ? ಅವನಿಗೆ ಅರ್ಥ ಆಗುದಿಲ್ಲ, ನನಗೆ ಅರ್ಥ ಆಗ್ತದೆ, ಆದ್ರೆ ಮಾತಾಡ್ಲಿಕ್ಕೆ ಬರುದಿಲ್ಲ ಅಲ್ಲ. ಮತ್ತೆ എന്റെ മോളുണ്ടല്ലോ, ഈ പഞ്ചായത്തിന്റെ സൂപ്പർ സ്റ്റാറാണ്. ആടും ഓടും പാടും ചാടും, സ്പോർട്സിലൊക്കെ ഫസ്റ്റ് അല്ലേ മോളെ? ಎಂತಂತೆ? ಅವಳು ಒಳ್ಳೆ ಹಾಡ್ತಾಳಂತೆ, ಓಡ್ತಾಳಂತೆ. ಮತ್ತೆ ಎಂತ ಹೇಳಿದ್ದು ಅಂತ ನಂಗೆ ಅರ್ಥ ಆಗ್ಲಿಲ್ವಾ? ಅಲ್ಲ, ಮತ್ತೇನು ಇಷ್ಟು ದಪ್ಪದದು? ಅಲ್ಲ, ಓಡಿದ್ರೆ ಸಪ್ಪರ ಆಗ್ಬೇಕಲ್ಲ. ಸುಮ್ನಿರ. മോളെ, നീ നീലാംബരി രാഗത്തിൽ ഒരു പാട്ടൊന്ന് പാടിക്കോ. അച്ഛ, ഈ ദാസേട്ടന്റെ പാട്ടൊന്നും എനിക്കറിയില്ല അച്ഛ. മറ്റേ ചിത്ര ചേച്ചിന്റെ പാട്ട് പാടട്ടെ. ഏത് കളഭം തരല്ലേ? അതെ അച്ഛ. ആ ഒരു പാട്ടല്ലേ അറിയൂ? അതെ, അതന്നെ പാടിക്കോ. ആ ശരി അച്ഛ. എന്റെ മോള് പാട്ട് പാടട്ടെ. ಎಂತಂದೆ? ಅವಳು ಹಾಡ್ತಾಳಂತೆ, ಕೇಳ್ತೀಯಾ? ಈಗ ಬೇಡ ಅಂತ, ಬೇಡ ಅಂತ. കേരളോത്സവത്തിൽ എന്റെ മോൾ ഒറ്റയ്ക്ക് ഗ്രൂപ്പ് സോങ്സ് പോലെ പാടിയിട്ടുണ്ട്. എന്റെ മോൾ ಗ್ರೂಪ್ ಸಾಂಗ್ ಒಬ್ಳೆ ಹಾಡಿದಂತೆ. ಹೌದಾ?
ನೀ ಪಾಡಿಕ ಮಳೆ ಸರಿ ಪಾಡಟ್ಟೆ ಕಳ ಬಂದರ ಹರೀಶ ಹರೀಶ ಸುಮ್ಮನೆ ಚಿಂತೆ ಮಾಡ್ಬೇಡ ಮಾರಾಯ. ಬೇಡ. ನಿನಗೆ ಒಳ್ಳೆ ಹುಡುಗಿ ನೋಡಿ ನಾನ್ ಮದುವೆ ಮಾಡಿಸ್ತೇನಾ? ಹರೀಶ, ಇನ್ನೊಂದು ಹುಡುಗಿ ಉಂಟಾ, ನಾನ್ ತೋರಿಸ್ತೇನಾ? ಹುಡುಗಿ ನೋಡ್ಲಿ ಬಂದ್ರೆ കച്ചേരി നോಡ್ಲಿ. ಇನ್ನು ಮಾರಾಯ. ഹലോ ഹലോ എന്റെ മോളെ പാട്ടിന് രാഗം താളം എങ്ങനെയുണ്ടെന്ന് ഒന്നും പറഞ്ഞില്ലല്ലോ. രാത്രി ഫോൺ ചെയ്ത് പറഞ്ഞാലും മതിയേ. ഓക്കെ, ഗുഡ് ഡേ. 2 + 3 5. ಗುರುಜಿ ಲೆಕ್ಕ ತಪ್ಪಿಸ್ಬೇಡಿ. ಓ ಗುರುಜಿ ಅಡ್ಡವಿದ್ದೆ. ನೀ ಬಂದದ್ದು ನಾನು ನೋಡೇ ಇಲ್ಲ. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ನಾವು ಕೂತ್ಕೊಂಡಿದ್ದೆ. ಹೋ, ನಾನೇ ಕೂತ್ಕೊಳ್ಳಿಲ್ಲ. ಹೇಳಿ, ಏನು ಬಂದದ್ದು? ನಿಮ್ಮ ಹೆಸರು ಗುರುಜಿ? ನನ್ನ ಹೆಸರು ರಾಹುಲ್. ಅಲ್ಲ ಮಗಂದಲ್ಲ ನಿಮ್ದು? ಮಗಂದಲ್ಲ, ನಂದೇ. ಮುಖಕ್ಕೆ ಮತ್ತೆ ನಿಮ್ಮ ಹೆಸರಿಗೆ ಸೂಟಿ ಆಗುದಿಲ್ಲ ಗುರುಜಿ. ಹೆಸರು ಹಿಡಿದು ಮುಖಕ್ಕಲ್ಲ, ದೇಹಕ್ಕೆ. ಅಪ್ಪ ಸುಖಾನಂದ ಅಂತ ಹೆಸರಿಟ್ರು. ಮತ್ತೆ ಸುಖವೇ ಇಲ್ಲ ಆಯ್ತು ಜೀವನದಲ್ಲಿ. ಹೌದಾ? ಅದಕ್ಕೆ ಮತ್ತೆ ರಾಹುಲ್ ಅಂತ ಇಟ್ಟದು. ಈಗ ತುಂಬಾ ಸುಖದಲ್ಲಿದ್ದೇನೆ. ಓ ಸಂತೋಷ. ಅದು ಗುರುಜಿ ಎ ಆರ್ ರೆಹಮಾನ್ ಒಟ್ಟಿಗೆ ನಿಮ್ಮದು ಫೋಟೋ ಇದೆ? ದಿಲೀಪ ಅಲ್ಲ, ಚೇತನ್. ನೀವಲ್ಲ, ಅದು ದಿಲೀಪ. ಹೌದಾ? ಸಣ್ಣದಿದ್ದ ಅಪ್ಪನೊಟ್ಟಿಗೆ ತಬಲ ಬಾರಿಸ್ಲಿಕ್ಕೆ ಹೋಗ್ತಾ ಇದ್ದ. ಹೌದು. ನಾನ್ ಮತ್ತೆ ಕರ್ತದ್ದು. ಯಾಕೆ ತಬಲ ಬಾರಿಸ್ಲಿಕ್ಕೆ? ಅಲ್ಲಪ್ಪ, ಮತ್ತೆ ಹೆಸರು ಚೇಂಜ್ ಮಾಡ್ಲಿಕ್ಕೆ. ಮತ್ತೆ ಹೆಸರು ಚೇಂಜ್ ಮಾಡಿದಲ್ಲ. ಹೌದಾ? ಅದು ಎಂತಾಯ್ತಂದ್ರೆ ಅವನ ಸಂಖ್ಯೆ ಎಲ್ಲ ಲೆಕ್ಕ ಮಾಡುವಾಗ 3 ಬಂತು. 3ರಲ್ಲಿ ಬಾರಿ ಒಳ್ಳೆ ಉಂಟು. ಹೌದೌದು. 3 ಅಂದ್ರೆ ಗುರು ಅಲ್ಲ. ಹೌದೌದು. ಕೂಡಲೇ ಚೇಂಜ್ ಮಾಡಿದೆ ಎ ಆರ್ ರೆಹಮಾನ್ ಹೇಳಿ. ಹೌದಾ? ಈಗ ಭಾಸ್ಕರ್ ಅವಾರ್ಡ್ ಎಲ್ಲ ಬಂತಲ್ಲ. ಆಸ್ಕರ್. ಅದೇ ತಪ್ಪಿತ್ತು, ಆಸ್ಕರ್. ಗುರುಜಿ ಫೋನ್ ಮಾಡ್ತುಂಟು ರೆಹಮಾನ್ ಇದು. ಇದು ಎ ಆರ್ ರೆಹಮಾನ್ ಅಲ್ಲ ಸ್ವಾಮಿ, ಮತ್ತೆ ಇದು ಉಸ್ಮಾನ್ ಬಾಯ್ದು ಮಗ ರೆಹಮಾನ್. ಹೋಟ್ಲಿದ್ದು. ಹಲೋ ಹಲೋ. ರೆಹಮಾನ್ ಮಾತಾಡುದು. ರೆಹಮಾನ? ನನ್ನ ಹೆಸರು 2 ತಿಂಗಳಾಯ್ತು, ಇನ್ನೂ ಮಾಡ್ಲಿಲ್ಲ ನೀವು. ನೀ ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದೀಯ. ಚೊರೆ ಒಂದು ಹೆಸರು ಚೇಂಜ್ ಮಾಡಿ. ಅಪ್ಪ ಇಟ್ಟ ಹೆಸರು ಬೇಡ ನಿಂಗೆ? ರೆಹಮಾನ್ ಬೇಡವಾ? ನಿಮ್ಗೆ ಗೊತ್ತಿಲ್ವಾ? ಎ ಆರ್ ರೆಹಮಾನ್ ಫೇಮಸ್ ಉಂಟು ಹೇಳಿ. ನಿಂಗೊಂದು ಹೊಸ ಹೆಸರು ಇಡ್ತೇನೆ ನಾನು. ಆಯ್ತು, ಬೇಗ ಹೇಳಿ. ಇವತ್ತೆಂತ ಶುಕ್ರವಾರ, ಒಳ್ಳೆ ದಿವಸ ಹೇಳ್ತೇನೆ ಆಯ್ತಾ? ಬೇಗ ಹೇಳಿ. ಮತ್ತೆ ನಿಂಗೆ ಹೊಸ ಹೆಸರು ಇಟ್ರೆ ನಿನ್ನಪ್ಪ ಬಂದು ನಂಗೆ ಹೊಡಿಲಿಕ್ಕಿಲ್ಲಲ್ಲ ಮಾರಾಯ. ಇಲ್ಲ ಅವರಂತ ಹಾಗಾದ್ರೆ ಹೊಸ ಹೆಸರು ಇಡುದೆ. ಅಲ್ಲಿ ಹೆಸರು ಇಡ್ಲಿಕ್ಕೆ ಸಾಕ್ಷಿ ಬೇಕಾ? ಸಾಕ್ಷಿಗೆ ಇಲ್ಲಿ ಜನ ಇದ್ದಾರೆ. ಎಂತ ಕೋಟಿಗೆ ಒಂದದ? ಕೋರ್ಟ್ಗೆಲ್ಲ ಜನ ಬೇಕು ನಾಮಕರಣ ಇಡುವಾಗ. ನಿಂಗೆ ಹೊಸ ಹೆಸರು ಇಟ್ಟೆ? ಹೇಳಿ. ಯಾವ ಹೆಸರು ಗೊತ್ತುಂಟೆ? ಫಹದ್ ಫಾಜಿಲ್. ಸೂಪರ್ ಹೆಸರು ಗುರುಜಿ. ಹಾ ಗುರುಜಿ, ಇದು ಅರ್ನಾಲ್ಡ್ಗೆ ಸಹ ನೀವೇ ಸರ್ ಇಟ್ಟದ? ಅರವಿಂದ. ಯಾರು, ರಮೇಶ್ ಅರವಿಂದ? ಅಲ್ಲಪ್ಪ, ಮತ್ತೆ ಅರವಿಂದ. ಎಷ್ಟು ಸಪ್ರ ಇದೆ ಇವರಾಗೆ. ನನ್ನ ಮನೆದ ಬಾಗಿಲೆಲ್ಲ ಸಪ್ರ, ಸಣ್ಣ ಬಾಗಿಲು. ನಾನ್ ಮತ್ತೆ ಹೆಸರು ಇಟ್ಟದಲ್ಲ, ಎರ್ನಾಲ್ಡ್ ಶಿವಾಸ್ ನಗರ್ ಇಟ್ಟದ. ಅಂದ್ರೆ ಸುಭಾಷ್ ನಗರ? ಎರ್ನಾಲ್ಡ್ ಶಿವಾಸ್ ನಗರ್. ಮತ್ತೆ ಈಗ ಮನೆ ಬಾಗಿಲೆಲ್ಲ ತೋರ ಮಾಡಿದಾನಲ್ಲ, ಅದು ಯಾಕೆ? ನಿಮಗೆ ತೋರ ಆಗಿದಾನಲ್ಲ. ಗ್ರೇಟ್ ಗುರುಜಿ ನೀವು. ನಿಮ್ಮ ಕಾಲೆಲ್ಲ ಉಂಟು? ಇಲ್ಲ ಉಂಟು ನೋಡಿ. ಸ್ವಲ್ಪ ದೂರ ಇಡಿ, ಕಾಲಿಗೆ ತಾಗ್ತಾ ಉಂಟು. ಹೌದಾ? ಕಾಲು ಹಿಡಿಲಿಲ್ಲ. ಕಾಲು ಹಿಡಿಲಿಕ್ಕಲ್ಲ. ಇದು ಅಮಿತಾಬ್ ಬಚ್ಚನ್ಗೆ ಹೆಸರು ನೀವು ಇಟ್ಟದ? ಅಮಿತಾಬ್ ಬಚ್ಚನ್ಗೆ ಅವರ ಅಪ್ಪ ಹೆಸರು ಇಟ್ಟದು. ಮತ್ತೆ ಯಾಕೆ ಅಲ್ಲಿ ಇಟ್ಟದ್ದು? ಅದು ಗ್ಯಾಪ್ ಫಿಲ್ ಮಾಡ್ಲಿಕ್ಕೆ. ಹೌದಾ? ಮತ್ತೆ ನಿಮ್ಗೆ ಅಕ್ಕಿ ಗೊತ್ತಿಲ್ಲ? ಗೊತ್ತುಂಟು, ಬೆಳ್ತಿಗೆ ಅಲ್ವಾ? ಬೆಳ್ತಿಗೆಲ್ಲ. ಬಾಸ್ಮತಿ. ಬಾಸ್ಮತಿ ಅಲ್ಲ ಸ್ವಾಮಿ, ಅಕ್ಷಯ್ ಕುಮಾರ್. ಓ, ಅಕ್ಷಯ್ ಕುಮಾರ್ ಅಷ್ಟು ಕ್ಲೋಸ್? 13 ಪಿಕ್ಚರ್ ಫ್ಲಾಪ್. ಹೌದಾ? 14ಕ್ಕೆ ನನ್ನ ಹತ್ರ ಬಂದದ್ದು. ಅದು ಸಹ ಫ್ಲಾಪ್? ಇಲ್ಲಪ್ಪ, ಮತ್ತೆ ಫುಲ್ ಸಕ್ಸಸ್ ಅಲ್ಲ. ಹೌದಾ? ಈಗ ಎಲ್ಲಿ ಟಾಪ್ ಟವರ್ ಅಲ್ಲಿ ಎಲ್ಲಿ ಮುಟ್ಟಿದ್ದ ಅಂದ್ರೆ ಈಗ ನಾನು ಫೋನ್ ಮಾಡಿದ್ರೆ ರಸ್ತೆಗೆ. ಅದೇ ಯಾಕೆ? ನನ್ನ ನಂಬರ್ ಇಲ್ಲ ಅವ್ರ ಹತ್ರ. ಪಂಚಿ. ಇವ್ರೇನ್ ಚಪ್ಪೆ? ಇವರು ಹರೀಶ್ ಅಂತ ಹೇಳಿ, ವಯಸ್ಸು 36, ಮದುವೆ ಆಗಿಲ್ಲ ಗುರುಜಿ. 36 ವರ್ಷ? ಹೌದು, ಮದುವೆ ಆಗ್ಲಿಲ್ಲ. ಕೈ ಕೊಡಿ, ತಗೊಳ್ಳಿ. ಬಿಸಿ ಉಂಟಲ್ಲ? ಹೌದೌದು, ತುಂಬಾ ಬಿಸಿ. ನಿಮ್ಮ ಕೈಯಲ್ಲ, ಇದು ಕೊಡಿ. ತಪ್ಪಿತ್ತು. 36 ವರ್ಷ ಆಯ್ತು, ಉಷ್ಣತೆ ಕಮ್ಮಿ ಉಂಟು. ಇನ್ನು ಯಾಕೆ ಮದುವೆ? ಭಾರಿ ಕಷ್ಟ ಆಯ್ತು. ಅಲ್ಲ, ಇದಕ್ಕೆ ಪರಿಹಾರ ಅಂತ ಗುರುಜಿ? ಪರಿಹಾರ ನಮ್ಮ ಹತ್ರ ಉಂಟಲ್ಲ. ಇನ್ನು ಅವರ ಹೆಸರು ಚೇಂಜ್ ಮಾಡಿಕೊಡು ಅವರಿಗೆ. ಈಗ ನೋಡಿ, ನಿಮ್ಮ ಹರೀಶದಲ್ಲಿ ಉಂಟಲ್ಲ, ಲಾಸ್ಟ್ ಇದು ಹೆಚ್ಚು ತೆಗಿಯುವ, ಅವಾಗ ಹ್ಯಾರಿಸ್ ಆಗ್ತದೆ. ಅದಕ್ಕಿಂತ ಟ್ಯಾರಿಸ್ ಇಡ್ಬೋದಲ್ಲ ಗುರುಜಿ? ಒಳ್ಳೆ ಇಲ್ಲ ಹೇಳದ ನೀವು. ದೇವರನ್ನ ಒಳ್ಳೆ ಇಲ್ಲ. ಹಾಗಾದ್ರೆ ಅವರಿಗೆ ಹ್ಯಾರಿಸ್ ಗುರುಜಿ ಬೇಗ. ಜಯರಾಜ್ ಅಂತ ಹೆಸರು. ಅದು ತಮಿಳ್ನಾಡಿನ ಮ್ಯೂಸಿಕ್ ಡೈರೆಕ್ಟರ್ ಹೆಸರಲ್ಲ? ಅದೇ ಹೆಸರು ಉಂಟಾ? ಅದೇ. ನಾನಿಟ್ಟ ಹೆಸರು ಎಲ್ಲ ಫೇಮಸ್ ಆಗಿ, ಅದೇ ಕಷ್ಟ. ಅದೇ ನೀವು ಇಲ್ಲಿ ಇರಬಾರ್ದಿತ್ತು. ಹಾಗಾದ್ರೆ ಇವರಿಗೆ ಕಲ್ಯಾಣ ಆಗ್ಲಿಲ್ಲ? ಹೌದು ಗುರುಜಿ. ಕಲ್ಯಾಣ ಕುಮಾರ್ ಅಂತ ಹೆಸರಿಟ್ರೆ ಹೆಸರು ಅದ್ರ ಹೊಸತುಂಟು. ಆಗ್ಲಿಕ್ಕಿಲ್ಲ? ಬೇಡ ಅಂತೀಯಾ? ಸುಮ್ಮನೆ ಕುತ್ಕೊಳ್ಳಿ ಮಾರೆ. ಎಂತಾಯ್ತು? ಆಗದಿಂದ ನೋಡ್ತಾ ಇದ್ದೇನೆ. ಎಂತ ಕಲಾವಿದರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ ನಿಮ್ಗೆ? ಏನಾಯ್ತು? ಇದೆಂತ ನಿಂಗೆ ಫಸ್ಟ್ ಮೆಟ್ಟಲ್ಲಿ ಹೊಡಿಬೇಕು. ಇಂಥದೇ ಗುರುಜಿಗಳಿಂದ ಕೆಟ್ಟ ಹೆಸರು ಬರುದು. ಅಯ್ಯೋ, ಜ್ಯೂಸ್ ಬೇಕಾ ನಿಂಗೆ? ಜ್ಯೂಸ್ ಎಂದ? ಜ್ಯೂಸ್ ಅಲ್ಲ ಗುರುಜಿ. ಬಾರ ಸುಮ್ಮನೆ. ಅಲ್ಲ, ಸಿಟ್ಟು ಬಂದ ಅವರಿಗೆ. ಪೇಮೆಂಟ್ ನಂದು ಬರ್ತೇನೆ, ಮತ್ತೆ ಗೂಗಲ್ ಪೇ ಮಾಡ್ಲಿಕ್ಕೆ ಹೇಳ್ತೇನೆ. ಗೂಗಲ್ ಪೇ ಮಾಡ್ತೀರಾ ಮತ್ತೆ? ಅಲ್ಲ ಇವ್ರೆ, ಒಂದು ಪೇಮೆಂಟ್ ಕೊಡಿ ಪ್ಲೀಸ್, ದಯವಿಟ್ಟು. ಛೇ, ನನ್ನದು ಇವತ್ತು 4ರಲ್ಲಿ ರಾಹು ಇದ್ದೇನೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ನಮಸ್ಕಾರ ಮಾಸ್ಟ್ರೆ. ಮಾಸ್ಟ್ರೆ ನಮಸ್ಕಾರ. ನಮಸ್ಕಾರ ಮಾಷೆ. ಓ ಭಾಸ್ಕರ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ? ಬನ್ನಿ 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 ಹೋಗೋಣ. ನಮ್ಮ ಸಂಘದ್ದು 10ನೇ ವರ್ಷದ ವಾರ್ಷಿಕೋತ್ಸವ. ನಿಮಗೊಂದು ಇನ್ವಿಟೇಷನ್ ಕೊಡುವ ಅಂತ. ನಿಮ್ಮ ತಮ್ಮನಿಗ? ಅಯ್ಯೋ ದೇವಾ, ನಾನು ನೋಡಿದಾಗ ಇಷ್ಟು ಸಣ್ಣವ ಇದ್ದ, ಈಗ ಲಗ್ನಕ್ಕೆ ಬಂದಿದ್ದಾನ? ಹೌದು. ವಾರ್ಷಿಕೋತ್ಸವ ಮಾಸ್ಟ್ರೆ, 10ನೇ ವರ್ಷದ್ದು. 10ನೇ ತಾರೀಕು ನನಗೆ ಪುರುಸೊತ್ತುಂಟು, ಆದರೆ 9ನೇ ತಾರೀಕು ಮಾತ್ರ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮಗೆ ಪ್ರದೀಪ ಗೊತ್ತುಂಟಲ್ಲ? ಪ್ರದೀಪ ಅವನ ಕೊನೆ ಮಗನ ಲಗ್ನ ಒಟ್ಟು ಉಜಿರೆಯಲ್ಲಿ, ನಾನು ಹೋಗ್ಬೇಕು. ವಾರ್ಷಿಕೋತ್ಸವ 10ನೇ ವರ್ಷದ್ದು. 10ನೇ ವರ್ಷದ್ದು ನಮ್ಮ ಕ್ಲಬ್ ಇದ್ದು 10ನೇ ವರ್ಷದ್ದು ವಾರ್ಷಿಕೋತ್ಸವ. ಓ, ಕ್ಲಬ್ ಇದ್ದು ಮೊದಲೇ ಹೇಳ್ಬಾರ್ದಿತ್ತ? ಕೇಳಿತಲ್ಲ. ಆಯ್ತು, ಬರ್ತೇನೆ. ಮಾಸ್ಟ್ರೆ, ವರ್ಷ ಪ್ರತಿಯಂತೆ ಈ ಸಲವು ನಿಮ್ಮ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಯಾವುದಕ್ಕೂ ನೀವು ಒಮ್ಮೆ ಆ ಪ್ರಕಾಶನ್ ಭೇಟಿಯಾಗಿ. ಸರಿ ಆಯ್ತು. ಚಾಯ್ ಕುಡಿತೀರಾ? ಬೇಡ ಮಾಸ್ಟ್ರೆ. ಓ, ಮನೇಲೆ ಚಾ ಕುಡಿದು ಬಂದ್ರಿ. ಒಳ್ಳೇದಾಯ್ತು. ಸಾಹಸ. ಎಂತ? ಅಲ್ಲ, ಪ್ರಕಾಶನ್ ಹತ್ರ ಮಾತಾಡ್ತೇವೆ ಅಂತ. ಆಯ್ತು ಹೋಗಿ ಬನ್ನಿ. ಬರ್ತೇವೆ. ವಾರ್ಷಿಕೋತ್ಸವ. ಓ ಹರೀಶ, ಹೇಗಿದ್ದಿ? ಸೌಖ್ಯದಲ್ಲಿದ್ದೇನೆ. ಹೇಗಿದೆ ನಿನ್ನ ಭೂ ವ್ಯವಹಾರ? ನಡೀತಾ ಉಂಟು. ಹುಡುಗಿ ಸೆಟ್ ಆಯ್ತಾ? ಆಗ್ತಾ ಉಂಟು. ಈ ಜನ್ಮದಲ್ಲಿ ಆಗ್ಬೋದಾ? ಇವ ಮಾಸ್ಟರ್ ಮಗ ಅಂತ ಮರ್ಯಾದೆ ಕೊಡ್ಬೇಕು. ಅದು ಬಿಟ್ರೆ ಖಾಲಿ ಕಬ್ಬಿನ ಜ್ಯೂಸು ತೆಗೆದ ಸಿಪ್ಪೆಯಾಗಿ ಯಾವುದೂ ಪ್ರಯೋಜನ ಇಲ್ಲ. ಪ್ರಕಾಶ್ ನಮಸ್ಕಾರ. ಮತ್ತೆ ಹೇಗಿದ್ದೀರಿ? ನಮ್ಮ ಸಂಘದ ವಾರ್ಷಿಕೋತ್ಸವ, ಇದು ಇನ್ವಿಟೇಷನ್ ನಿಮಗಿರಲಿ. ನೋಡಿದೆ ಫ್ಲೆಕ್ಸ್ ಅಲ್ಲಿ. ಹೌದು. ಹೋದ ವರ್ಷ ಒಂದು ಸ್ಕಿಟ್ ಅರ್ಧ ಗಂಟೆದ್ದು ಮಾಡಿದ್ರಿ ನೀವು. ಹೌದೌದು, ಅದೇನು ಹೇಳಲಿಕ್ಕೆ ಹೋದಂದು. ಈ ಸಲ ಒಂದು ನಾಟಕ ಮಾಡೋಣ 2 ಗಂಟೆದ್ದು. ನಾಟಕ? ಹೌದು ಸರ್, ನಾನೇ ಬರ್ತಿದ್ದು. ಯಾವುದು? ಅದು ಶಾಕುಂತಲ ದುಷ್ಯಂತ. ಅದು ದುಷ್ಯಂತ ಶಾಕುಂತಲ ಅಲ್ವಾ? ಅದು ನಾನು ಬರೆಯುವಾಗ ಸ್ವಲ್ಪ ಆಚೆ ಮಾಡಿ ಬರ್ತದೆ. ಚಂದ ಉಂಟು, ತೊಂದರೆ ಇಲ್ಲ. ಇದು ಬಜೆಟ್ ಕಮ್ಮಿ ಆಗ್ಬೇಕು, ನಾಟಕ ಚಂದ ಆಗ್ಬೇಕು. ಬಜೆಟ್ ಎಲ್ಲ ತೊಂದರೆ ಇಲ್ಲ, ನಾಟಕ ಒಳ್ಳೆ ಉಂಟು. ನಮ್ಮ ಹುಡುಗರಿಂದ ಕೊಡೋದು ಬೇಡ, ಒಂದು ಬನ್ಸ್ ಮತ್ತೆ ಚಾ ಕೊಟ್ರೆ ಸಾಕು. ನಂಗಿಂತ ಪೇಮೆಂಟ್ ಬೇಡ. ನಂದೊಂದು ಪಾಲಿಸಿ ಮಾಡಿಸಿದ್ರೆ ಸಾಕು, LICದ್ದು. ಪಾಲಿಸಿಯಾ? ಸರಿ, ಮಾಡಿಸುವ. ರಾಜಣ್ಣ, ಒಂದು ಹೊಸ ಒಂದು ಕಂತು ಬಾಕಿ ಉಂಟು LICದ್ದು, ಒಂದು ಕಟ್ಟಿ ಬಿಡಿ ಆಯ್ತಾ? ಈಗೆಲ್ಲ ಮದುವೆಗೆ ನಮಗೆ ಆರ್ಡರ್ ಎಲ್ಲ ತುಂಬಾ ಕಡಿಮೆ ಅಲ್ವಾ? ಈಗ ಎಲ್ಲರೂ ಮೊಬೈಲಲ್ಲೇ ಫೋಟೋ ತೆಗಿ. ನಮ್ಮನ್ನ ಯಾರು ಕೇರ್ ಮಾಡೋದಿಲ್ಲ ಈಗ. ಕಟ್ತೇನೆ. ಸರಿ. ಈ ಫೋಟೋಗ್ರಾಫರ್ ಅವಸ್ಥೆ ಯಾರಿಗೂ ಬೇಡ. ಬರ್ತಾನೆ. ಎಂತ ಪ್ರಕಾಶಣ್ಣ, ಬುಕ್ಕೆಲ್ಲ ಇಟ್ಕೊಂಡು ಬಂದಿದ್ರಿ? ಬಾ ಕೂತ್ಕೋ. ಇದು ಭಾಸ್ಕರಣ್ಣ ಬಂದ್ರಾಗ ಗೊತ್ತದಲ್ಲ, ಕ್ಲಬ್ ಇದು ವಾರ್ಷಿಕೋತ್ಸವ. ಹೌದು. ನನ್ನ ಹತ್ರ ನಾಟಕ ಮಾಡ್ಲಿಕ್ಕೆ ಹೇಳಿದ್ರು. ಯಾರ ಹತ್ರ? ನಿಮ್ಮ ನನ್ನ ಹತ್ರ. ಎಂತ ಒತ್ತಾಯ ಮಾರ್ರೆ, ನೀವೇ ಮಾಡ್ಬೇಕು ಅಂತ. ನಾ ಹೇಳಿ ಸದ್ಯಕ್ಕಂತ ಒಂದೇ ನಾಟಕ ಇರುತ್ತೆ, ನಾ ಬರ್ತದ್ದು. ಇದು ಪೌರಾಣಿಕ ನಾಟಕ, ಶಾಕುಂತಲ ದುಷ್ಯಂತ. ಯಾವುದು? ಅದು ನೀವು ಬರ್ತದ? ನಾನೇ. ಅದು ಕಾಳಿದಾಸ ಬರ್ದ ಅಲ್ಲ? ಹೌದಾ? ಅಲ್ಲ, ಇದೆಲ್ಲಾನೇ ಬರ್ದಿದ್ದು. ಹೇಗೆ ಬರ್ದಿದ್ದೇನೆ ಗೊತ್ತುಂಟಾ? ಸಿಂಪಲ್ ಆಗಿ ಚಂದ ಬರ್ದಿದ್ದೇನೆ ನಾನು. ಚೇತನ್, ಪ್ರಕಾಶಣ್ಣ, ಒಳ್ಳೆ ಟೈಮ್ ಬಂದಿದ್ದು ಮಾರೆ ನೀನು. ಒಳ್ಳೆ ಆಯ್ತು ಬಂದಿದ್ದು. ಯಾಕೆ? ಇದು ಭಾಸ್ಕರ್ ಅವ್ರು ಬಂದಿದ್ರು. ಕ್ಲಬ್ ಇದು ವಾರ್ಷಿಕೋತ್ಸವ ಉಂಟು, ಫ್ಲೆಕ್ಸ್ ನೋಡಿದ್ಯಲ್ಲ? ಅದು ನಾಟಕ ಮಾಡ್ಲಿಕ್ಕೆ ಹೇಳಿದ್ರು. ನಾ ಹೇಳಿದೆ ಆಗೋದಿಲ್ಲ ಅಂತ. ಅವ್ರದ್ದು ಒಂದೇ ಒತ್ತಾಯ, ನಾನು ಹೇಳಿದೆ ಅವನಿಗೀಗ. ಎಂತ ಒತ್ತಾಯ ಗೊತ್ತುಂಟ ಅವ್ರದ್ದು? ನೀವೇ ಮಾಡ್ಬೇಕು ಅಂತ ಜನ ಎಲ್ಲ ಕೇಳ್ತಿದ್ದಾರೆ. ಮತ್ತೆ ಫ್ಲೆಕ್ಸ್ ಎಲ್ಲ ಮೊನ್ನೆ ಫ್ಲೆಕ್ಸ್ ಎಲ್ಲ ಹಾಕಿದೆ. ಈಗ ನಮ್ಮ ಹೆಸರಿಲ್ಲ ಅದ್ರಲ್ಲಿ. ಈಗ ಅದು ಫ್ಲೆಕ್ಸ್ ಎಲ್ಲ ಹಾಕ್ಲಿಕ್ಕೆ ಹೋಗುವಾಗ ಅವರು ನನ್ನ ಹೆಸರೊಳಗ ಕಾಲ್ ಬಂತು, ಮತ್ತೆ ಬರ್ತಾ ಇದ್ದಂತ ಅವ್ರಿಗೆ. ಮತ್ತೆ ತೊಂದ್ರೆ ಇಲ್ಲ, ನಾ ಹೇಳಿದೆ ತೊಂದ್ರೆ ಇಲ್ಲ, ನಾಟಕ ಮಾಡೋ ಹೆಸರು ಮುಖ್ಯ ಅಲ್ಲ, ನಾಟಕ ಮಾಡೋದು ಮುಖ್ಯ. ಒಪ್ಕೊಂಡೆ. ಆಮೇಲೆ ನೀ ಪಾತ್ರ ಮಾಡ್ಬೇಕಾಯ್ತಾ? ಪಾತ್ರ ಮಾಡ್ಬೇಕು ನಾನು.
ಎದ್ದಿಲ್ ಮರೆ ಛೇ ಎಂತ ಕಲಾವಿದ ಮರೆ ನೀನು. ಹೌದು. ತಿರುಗು ತಿರುಗು ಫುಲ್ಲುಂಟು. ಹಾ ಧೂಳು ತೆಗಿದೆ ಹರಿಶಣ್ಣ. ಧೂಳಲ್ಲ, ಒಂದು ಕಲಾವಿದರಿಗೆ ಎಂತ ಬೇಕು ಎಲ್ಲ ಉಂಟು ನಿನ್ನ ಹತ್ರ. ಹೌದಾ? 2 ನಾಟಕ ಮಾಡು, ಮತ್ತೆ ಸಿನಿಮಾಗೆ ಹೋಗ್ತೀನಿ ನೀನು. ಹೌದು. ಕೈಗೆ ಸಿಗುದಿಲ್ಲ ನೀನು. ಮತ್ತೆ ನಿಂದು ಈ ಬ್ರೋಕರಿಂಗ್ ಕೆಲಸ ಉಂಟಲ್ಲ, ಮಾಡುದು ಬೇಕಾಗಿಲ್ಲ ನೀನು. ಪ್ರಕಾಶಣ್ಣ, ಅದೆಲ್ಲ ಬೇಡ ನಿಮ್ದು. ಬ್ರೋಕರಿಂಗ್ ನಲ್ಲಿ ಎಷ್ಟು ಮಂದಿ ಕೋಟ್ಯಾಧಿಪತಿಗಳಾಗಿದ್ರೆ ಗೊತ್ತುಂಟ ನಿಮ್ಗೆ? ಅದೆಲ್ಲ ಬೇಡ ನಿಮ್ದು. ಹರಿಶಣ್ಣ ಹೇಳಿ ಅವರಿಗೆ. ನಾನೆಂತ ಹೇಳಿದ್ರು ಹಾಗೆ ಮನೆ ಮಾದವರು ಸಹ ಇದ್ದಾರೆ. ನೀನ್ ಮಾಡು ಮಾರೆ, ನೀನ್ ಮಾಡು. ಈಗ ಪ್ರಕಾಶಣ್ಣ ಮಾಡುದು ಹೌದು. ಈಗ ಯಾರ್ಯಾರಿಗೆ ಯಾವ ಪಾತ್ರ? ಈಗ ಇದು ಸಾಗೋದಿಲ್ಲ ದಪ್ಪ. ವಿಶ್ವಾಮಿತ್ರ ನೀನ್ ಮಾಡು. ವಿಶ್ವಾಮಿತ್ರ ಅಲ್ಲ ಎಂತ? ವಿಶ್ವಾಮಿತ್ರ ಯಾರು? ನಾನು? ಹೌದು. ಶಾಕುಂತಲ್ ದಪ್ಪ. ಎಂತ ಪ್ರಕಾಶಣ್ಣ ನಿಮ್ಗೆ ತಲೆಸಮ ಉಂಟಾ? ಅಲ್ಲ, ನಾನು ಯಾಕೆ ಹೇಳಿದ್ದು ಗೊತ್ತುಂಟಾ? ನೀನು ವಿಶ್ವಾಮಿತ್ರ ಮಾಡಿದ್ರೆ ನಾನು ದುಷ್ಯಂತ ಮಾಡ್ತೇನೆ. ಅದಕ್ಕೆ ದುಷ್ಯಂತ ಬೇಡವಾ ಅಂತಲ್ಲ? ಬೇಡ ಅಂತಲ್ಲ, ಬೇಡ ಅಂತಲೇ ಹೇಳಿದ್ದು. ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ಮತ್ತೆ ಜನರು ಕೇಳ್ತಾರಲ್ಲ, ಅದಕ್ಕೆ ಮಾಡೋದು ಅಷ್ಟೇ. ತೊಂದ್ರೆ ಇಲ್ಲ, ನೀನು ದುಷ್ಯಂತ ಮಾಡು, ನಾನು ವಿಶ್ವಾಮಿತ್ರ ಮಾಡ್ತೇನೆ. ಆಗ್ಬೋದಲ್ಲ ಪ್ರಕಾಶಣ್ಣ? ಶಕುಂತಲೆ. ಶಕುಂತಲೆ. ಶಕುಂತಲೆ ಇವ ನನ್ನ ಎಲ್ಲೇ ಸ್ವಲ್ಪ ಹುಡುಗ ಇದ್ದಾನೆ ಮಾರೆ, ಪ್ರಶಾಂತ್. ಅವ ಮಾಡ್ತಾನೆ. ಪ್ರಶಾಂತ್ ಹುಡುಗಲ್ಲ ಪ್ರಕಾಶಣ್ಣ. ಅವ ಎಷ್ಟು ನಾಟಕ ಮಾಡಿದಾರೆ ಗೊತ್ತುಂಟ ನಿಂಗೆ? ಹೌದಾ? ಅವ ವೇಷ ಆಗಿದ್ರೆ ಉಂಟಲ್ಲ, ಗೊತ್ತೇ ಆಗುದಿಲ್ಲ. ಹುಡುಗಿಂತ ಹುಡುಗ ಅಂತ. ಅಷ್ಟು ಚಂದ ಮಾಡ್ತಾನೆ ಅವ. ಹಾಗಾದ್ರೆ ಮಾಡು. ಮತ್ತೆ ಒಂದು ಪ್ರಕಾಶಣ್ಣ, ಹೊಟ್ಟೆಗೆ ಚಾಮತೆ ಬನ್ಸು. ನೀನೆಂತಕ್ಕೆ ತಿಂಡಿಯಲ್ಲ? ಹೌದು. ನಿಂಗೆ ಎಲ್ಲಿ ಸಿಗದಿದ್ರೆ ಹೋಟೆಲ್ ತಿನ್ನಿಸ್ತಾನೆ. ಆಯ್ತಲ್ಲ? ಆಯ್ತು. ಹಾಗಾದ್ರೆ ಮಾಡುವ. ಎಂತ ಬನ್ಸು? ಬನ್ಸಲ್ಲ, ನಾಟಕ. ನಾಟಕ ಮಾಡುವ. ಹಾಗಾದ್ರೆ ನಾಳೆ ಪ್ರಾಕ್ಟೀಸ್ ಮಾಡುದಾ? ಸರಿ ಮಾಡೋದಲ್ಲ ನೀವ್ ಹೇಳಿದಾಗೆ. ಹಾಗಾದ್ರೆ ನಾನು ಹುಡುಗನ ಹೇಳ್ತೇನೆ. ನಾನು ಹೇಳಿ ನೀವು. ಮೊದಲು ನನ್ನ ಹೆಂಡತಿಗೆ ಹೇಳ್ತೇನೆ. ಆಯ್ತು ಆಯ್ತು ಆಯ್ತು. ಜಗದೋದ್ಧಾರನ ಆಡಿಸಿದಳ್ ಯಶೋದೆ. ಜಗದೋದ್ಧಾರನ ಆಡಿಸಿದಳ್ ಯಶೋದೆ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳ್ ಯಶೋದೆ. ಆಡಿಸಿದಳ್ ಯಶೋದೆ. ಆಡಿಸಿದಳ್ ಯಶೋದೆ. ಆಡಿಸಿದಳ್ ಯಶೋದೆ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಮಗುಗಳ ಮಾಣಿಕ್ಯನ ಆಡಿಸಿದಳ್ ಯಶೋದೆ. ಮಗುಗಳ ಮಾಣಿಕ್ಯನ ಆಡಿಸಿದಳ್ ಯಶೋದೆ. ಜಗದೋದ್ಧಾರನ ಆಡಿಸಿದಳ್ ಯಶೋದೆ. ಜಗದೋದ್ಧಾರನ ಆಡಿಸಿದಳ್ ಯಶೋದೆ. ಪರಮ ಪುರುಷನ ಪರವಾಸುದೇವನ. ಪರಮ ಪುರುಷನ ಪರವಾಸುದೇವನ. ಪುರಂದರ ವಿಠಲನ ಸರಿ ಮ ಸರಿ ಮ ಪರಿ ಮ ಪ ನಿ ಸರಿ ಸರಿ ಪ ಮ ಪ. ಪುರಂದರ
ವಿಠಲನ ಸಾ ಸಾ ರೀ ರೀ ಸರಿ ಪ ಮ ನೀ ಪ ಸಾ ನಿ ಪ ಮ ಸರಿ ಪ ನಿ ಪ ಮ ಪ ಮ ರೀ ಮ ರಿ ಸ ನಿ ಸರಿ ಸರಿ ಮ ಪ ಮ ಪ ನಿ ಸ ನಿ ಸರಿ ಸರಿ ಮ ಪ ಮ ಪ ನಿ ಸ ನಿ ಸರಿ ಸರಿ ಮ ಪ ಮ ಪ ನಿ ಸ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಆಡಿಸಿದಳೆ ಶೋದೆ ಆಡಿಸಿದಳೆ ಶೋದೆ ಆಡಿಸಿದಳೆ ಶೋದೆ. ಮ್ಯಾಮ್, ಈ ಸಲ ವಿದ್ವತ್ ಎಕ್ಸಾಮ್ ಕಟ್ತೀಯಾ ನೀನು? ನಾನು ಅಮ್ಮನ ಹತ್ರ ಕೇಳಿ ಹೇಳ್ತೇನೆ ಮ್ಯಾಮ್ ನಿಮಗೆ. ಇದು ಮೊನ್ನೆ ನಿನ್ನ ಅಮ್ಮ ಸಿಕ್ಕಿದ್ರು. ನಿಂಗೆ ಹುಡುಗ ಹುಡುಕುವ ಗಡಿಬಿಡಿಯಲ್ಲಿದ್ದಾರೆ ಅವರು. ಹೌದು ಮ್ಯಾಮ್, ನಂದು ಕಲ್ತಾಯ್ತಲ್ಲ, ನಾನೇನಾದರೂ ಜಾಬ್ ಆಗಲಿ ಅಂತ ಇದ್ದೇನೆ. ಅವರಿಗೆ ನನ್ನ ಮದುವೆ ಮಾಡುವ ಗಡಿಬಿಡಿ ಉಂಟು ಈಗ. ಅಲ್ಲ, ನೀನೇ ಆಲೋಚನೆ ಮಾಡು. ಅದೇ ನೋಡ್ತೇನೆ ಮ್ಯಾಮ್. ನನಗೆ ಆ ಕಡೆಯಿಂದ ಅವರನ್ನು ಬಿಡೋ ಹಾಗೂ ಇಲ್ಲ, ಈ ಕಡೆಯಿಂದ ನನ್ನ ಕೆರಿಯರ್ ನೋಡುವಾಗೂ ಇಲ್ಲ, ಹಾಗೆ ಆಗಿದೆ. ಸರಿ ಮ್ಯಾಮ್, ನಾನು ಬರ್ತೇನೆ. ಆಯಿತು, ಒಳ್ಳೆಯದಾಗಲಿ. ಪ್ರಕಾಶಣ್ಣ, ಎಲ್ಲಿ ಶಕುಂತಲೆ? ಟೈಮ್ ಆಯ್ತು. ಬೇರೆ ದುಷ್ಯಂತ ಸಿಕ್ಕಿದ್ನ? ಬರ್ತೇನೆ ಅಂತ ಹೇಳಿದ್ದಾನೆ ಮರೆ. ಬಂದಲ್ಲ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬಾಡಿಗೆ ರಿಕ್ಷಾದಲ್ಲಿ ಚಂಗನೆ ಚಪ್ಪಲ ಹಚ್ಚಿ ಇಳಿದು ಬಂದ ಶಕುಂತಲೆ. ಚೈತಕಿ, ಓ ಸಾರಿ, ಥ್ಯಾಂಕ್ ಯು. ತೊಂದರೆ ಇಲ್ಲ. ನಮಸ್ತೆ ಮಾಸ್ಟರ್. ನಮಸ್ತೆ. ಮತ್ತೆ ಇದು ಚೇತನ ಅಂತ, ನಮ್ಮ ನಾಟಕದಲ್ಲಿ ಇವನೇ ದುಶ್ಯಾಸನ. ದುಶ್ಯಾಸನ? ದುಶ್ಯಾಸನ ಅಲ್ಲ ಮರ, ಇದು ದುಷ್ಯಂತ. ಹೌದಾ? ಮದುವೆ ಆಗಿದೆಯಾ? ಇಲ್ಲ. ಆಗ್ತದೆ, ಸಣ್ಣ ವಯಸ್ಸು. ಹೌದು. ನೋಡ್ಲಿಕ್ಕೆ ತುಂಬಾ ಚಂದ ಇದ್ದಾರಲ್ಲ. ಹೌದು. ಮತ್ತೆ ಅವರು? ಇದು ಹರೀಶ ಅಂತ ಮಾಸ್ಟ್ ಇದಾರಲ್ಲ, ಅವರ ಮಗ. ನಂಗೆ ಸಹ ಮದುವೆ ಆಗ್ಲಿಲ್ಲ. ಪ್ರಾಯ ಒಂದು 30 ಆಯ್ತು. ಇನ್ನು ಸ್ವಲ್ಪ ಸಮಯ ಇರುದಲ್ಲ. ಎಂತ ಮದುವೆ ಆಗ್ಲಿಕ್ಕ? ಅಲ್ಲ, ಸಾಯ್ಲಿಕ್ಕೆ. ಸರ್, ನಿಮ್ದು ಕೊಡ್ತೀರಾ? ಎಂತ? ಅಯ್ಯೋ, ಸ್ಕ್ರಿಪ್ಟ್ ಮಾಸ್ಟ್ರೇ. ಓ, ಸ್ಕ್ರಿಪ್ಟ್ ನೀನ್ ನೆನಪಾಡ್ಲಿಕ್ಕಿಲ್ವಾ? ಕೊಡಿಯಲ್ಲ. ನೋಡು, ಇದು ಸಂಸ್ಕಾರ ಅಂದ್ರೆ ನಿಂಗೆಲ್ಲಿ ಬರ್ತದೆ? ಎಸ್, ತಗೊಳ್ಳಲ್ಲ ಮಾಸ್ಟ್ರೇ. ಮಧ್ಯಾಹ್ನ ತಗೊಂಡು ಅಭ್ಯಾಸ ಇಲ್ಲ, ಮತ್ತೆ ಪ್ರಾಕ್ಟೀಸ್ ಮುಗಿದ ಕೂಡಲೇ ತಗೊಳ್ಳುವ. ಅಯ್ಯೋ, ಅದಲ್ಲ ಮಾಸ್ಟ್ರೇ, ಪ್ರಾಕ್ಟೀಸ್ ತಗೊಳ್ಳುವನ ಅಂತ ಕೇಳಿದ್ದು. ಪ್ರಾಕ್ಟೀಸ್ ತಗೊಳ್ಳೋದಂತ ಅದು ಮಾಡುದಲ್ಲ. ಹೌದಾ? ಆಯ್ತಾಯ್ತಾಯ್ತು, ನಾನು ಹೇಳ್ಕೊಡ್ತೇನೆ. ಆಯ್ತು, ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಹಾ. ಪ್ರಾಣನಾಥ, ಕಣ್ವ ಆಶ್ರಮದಲ್ಲಿ ವಿಹಾರಕ್ಕೆಂದು ಹೋದಾಗ ನನ್ನನ್ನು ಭೇಟಿಯಾದದ್ದು ನೆನಪಿಲ್ಲವೇ? ಆಯ್ತಾಯ್ತು ಆಯ್ತು ಮಾಸ್ಟ್ರೆ. ಹೇಗಾಗಿದೆ? ಮಾಡ್ಬೇಕಾ? ಮಾಡ್ತೇನೆ ಮಾಸ್ಟ್ರೆ. ಮಾಡಿ ಮಾಡಿ. ಪ್ರಾಣಾಯಾಮ. ಎಂತ ಪ್ರಾಣಾಯಾಮ? ಬೆಳಿಗ್ಗೆ ಮಾಡೋದಲ್ಲ, ಮತ್ತೆ ಪ್ರಾಣನಾಥ. ಪ್ರಾಣನಾಥ ಕಾಣುವ ಆಶ್ರಮದಲ್ಲಿ ವಿಹಾರಕ್ಕೆ ಹೋದಾಗ ನನ್ನನ್ನು ಭೇಟಿಯಾದದ್ದು ನೆನಪಿಲ್ಲವೇ?
ಪ್ರಶಾಂತ್ ಅಣ್ಣ ಬಿಹಾರಕ್ಕೆ ಯಾಕೆ ನೀವು ಗೋಧಿ ರೊಟ್ಟಿ ಮಾಡ್ಲಿಕ್ಕೆ ಹೋದದ್ದ? ಬಿಹಾರಕ್ಕೆ ಪ್ರಶಾಂತ್ ಅಣ್ಣ? ಅಲ್ಲ, ಕರ್ಮ ಮಹರ್ಷಿ ಬಿಹಾರದಲ್ಲಿ ಯಾವ ಆಶ್ರಮ ಮಾಡ್ಲಿಕ್ಕೆ ಹೋದ್ದು? ಹೌದಾ? ಸರಿ, ಎಂತ ಪ್ರಶಾಂತ್? ತಪ್ಪಾಯ್ತು ಮಾಸ್ಟ್ರೆ, ತಪ್ಪಾಯ್ತು. ಒಳಗೋಗು ಒಳಗೋಗು ಒಳಗೆ. ಎಲ್ಲಿಗೆ? ನೀವೇ ಹೇಳಿದಲ್ಲ ಒಳಗೆ ಹೋಗ್ಲಿಕ್ಕೆ. ಕ್ಯಾರೆಕ್ಟರ್ನ ಒಳಗೋಗಿ ಅನುಭವಿಸಿ ಮಾತಾಡ್ಬೇಕು. ಸರಿ ಸರಿ, ಈಗ ಅರ್ಥ ಆಯ್ತಾ? ತಪ್ಪಾಯ್ತು. ಸರಿ ಮಾಸ್ಟ್ರೆ, ಮಾಡು. ಪ್ರಾಣನಾಥ, 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 ಪ್ರಾಣನಾಥ ಕರ್ಮ ಮಾಸ್ಟ್ರೆ. ನಂಗೆ ಅದಿಲ್ದೆ ಆಗುದಿಲ್ಲ ಮಾಸ್ಟ್ರೆ. ಮೊದ್ಲು ಹೇಳುದಲ್ವಾ, ಒಂದು ಅರ್ಜೆಂಟ್ ಒಂದು ಕಾಟನ್ ತಗೊಂಬ. ಆಯ್ತಾ? ಅಯ್ಯೋ ಅದಲ್ಲ ಮಾಸ್ಟ್ರೆ. ಓ ಬಿಯರಾ? ಛೇ, ಅಯ್ಯೋ ಮಾಸ್ಟ್ರೆ ಅದಲ್ಲ. ನನ್ಗೆ ಮ್ಯೂಸಿಕ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನನ್ಗೆ ಮ್ಯೂಸಿಕ್ ಬೇಕೇ ಬೇಕು. ಪಡ್ಕೊಂಡೆ ಮ್ಯೂಸಿಕ್ ನೆನಪಿಲ್ಲ. ಇರಿ ತರ್ತೇನೆ, ಒಂದು ನಿಮಿಷ. ಇದೆಂತ ಮಾಸ್ಟ್ರೆ? ಇದೆಂತ? ಇದು ಇಲಿ ಹಿಡಿಯುವ ಪೆಟ್ಟಿಗೆ. ಇಲ್ಲಿ ಇಲಿ ಬರ್ತದೆ, ಪುಚ್ಚುಕಂದ ಮುಚ್ಚಿದ್ರೆ ಇಲಿ ಸತ್ತು ಹೋಗ್ತದೆ. ಅಲ್ಲ, ನಾಟದವ್ರಿಗೆ ಗೊತ್ತಿಲ್ಲ ಇದೆಂತ ಅಂತ. ಅಯ್ಯೋ, ಹಾರ್ಮೋನಿಯಂ ಅಂತ ನಂಗೂ ಗೊತ್ತುಂಟು. ಇದೆಲ್ಲ ಈಗ ವರ್ಕ್ ಆಗುದಿಲ್ಲ ಮಾಸ್ಟ್ರೆ. ಯಾರು ಹೇಳಿದ ಈಕೋ? ಹಾಗಲ್ಲ ಮಾಸ್ಟ್ರೆ, ಇದ್ರಲ್ಲೆಲ್ಲ ಆಗುದಿಲ್ಲ ಈಗ. ಈಗ ಏನಿದ್ರು ಕೀಬೋರ್ಡ್. ಈಗ ಎಂತ ಮಾಡುದು ಹೇಳು ನೀನು? ಕೀಬೋರ್ಡ್ ಇಷ್ಟೊಬ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕರ್ಸುವ. ಹಲೋ ಪ್ರವೀಣ್ ಸರ್, ನಮಸ್ತೆ. ನಮಸ್ತೆ. ನಾನ್ ಪ್ರಶಾಂತ್ ಸರ್, ಗೊತ್ತಾಯ್ತಾ? ಹಾ ಪ್ರಶಾಂತ, ಹೇಳು. ಎಲ್ಲಿದ್ದೀರಿ ಸರ್ ನೀವು? ನಾನು ಮೀನ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇದು ಪ್ರವೀಣ್ ಸರ್, ಎಂತ ಗೊತ್ತುಂಟಾ? ಇಲ್ಲಿ ನೀರ್ಮಾರ್ಗದ ಹತ್ರ ನಮ್ಮ ಇನ್ಸೂರೆನ್ಸ್ ಏಜೆಂಟ್ ಒಬ್ಬರದ್ದು ನಾಟಕ ಪ್ರಾಕ್ಟೀಸ್ ಅಲ್ಲಿ ಇದ್ದೇನೆ. ಇವ್ರ ಹತ್ರ ಎಂತ ಇಲ್ಲ ಸರ್, ಪೊಟ್ಟು ಒಂದು ಹಾರ್ಮೋನಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಗೆ ಒಂದು ಕೀಬೋರ್ಡ್ ಬೇಕಿತ್ತು ಸರ್, ಬರ್ತೀರಾ? ಅಲ್ಲ, ಬರ್ಬಹುದು, ಆದ್ರೆ ಬಾಂಗುಡೆ ಇಟ್ಕೊಂಡೇ ಬರ್ಬೇಕಾ? ಬೇಡ ಮಾಸ್ಟ್ರೆ, ನಾನ್ ಪ್ಯೂರ್ ವೆಜ್ ಅಲ್ವಾ. ನೀವು ಅದನ್ನು ಮನೆಗೆ ಕೊಟ್ಟೇ ಬನ್ನಿ. ಹೌದಾ? ಬೇಗ ಬನ್ನಿ ಸರ್. ಈಗ ಹೊರಟೆ ಬರ್ಲೆ. ಬರ್ತಾರಲ್ಲ ಹಾಗಾದ್ರೆ. ಒಂದು ಜಾಗದ ಡೀಲ್ ಉಂಟು, ನೋಡಿ ಬರ್ತೇನೆ. ಸುಮ್ಮನೆ ನಿಂಗೆ ಡೀಲ್ ಅಂತಿಲ್ಲ ಅಂತ ಗೊತ್ತುಂಟು. ನೀ ಚಿಕ್ಕ ಪಾತ್ರ ಎಷ್ಟು ಮಾಡುವುದು? ಹೋಗು. ಉದಾಸೀನದ ಮಾಡಿ ಸೀನ್ ಬರುವಾಗ ಹೇಳಿ ಬರ್ತೇನೆ. ಪಾಪ ಕಾಣ್ತದಲ್ಲ ಮಾಸ್ಟ್ರೆ, ಮದುವೆ ಸಹ ಆಗ್ಲಿಲ್ಲ. ಪಾಪದಲ್ಲಿ ಸ್ವಲ್ಪ ಜೋರು. ಅಲ್ಲ, ಎಂತ ಮಾಡೋದು? ನಾನೆಷ್ಟು ಹುಡುಗಿದ್ದು ಗೊತ್ತುಂಟಾ? ಒಂದು ಸೆಟ್ ಆಗಬೇಕಲ್ಲ. ಈಗ ಹುಡುಗ ಅಂತ ಹೇಳಿದ್ಮೇಲೆ ಒಂದು ಕೆಲಸ ಬೇಕು, ನೆಲೆ ಬೇಕಲ್ಲ. ಬ್ರೋಕರಿಂಗ್ ಮತ್ತೆಂತ ಇದುವಾ? ಇವನವನಪ್ಪ. ಅಪ್ಪ ಅವರು ಉಮಾನಂದ, ನಾನು ಫ್ರೆಂಡ್ ಅವ್ರದ್ದು. ಹಾಗೆಲ್ಲ. ಈಗ ನಂಗೆ ನೋಡು, ಈ ತಿಂಗಳಾಗದಿದ್ರೆ ಬರೋ ತಿಂಗಳು ಒಂದು ಪೇಮೆಂಟ್ ಆಗ್ತದೆ. ಹೌದೌದು, ಇದು ಅಂಬಟ್ಟೆ. ಅಂಬಟ್ಟೆ ಅಲ್ಲ, ಪೇಮೆಂಟ್ ಹೇಳಿದ್ದು ನಾನು. ಎಷ್ಟು ಕಾಯ್ಬೋದು? ಸ್ವಲ್ಪ ಸಮಯ ಕಾಯ್ಬೋದು. ಮತ್ತೆಂತ ಮಾಡೋದು? ಮದುವೆ ಆಗದಿದ್ರೆ ಕಡಿಮೆಗೆ ಎಲ್ಲ ಮಾಡೋದು ಅಷ್ಟೇ. ನೀನು ಸಹ ಅಷ್ಟೇ. ಈ ಬ್ರೋಕರಿಗೆಲ್ಲ ಬಿಡು. ಬ್ರೋಕರಿಗೆ ಯಾರು ಸಹ ಹೆಣ್ಣು ಕೊಡೋದಿಲ್ಲ, ಆಯ್ತಾ? ಇಲ್ಲದ್ರೆ ಮತ್ತೆ ಗುಜ್ರಿ ರಜಾಕಿಗೆ ಮಾರ್ಬೇಕಷ್ಟೇ. ಬಂದ್ರಲ್ಲ, ರಜಕಲ್ಲ ಪ್ರವೀಣ್ ಸರ್. ಓ, ಈ ಜನವ? ಈ ಜನ ರೂಪಿ ಹಣ್ಸಿಗೆ ಕುಡಿಲಿಕ್ಕೆ ಬರ್ತಾ ಇತ್ತು. ಈ ಜನ ಕುಡಿಯೋ ಮಾಲೆ ನಾನು ಸಹ ಕುಡಿತಾ ಇದ್ದದ್ದು. ನಮಸ್ತೆ ಮಾಸ್ಟ್ರೆ. ದೀರ್ಘ ಸುಮಂಗಲಿ ಭವ. ಶೀ, ಎಂತ ಮಾಸ್ಟ್ರೆ ನೀವು? ಇದು ನೀವು ಒಂದೂವರೆ ಇಲ್ಲೇ ಯಾಕೆ? ಅಲ್ಲ, ಬಟ್ಟೆ ಸುಮಾರು ತಂದಿದ್ದೀರಾ? ಯಾವ್ದು ಬಟ್ಟೆ? ಇದ? ಹೌದು, ಇದೆ. ಇದು ಕೀಬೋರ್ಡ್. ಫುಲ್ ಕೀಬೋರ್ಡ್ ಅಷ್ಟು ದೊಡ್ಡ ಬರ್ತದಾ? ಇಲ್ಲ, ಚಿಕ್ಕದಿರ್ತದೆ. ಕೀ ಮತ್ತೆ ಬೋರ್ಡು ಔಟ್. ಅಲ್ಲ, ನಾನು ದುಷ್ಯಂತ, ನಾನು ಮಿಡ್ಲಲ್ಲಿ. ಯಾರು ಹೇಳಿದ್ದು? ಅವರು. ಅವನಿಗೆ ಹುಚ್ಚು. ಹೋಗೋ, ನಾನು ಬಂದ್ಮೇಲೆ ನಾನೇ ಮಿಡ್ಲು. ಮಾಸ್ಟ್ರೆ, ಅವ ದುಷ್ಯಂತ, ಬಿಡಿ ಮಾಸ್ಟ್ರೆ. You shut up. ಕರೆಂಟ್ ಇಲ್ವಾ ಇಲ್ಲಿ? ಕರೆಂಟ್ ಇದೆ, ಕರೆಂಟ್ ಎಲ್ಲಿ? ಓ, ಯಾವಾಗಲೂ ಬಗ್ಗುವಾಗ ಹೇಳ್ಬೇಕು. ಓಕೆ, ನೀವು ಯಾಕೆ ಅವಸರ ಮಾಡ್ತೀರಾ? ಅದು ಅಲ್ಲಿಗಲ್ಲ, ಇಲ್ಲಿಗೆ. ಮತ್ತೆ ಎಲ್ಲಿಗೆ? ಸರಿ, ಓಕೆ, ಆಯ್ತಲ್ಲ ಹಾಗಾದ್ರೆ. ಶುಭ. ಮಾಸ್ಟ್ರ, ಮಾಸ್ಟರ್ ಮಲಗಿದ್ರಾ? ಅಲ್ಲ. ಮತ್ತೆ ಸತ್ತದ? ಸತ್ತದಿನಪ್ಪ. ಅಯ್ಯೋ, ಪ್ರಾರ್ಥನೆ ಮಾಡಬೇಕು. ಮೊದಲ ಬಾರಿಗೆ ದೇವರ ಪ್ರಾರ್ಥನೆ ಮಾಡಬೇಕು, ಅದು ನಮ್ಮ ಸ್ಟೈಲು. ಸಾರಿ ಮಾಸ್ಟರ್. ಸರಿ, ಈಗ ನಾಟಕ ಯಾವ? ಪೂತನಿ ಸಂಹಾರವಾ? ಶೀ, ಅಲ್ಲ ಮಾಸ್ಟ್ರೆ, ಪೂತನಿ ಸಂಹಾರ ಅಲ್ಲ, ದುಷ್ಯಂತ ಶಕುಂತಲೆ. ನಾನು ಶಕುಂತಲೆ. ಯಾರು ಹೇಳಿದ್ದು? ಇವ್ರು ಹೇಳಿದ್ದು. ಅವರಿಗಾಗಿ ತೋರ್ಬಹುದು. ಇಂಗ್ಲಿಷ್. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಓಕೆ, ನಾನು ಸಹ ಬರೆಸ್ತೇನೆ ಇಲ್ಲಿ. ನಾನು ಸಹ ಬರೆಸ್ತೇನೆ. ಮತ್ತೆ ನಾನು ಯಾಕೆ ತುರಿಸ್ಲಿಕ್ಕಿರೋದ? ಕೀಬೋರ್ಡ್ ಇದೆ. ಹಾಗಾದ್ರೆ ರೆಡಿ ಅಲ್ಲ? ಒಂದು ನಿಮಿಷ, ಇದು ಒಂದು ಉಂಗುರ ಹಿಡ್ಕೋ. ಅದು ಇದಕ್ಕೆ ಸೀನಿಗೆ ಬೇಕಾಗ್ಬೋದು, ಹಾಕ್ಲಿಕ್ಕೆ ಉಂಟು. ಆಯ್ತಾ? ಆಯ್ತಾ? ಆಯ್ತು ಮಾಸ್ಟ್ರೆ. ರೆಡಿ? ಆಯ್ತು ಮಾಸ್ಟ್ರೆ. ಸರಿ,
ಪ್ರಿಯಕರ, ನನ್ನನ್ನು ನಿಮ್ಮ ಬಳಿಗೆ. ಪ್ರಶಾಂತ್, ಎಂತ ಮಾಸ್ಟರ್? ಆಕ್ಟಿಂಗ್ ಮಾಡುವಾಗ ಮ್ಯೂಸಿಕ್ ಮುಖ್ಯ, ಅದನ್ನು ಸರಿಯಾಗಿ ನೆನಪಲ್ಲಿಟ್ಕೋ. ಆಯ್ತು ಮಾಸ್ಟರ್. ಅಲ್ಲಿ ಡೈಲಾಗ್ ಹೇಳಿದ ಮೇಲೆ 3 ಜಲ್ ಇದೆ. ಜಲ್ 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 3 ಸಲ. ಅದನ್ನು ಹೆಜ್ಜೆ ಮೇಲೆ ಇಟ್ಟು ಆಮೇಲೆ ಹೇಳ್ಬೇಕು. ಓಕೆ, ಆರ್ ಯು ರೆಡಿ? ಸರಿ. ಪೂತಡಿ. ಎಂತ ಮಾಸ್ಟ್ರೆ? 3 ಇದೆಯಲ್ಲ? 3 ಇದೆ. 3 ಇದೆ. ಪ್ರಿಯಕರ, ಜಲ್ ನನ್ನನ್ನು ನಿಮ್ಮ ಬಳಿಗೆ ಯಾವಾಗ ಕರೆಸಿಕೊಳ್ಳುವಿರಾ? ಮಾಸ್ಟ್ರೆ, ಅದು ಮರಣದ ಮ್ಯೂಸಿಕ್. ಈಗ ಎಂತ ಲವ್ ಸೀನ್ ಮಾಸ್ಟ್ರೆ. ಮೊದಲೇ ಹೇಳ್ಲಿಕ್ಕಿಲ್ವನ? ಮತ್ತೆ ನೀವ್ ಯಾಕೆ? ಗೊತ್ತಾಯ್ತು ಗೊತ್ತಾಯ್ತು. ಶೇ, ಎಂತ ಇದು? ಇದೆಲ್ಲ ಕೇಳಿದೆ ನಾನು. ಕೇಳಿದ್ಯಾ? ಈಗ ಕೇಳಬೇಡ, ಮುಚ್ಚಿ ಕೂತ್ಕೊಳ್ಳು. ಚೇತನ್, ಈಗ ನಿನ್ನ ಡೈಲಾಗ್. ಆದಷ್ಟು ಬೇಗ ನಿನ್ನ ಸಾಕು ತಂದೆ ಕಣ್ಣ ಮಹರ್ಷಿಗಳು ಆಶ್ರಮಕ್ಕೆ ಹಿಂತಿರುಗಿದ ಕೂಡಲೇ ನಿನ್ನನ್ನು ಅಂತಃಪುರಕ್ಕೆ ಕರೆಸಿಕೊಳ್ಳುತ್ತೇನೆ. ಅದುವರೆಗೆ ಈ ಅಜ್ಞಬೀಜ ಎಂತ ಅಜ್ಞಬೀಜ ನಿನ್ನದು? ಮತ್ತೆ ಗೇರು ಬೀಜ ಅಭಿಜ್ಞಾತ. ಅದು ನಿನ್ನ ಬಳಿ ಇರಲಿ. ತಕೋ, ಜಾಲಿ ಮಾಡು. ಅಯ್ಯೋ ಮಾಸ್ಟ್ರೇ, ಈ ಉಂಗುರ ಬೆರಳಿಗೆ ಹೋಗ್ತಾ ಇಲ್ಲ ಮಾಸ್ಟ್ರೇ. ಮ್ಯೂಸಿಕ್ ಮ್ಯೂಸಿಕ್ ಹಾಕಿ, ಮ್ಯೂಸಿಕ್ ಮ್ಯೂಸಿಕ್ ಜಿಂಗ್ ಜಿಂಗ್. ಮೊದಲು ಬೆರಳಿಗೆ ಉಂಗುರ ಹೋಗ್ಲಿ, ಆಮೇಲೆ ಮ್ಯೂಸಿಕ್ ಹಾಕ್ತೀನಿ ನಾನು. ಮಾಸ್ಟ್ರೆ, ಹೋಗ್ತಾ ಇಲ್ಲ. ಕಿರುಬೆರಳಿಗೆ ಹಾಕು ಮಾರೆ. ಕಿರುಬೆರಳಿಗೆ ಯಾರಾದ್ರು ಉಂಗುರ ಹಾಕ್ತಾರ ಪ್ರಕಾಶಣ್ಣ? ಪರವಾಗಿಲ್ಲ, ಹಾಕ. ಇದು ಉಂಗುರ ಕ್ಯಾನ್ಸಲ್ ಮಾಡಿ ಪ್ರಕಾಶಣ್ಣ. ಉಂಗುರ ಬೇಕು ಮಾರೆ, ಉಂಗುರ ಮೇನ್. ಬೇಡ, ಕೊಡು ನನಗೆ ಕೊಡು. ಈ ಉಂಗುರ ಇರ್ಲಿ, ನನಗೆ ಅಡವಿಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನೆಕ್ಸ್ಟ್. ಪ್ರಿಯಕರ, ಸುಧಾಕರ. ಅಯ್ಯೋ ಮಾಸ್ಟ್ರೇ, ಸುಧಾಕರ ನಂಗೆ ಬರ್ಲಿಕ್ಕೆ ಹೇಳಿದ್ದಾನೆ. ಲೇಟ್ ಆಯ್ತು ಮಾಸ್ಟ್ರೇ, ನಾನು ಹೋಗ್ಬೇಕಲ್ಲ. ಅಲ್ಲ ಪ್ರಶಾಂತ್, ಪ್ರಾಕ್ಟೀಸ್ ಆಗ್ಬೇಕಲ್ಲ. ಪ್ರಾಕ್ಟೀಸ್ ನಾಳೆ ಮಾಡ್ಬೋದು ಮಾಸ್ಟ್ರೇ, ತುಂಬಾ ದಿವಸ ಉಂಟಲ್ಲ. ನಂಗೆ ಹೋಗ್ಬೇಕು ಮಾಸ್ಟ್ರೇ, ಲೇಟ್ ಆಯ್ತು ತುಂಬಾ. ಅಲ್ಲ ಹೋಗ್ಲೇಬೇಕು. ಹಾ ಚೇತನ್, ಈ ಗಾಡಿನೊಂದು ಬಿಟ್ಟು ಬರ. ನಿನ್ನ ಗಾಡಿಲಿ ಇವನೊಂದು ಬಿಟ್ಟು ಬಾ. ಎಂತ ಪ್ರಕಾಶಣ್ಣ, ನಂಗೆ ಆಗುದಿಲ್ಲ. ಹಾಗೆ ಹೇಳ್ಬೇಡ ಮಾರೆ, ನಾಳೆ ಬೇರೆ ವ್ಯವಸ್ಥೆ ಮಾಡ್ತೇನೆ, ಇವತ್ತೊಂದು ಬಿಟ್ಟು ಬಾ. ಎಂತ ಪ್ರಕಾಶಣ್ಣ, ನೀವು ಯಾವಾಗ ಹೀಗೆ ಮಾರೆ? ಪ್ಲೀಸ್ ಪ್ಲೀಸ್. ಮಾಸ್ಟ್ರೇ, ನಾನು ಹೊರಡ್ತೇನೆ. ಹಾಗಾದ್ರೆ ಕಾಲಿಡ್ತೇನೆ ಮಾಸ್ಟ್ರೇ. ಎಂತ ಹೋಗುವ ಬರ್ತೇನೆ ಪ್ರಕಾಶಣ್ಣ. ನಾಳೆ ಉಂಟಾಯ್ತು ಪ್ರಾಕ್ಟೀಸ್? ಆಯ್ತಾಯ್ತು. ಹಾ, ನಾನು ಸಹ ಹೊರಡುದು. ಇದು ನಾನು ಸಹ ಹೊರಡ್ತೇನೆ, ನೀವು ರೆಸ್ಟ್ ಮಾಡಿ ಆಯ್ತಾ? ನಾನು ಯಾಕೆ ತುರಿಸ್ಲಿಕ್ಕಿರೋದಿಲ್ಲಿ? ಸೈಡ್ 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 ಹಾಕಿ. ಸೈಡ್ ಹಾಕಿ. ಅಯ್ಯೋ, ನಿಲ್ಸಿ. ಬನ್ನಿ ಸರ್. ಬನ್ನಿ, ಬಾ ಇಲ್ಲಿ ಬಾ. ಸರ್, ಎಲ್ಲಿಗೆ? ರಾತ್ರಿ ಹುಡುಗಿಯರನ್ನು ಕರ್ಕೊಂಡು ಎಲ್ಲಿ ಹೋಗುದು? ಯಾರಿದು? ಸರ್, ಹುಡುಗಿ ಅಲ್ಲ ಸರ್, ಶಕುಂತಲೆ ಸರ್. ನಾನು ದುಷ್ಯಂತ ಸರ್. ನಾನು ಯಾರು? ವಿಶ್ವಾಮಿತ್ರನ? ಅಲ್ಲ, ದುಶ್ಯಾಸನ. ಕೇಳಿದಕ್ಕೆ ಉತ್ತರ ಕೊಡ್ಬೇಕು. ತಪ್ಪಾಯ್ತು ಸರ್. ಎಲ್ಲಿಂದ ಬರೋದು? ಪ್ರಾಕ್ಟೀಸ್ ಇತ್ತು ಸರ್. ಪ್ರಾಕ್ಟೀಸ್? ಹೌದು ಸರ್. ಹೆಲ್ಮೆಟ್ ಎಲ್ಲಿಂಟು? ತಲೆಯಲ್ಲಿಂಟು. ತಲೆಯಲ್ಲಿ? ನಿಂದಲ್ಲ ಕೇಳಿದ್ದು, ಅವಳದೆಲ್ಲಿಂಟು ಹೆಲ್ಮೆಟ್? ಅಯ್ಯೋ, ಅದು ಮೇಕಪ್ ಹಾಳಾಗ್ತದೆ ಅಂತ ನಾನು ಇಡ್ಲಿಲ್ಲ ಸರ್. ಮೇಕಪ್ ಹಾಳಾಗ್ತದೆ? ರೋಡಲ್ಲಿ ಬಿದ್ರೆ ಇಡೀ ಜೀವನ ಹಾಳಾಗ್ತದೆ. ಸಾರಿ ಸರ್. ಎಲ್ಲಿಂದ ಬರೋದು ನೀವು? ಸರ್, ನಾನು ಹುಡುಗಿ ಅಲ್ಲ ಸರ್, ನನ್ನ ಹೆಸರು ಪ್ರಶಾಂತ್ ಅಂತ, ಡ್ರಾಮಾ ಆರ್ಟಿಸ್ಟ್. ಪ್ರಾಕ್ಟೀಸ್ ಇತ್ತು, ಮುಗಿಸಿ ಹೋಗ್ತಾ ಇದ್ದೇವೆ. ಓ, ಡ್ರಾಮಾ ಆರ್ಟಿಸ್ಟ್? ಹುಡುಗಿ ತರನೇ ಇದ್ದಿ. ನನ್ನ ಅಪ್ಪ ಕೂಡ ಆರ್ಟಿಸ್ಟ್. ಸೂಪರ್ ಸರ್. ಆರ್ಟಿಸ್ಟ್ ಅಂದ್ರೆ ಬಾರಿ ಇಷ್ಟ ನನಗೆ ಸರ್. ಕಾಲೇಜ್ ಉಂಟು ಸರ್. ಕುಡ್ದಿದ್ಯಾ ನೀನು? ಇಲ್ಲ, ಉಂಟಾ ಸರ್. ಯಾರ ಹತ್ರ ಮಾತಾಡೋದಾ? ಆಗಲ್ಲ ಸರ್. ಓದು. ರಾತ್ರಿಗೆ ಕಾಣುದಿಲ್ಲ ಸರ್, ಹೇಗೆ ಓದುದು ಸರ್? ಓದ್ಲಿಕ್ಕೆ ಹೇಳಿದಲ್ಲ ಪುಣ್ಯಾತ್ಮ, ಊದ್ಲಿಕ್ಕೆ ಹೇಳಿದ್ದು. ಕುಡಿಲಿಲ್ಲ ಸರ್, ದೇವರನ್ನೇ ಸರ್. ಅಧಿಕ ಪ್ರಸಂಗ ಮಾತಾಡಿದ್ರೆ ಗಾಡಿಯಲ್ಲಿ ಹಾಕೊಂಡು ಬ್ಲಡ್ ಚೆಕಪ್ಗೆ ಹೋಗ್ಬೇಕಾಗ್ತದೆ. ಬ್ಲಡ್ ಟೆಸ್ಟ್ ಅಲ್ಲಿ ಶುಗರ್ ಟೆಸ್ಟ್ ಉಂಟಾ ಸರ್? ಕೇಳಿದ ಉತ್ತರ ಕೂಡ. ಕಲಾವಿದರಂತ ಬಿಡ್ತಾ ಇದ್ದೇನೆ. ಇನ್ನೊಮ್ಮೆ ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಬರ್ಬೇಕು, ಗೊತ್ತಾಯ್ತಲ್ಲ? ಸಾರಿ. ಹೋಗಿ ಬರ್ತೇವೆ ಸರ್. ಬಾ ಹಾಗಾದ್ರೆ. ಅಲ್ಲ, ಹೋಗ್ತೇವೆ ಸರ್. ನಿಮ್ಗೆ ಹೆಲ್ಮೆಟ್ ತರ್ಲಿಕ್ಕೆ ಆಗುದಿಲ್ಲ ಪ್ರಶಾಂತ್ ಅಣ್ಣ. ನನಗೆ ಎಲ್ಲರೂ ಕಾರಲ್ಲಿ ಬಿಡುದು. ನಮಸ್ಕಾರ. ಓ, ಬಂದ್ರಾ? ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಆಯ್ತು. ಮಂಜುಳಕ್ಕ ಸೆಂಟ್ ಹಾಕ್ಲಿಕ್ಕೆ ಮರ್ತಾಯ್ತು. ಒಮ್ಮೆ ಬಾ ಮರೆ. ಕೂತ್ಕೊಳ್ಳಿ. ಹಾ, ಆಯ್ತು. ಇಂಗ್ಲಿಷ್. ಶ್ವೇತಾ, ಬಾ ಮಗ.
ಅವಳಿಗೆ ಸ್ವಲ್ಪ ನಾಚಿಕೆ. ಹಾ ಹೌದು, ನೋಡುವಾಗ ಗೊತ್ತಾಗ್ತದೆ. ಹರೀಶ, ಹುಡುಗಿ ಹೇಗಿದ್ದಾಳ? ಚಂದ ಇದ್ದಾಳಲ್ಲ? ನಂಗೆ ಆಗ್ಬೋದು. ನಿಂಗೆ ಆಗ್ಬೋದು, ಅವಳಿಗೆ ಆಗ್ಬೇಕಲ್ಲ ಮಾರಾಯ. ಅವಳದು ವಿದ್ಯಾಭ್ಯಾಸ ಎಲ್ಲ ಮುಗೀತು. ಇನ್ನು ದೇವರ ದಯದಲ್ಲಿ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಒಂದು ಮದುವೆ ಮಾಡಿ ಬಿಡುವ ಅಂತ. ಆದ್ರೆ ಈ ಹುಡುಗನಿಗೆ ಪ್ರಾಯ ಎಷ್ಟು? ಅವನಿಗೆ ಸ್ವಲ್ಪ ಪ್ರಾಯ ಆಯ್ತು, ಆದ್ರೆ ಭಾರಿ ಒಳ್ಳೆ ಹುಡುಗ. ಅಮ್ಮ ಎಂತ? ಒಂದ್ ನಿಮಿಷ ಬಂದೆ. ಎಂತಾಯ್ತು? ಒಪ್ಪಬೋದಾ? ಏನೋ ಮಾತಾಡ್ಬೇಕಂತೆ. ಎಂತದ? ನನಗೆ ಹುಡುಗನ ಹತ್ರ ಸ್ವಲ್ಪ ಮಾತಾಡಬೇಕು. ಹುಡುಗ ಹುಡುಗಿ ಹತ್ರ ಮಾತಾಡೋದು ಕ್ರಮ, ನೀ ಎಂತ ಮಾತಾಡೋದು? ನಿಂಗೆ ಅರ್ಥ ಆಗೋದಿಲ್ಲಮ್ಮ, ನನಗೆ ಮಾತಾಡಬೇಕು ಅಷ್ಟೇ. ಸರಿ ಬಾ. ನಮ್ಮ ಶ್ವೇತನಿಗೆ ಹುಡುಗನ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಅದಕ್ಕೇನು ಮಾತಾಡುವ? ತೊಂದ್ರೆ ಇಲ್ಲ, ಮಾತಾಡ್ಲಿ. ಈಗಿನ ಮಕ್ಕಳಲ್ವಾ, ಮಾತಾಡ್ಲಿ. ಹೋಗ್ ಮಗ. ಇವಳು ಇವನನ್ನು ಒಪ್ಪಿದ ಹಾಗೆ. ಎಂತಾಯ್ತು? ಅಲ್ಲ, ಸ್ವಲ್ಪ ತುರಿಸ್ತಾ ಉಂಟು. ಓ, ಅದು ಮರದಲ್ಲಿ ಹುಳ ಇರಬೇಕು, ಅದು ಖಚಿತ ಅಂತ. ಅದು ಸ್ವಲ್ಪ ತುರಿಸ್ತದೆ. ಅಲ್ಲ, ಅಮ್ಮನ ಹತ್ರ ಹೇಳಿ ಸ್ವಲ್ಪ ಎಣ್ಣೆ ತರಿಸಿದ್ರೆ ಹಚ್ಚುವುದಾ ಅಂತ. ಅದು ನೀವು ಮತ್ತೆ ಮನೆಗೆ ಹೋಗಿ ಎಣ್ಣೆ ಹಚ್ಕೊಳ್ಳಿ, ಸರಿ ಆಗ್ತದೆ. ಏನ್ ಮಾಡ್ತಿದ್ದೀರಿ ನೀವು? ತುರಿಸ್ತಾ ಇದ್ದೇನೆ. ಅಲ್ಲ, ಕೆಲಸ ಏನ್ ಮಾಡ್ತಿದ್ದೀರಿ ಕೇಳಿದ್ದು. ಕೆಲಸವಾ? ನಮ್ಮದು ಲ್ಯಾಂಡ್ ಡೀಲಿಂಗ್. ನಾನು ಮತ್ತು ಚೇತನ್ ದೊಡ್ಡ ದೊಡ್ಡ ಡೀಲಿಂಗ್ ಎಲ್ಲ ಮಾಡ್ತೇವೆ. ಇದು ನಿನ್ನೊಂದು ದೊಡ್ಡ ಕಮಿಟ್ಮೆಂಟ್ ಎಲ್ಲ ಆಯಿತು, ಅದರಲ್ಲಿ ಲಕ್ಷಗಟ್ಟಲೆ ಕಮಿಷನ್ ಬರ್ತದೆ. ಅಂದ್ರೆ ಬ್ರೋಕರ್? ಪ್ರಾಯ ಎಷ್ಟಾಯ್ತು ನಿಮಗೆ? ನನಗೆ 35 ಆಗಿ ಈಗ 36 ಆಯಿತು. ನನಗೆ 22 ವರ್ಷ. ನನ್ನ ಅಜ್ಜಾಜಿಗೆ ಮದುವೆ ಆಗುವಾಗ 18-19 ವರ್ಷ ವ್ಯತ್ಯಾಸ ಇತ್ತು. ಅದು ನಿಮ್ಮ ಅಜ್ಜಾಜಿಗಲ್ಲ, ಈಗ ಕಾಲ ಬದಲಾಗಿದೆ. ಯಾರ್ದು ಕಾಲ್? ರಿಸೀವ್ ಮಾಡಿ. ಅದು ನನ್ನ ಅಪ್ಪಂದು. ಅಪ್ಪಂದಲ್ಲ, ಮಾತಾಡಿ. ಅವರಿಗೆ ಕಿವಿ ಸಹ ಕೇಳುವುದಿಲ್ಲ, ಕಿರಿ. ಅದಕ್ಕೆ ನಾನು ಕರ್ಕೊಂಡು ಬರಲಿಲ್ಲ ಅವರನ್ನು. ಮತ್ತೆ ಮಾಮೂಲಿಯಾಗಿ 30 ವರ್ಷ ಆದ್ಮೇಲೆ ಶುಗರ್ BP ಎಲ್ಲ ಬರ್ತದಲ್ಲ, ನಿಮ್ಗೆ ಶುಗರ್ BP ಏನಾದ್ರೂ ಉಂಟಾ? ಮೊನ್ನೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿದೆ, ಬಾರ್ಡ್ರಲ್ಲಿ ಉಂಟು ಅಂತ ಹೇಳಿದ್ದಾರೆ. ಅಂದ್ರೆ ಶುಗರ್ ಉಂಟು, ಸ್ವಲ್ಪ. ಶುಗರ್ ಜೊತೆ BP ಏನಾದ್ರೂ ಉಂಟಾ? BP ಎಲ್ಲ ಇಲ್ಲ. ಮತ್ತೆ ಒಮ್ಮೊಮ್ಮೆ ಕೋಪ ಬರ್ತದೆ, ಅದು BP ಇಂದ ಆಗಿಲ್ಲ. ಅದು ಅದರದೇ ಲಕ್ಷಣ. ಓ, ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿದೆ, ಈಗ ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಂತಿದ್ದೇನೆ. ನನಗೆ ಅಮ್ಮ ಬಿಟ್ಟರೆ ಬೇರೆ ಯಾರು ಸಹ ಇಲ್ಲ. ನಿಮಗೆ ಅರ್ಥ ಆಗ್ತದಲ್ಲ? ಅಪ್ಪ ಹೋದ್ಮೇಲೆ ನನಗೆ ಅಮ್ಮ ಮಾತ್ರ ಇದ್ದದು. ಅಮ್ಮ ನನ್ನನ್ನು ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾನೀಗ ಬೆಳೆದು ನಿಂತು ಕೆಲಸ ಎಲ್ಲ ಆಗುವಂಥ ಸಮಯದಲ್ಲಿ ಅವರನ್ನೊಬ್ಬರನ್ನೇ ಬಿಟ್ಟು ಹೋಗೋದು ಸರಿಯಾ? ಅದು ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಎಂತ ಮಾಡೋದು? ಅಮ್ಮ ಅಲ್ಲ, ನನ್ನನ್ನು ಬೇಗ ಮದುವೆ ಮಾಡಿ ಕಳಿಸುವ ಅಂತಲೇ ಇದ್ದಾರೆ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಿಮಗೆ ಬೇಜಾರಾಗಿರ್ಬೋದು. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನೋಡಿದವರೆಲ್ಲರೂ ಸಹ ಹೀಗೆ ಹೇಳ್ತಾರೆ. ಮತ್ತೆ ನಿಮ್ಮ ಇಷ್ಟ. ಸರಿ, ಹೊರಡ್ವಲ್ಲ? ನಮಸ್ಕಾರ. ನಮಸ್ಕಾರ. ಹರೀಶ್ ಅಂದ್ರೆ ನೀವಲ್ಲ? ಸರ್ ಇಲ್ಲ, ನಾನು ಚೇತನ್ ಅಂತ ಹೇಳಿ. ಹರೀಶ್ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ಇದು ಪಾರ್ಟಿ ಫ್ಯಾಮಿಲಿ ಅಂತ ಹೇಳಿ. ಫ್ಯಾಮಿಲಿಯೇ ಸರ್, ಎಲ್ಲರೂ ಊರಲ್ಲಿದ್ದಾರೆ. ನನಗೆ 2 ಹೆಂಡತಿ, 6 ಜನ ಮಕ್ಕಳು. ಇವರ ಊರಲ್ಲಿ ಮೆಡಿಕಲ್ ಇಲ್ವಾ ಅಂತ ಎಂತ ಮನೆ ನೋಡುವನೆ? ನೋಡ ಸರ್. ಸರ್ ನಿಮ್ಮ ಹೆಸರು? ವಜ್ರಾಯುಧ ಸೇತು ಮಾಧವನ್. ಇದು ವಜ್ರಾಯುಧ ಅಂದ್ರೆ? ವಜ್ರಾಯುಧ ಅಂದ್ರೆ ನಮ್ಮ ಫ್ಯಾಮಿಲಿ ತುಂಬಾ ಗಟ್ಟಿ ಸರ್. ಗಟ್ಟಿ 6 ಮಕ್ಕಳಲ್ಲ ಸರ್. ಹೋಗುವ ಸರ್. ಹೋಗುವ. ಓ, ಕೀ ಒಂದು ಮರ್ತೋಯ್ತು ಸರ್ ಮನೆಯಲ್ಲಿ ಬಾಕಿ. ಎಂತ ಮಾಡುದು? ನಾವು ಹಾರುವ. ಪಂಜೆ ಹರಿದಿರಿ ಅದು ಸ್ವಿಚ್ ಹಾಕುವ. ಆಯ್ತು, ಹೋಗುವ.
ಅಯ್ಯೋ 6 ಅಮ್ಮ. ಬನ್ನಿ ಸರ್. ಇಟ್ಕೊಳ್ಳಿ. ನನ್ನನ್ನಲ್ಲ, ಗೇಟನ್ನು. ಗೇಟನ್ನ ಆಮೇಲೆ ಮೇಲೆ ಬನ್ನಿ ಬನ್ನಿ. ಇದೇ ಮನೆಯಾ? ಇದೇ ಮನೆ. ಸೂಪರ್ ಅಲ್ಲ? ನೋಡುವ. ಸರ್ ಇದೇ ಮನೆ ಹೇಗೆ ಆಗ್ಬೋದಲ್ಲ? ಒಳಗೆ ನೋಡ್ಬೇಕಲ್ಲ? ಒಳಗೆ ನೋಡ್ಲಿಕ್ಕೆ ಕೀಲಲ್ಲ ಸರ್. ಬನ್ನಿ ನಾವು ಕಿಟಕಿ ನೋಡುವ ಬನ್ನಿ. ಕಿಟಕಿಯಲ್ಲಿ ಇಲ್ಲ. ಅಯ್ಯೋ ಎಂತಾರೆ ಹೇಗಂಟು? ಎಂತ ಕಿಟಕಿಯ? ಕಿಟಕಿ ಅಲ್ಲ ಸರ್, ಮನೆ ಒಳಗೆ. ಅದೇ ನೋಡ್ಬೇಕಲ್ಲ ಒಳಗೆ. ಕಾಣುದಿಲ್ಲ, ಎಂತ ಕಾಣುದಿಲ್ಲ ಮಾರ್ರೆ. ಎಷ್ಟು ಚಂದ ಕಾಣ್ತದೆ. ಕಂಡೇನಾ? ಇಷ್ಟು ಚಂದ ಕಾಣ್ತದೆ ಸರ್. ಒಳ್ಳೆ ಮನೆ ಸರ್. ನಾಗದೋಷ ಇಲ್ಲ, ಒಂದು ವಾಸ್ತು ದೋಷ ಇಲ್ಲ. ನೀವು ಕಿಟಕಿ ನೋಡಿ ವಾಸ್ತು ಹೇಳ್ತೀರಾ? ಹಾಗೆಲ್ಲ ಸರ್. ಮತ್ತೆ ಈ ಮನದ A to Z ನಂಗೆ ಗೊತ್ತುಂಟು. ಹೌದಾ? ನೋಡಿ ಅಂತೆ. ಬನ್ನಿ. ಹೇಗೆ? ಎಂತ ಮಾರ್ರೆ, ಏನ್ ಕಾಣ್ತಾನೆ ಇಲ್ಲ. ನನ್ನ ಮುಖ ಮಾತ್ರ ಕಾಣ್ತದೆ ಮಾತ್ರ. ಅಯ್ಯೋ ಇಲ್ವನಿ ಇಲ್ವನಿ. ಓ ಇಲ್ಲಿ ಸ್ವಲ್ಪ ವಾಸನೆ ಮಾಡ್ತಿದೆ ಮತ್ತೆ. ಒಂದು ಓಪನ್ ಉಂಟು, ನಿಮ್ಮದು ಪುಣ್ಯ. ಎಂತ ನಾವು ಕದಿಲಿಕ್ಕೆ ಬಂದದ ಮಾರೆ? ಕದಿಲಿಕ್ಕೆ ಅಲ್ಲ, ನಿಮ್ಗೆ ಮನೆ ಬೇಡವಾ? ಮನೆ ಬೇಕು. ಬನ್ನಿ ನೋಡಿ. ರಾಮ ರಾಮ. ಮೂಗಿಗೆ ಒಂದು ಕೈ ಹಿಡಿಯೋದು, ಅಲ್ಲಿ ವಾಸನೆ ಮಾಡ್ತಾರೆ. ಇಲ್ಲಿ ಸತ್ತದ್ದು. ಎಂತ ಮನೆ, ಎಂತ ಮರೆ, ಎಂತ ಕಾಣುದಿಲ್ಲ? ಕಾಣುದಿಲ್ವಾ? ಇಲ್ಲ. ಎಂತ ಮಾಡುದು ಈಗ? ಬೇರೆ ಮನೆ ನೋಡುವನ ಅಂತ. ಬೇರೆ ಮನೆ ನೋಡ್ಲಿಕ್ಕೆ ನಾನು ನಿಮ್ಮ ಮನೆಯಲ್ಲಿ ಕರ್ಕೊಂಡು ಬಂದದ್ದು. ಮತ್ತೆಂತ ಮಾಡುದು? 300 ಕೊಡಿ. ಅದು ನೀವು ಮನೆ ಮಾಡಿ ಕೊಟ್ರೆ ಮಾತ್ರ ಅಲ್ಲ ಪರ್ಸೆಂಟೇಜ್ ಕೊಡ್ಲಿಕ್ಕೆ. ಅದೇ ನಿಮ್ಗೆ ಬ್ರೋಕರ್ನವರ ಕಷ್ಟ ಅರ್ಥ ಆಗುದಿಲ್ಲ. ನಾವು ಬೈಕಿಗೆ ಪೆಟ್ರೋಲ್ ಹಾಕಿ ಇಡೀ ಊರು ಸುತ್ತಿ ನಿಮ್ಗೆ ಮನೆ ತೋರಿಸುದು. ನೀವು ಬೇಡ ಅಂತೇಳಿ ಮನೆಗೆ ಹೋಗಿ ಮಲಗುದು. ಮತ್ತೆ ನಮ್ಮ ಖರ್ಚಿದ ದುಡ್ಡು ಯಾರು? ನಿಮ್ಮ 300 ಕೊಡಿ. ಎಂತ ಕರ್ಮ ಮಾರೆ ನಿಮ್ದು. ಆಯ್ತು ತಗೊಳ್ಳಿ. ಬೇಕಾದ್ರೆ ಹೇಳಿ ಆಯ್ತಾ? ನಿಮಗೆ ದೊಡ್ಡ ನಮಸ್ಕಾರ. ನಮಸ್ಕಾರ. ಅಪ್ಪ ಸ್ನಾನಕ್ಕೆ ನೀರು ರೆಡಿ ಮಾಡಿ. ಅಪ್ಪ ಎಂತ ಪದಾರ್ಥ ಮಾಡಿದ್ರಿ? ಏನು ಮಾತಾಡೋದಿಲ್ಲ ಈ ಮನುಷ್ಯ. ಅಪ್ಪ ಸ್ನಾನಕ್ಕೆ ನೀರು ರೆಡಿ ಮಾಡಿ ಅಂತ ಹೇಳಿದಲ್ಲ. ಅಪ್ಪ 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 ಹೇಳಿ ಅಪ್ಪ ಅಪ್ಪ ಹೇಳಿ ಅಪ್ಪ 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 ಬಾನಿಗೆ ಚಂದಿರನಿಲ್ಲದ ರಾತ್ರಿ, ನಕ್ಷತ್ರವು ಏಕಾಂಗಿ. ಭೋರ್ಗರೆವಾದನಿ ದೂರಾಗಿ ಕಡಲಾಗಿದೆ ಏಕಾಂಗಿ. ನಾವಿಕನಿಲ್ಲದ ಪಯಣ, ಬರಿದಾಗಿದೆ ಈ ಜೀವನ. ಹೇಳದೆ ಹೋದೆಯ ಕಾರಣ, ತೀರಿತೆ ಭೂಮಿಯ
ಅವನಿಗೆ ಚಂದಿರನಿಲ್ಲದ ರಾತ್ರಿ, ನಕ್ಷತ್ರವು ಏಕಾಂಗಿ. ಭೋರ್ಗರೆವಾದನಿ ದೂರಾಗಿ ಕಡಲಾಗಿದೆ ಏಕಾಂಗಿ. ತುಸು ನೋವನು ಕಂದಗೆ ನೀಡದೆ, ಪಿಸುಗುಟ್ಟುತ್ತ ಎಲ್ಲವ ಸಹಿಸಿದೆ. ಒಂಟಿಯಾಗಿಸಿದೆ ಈ ಕಂದನ ತೋರದೆ ಮುಂದಿನ ಜೀವನ. ಭ್ರಮೆಯಿಂದಿದೆ ಇಂದು ಈ ಮನ, ನಡುದಾರಿಲಿ ಮುಗಿದಿದೆ ಪಯಣ. ಹೇಳದೆ ಹೋದೆಯ ಕಾರಣ, ತೀರಿತೆ ಭೂಮಿಯ ಋಣ. ಶ್ವೇತಾ, ಶ್ವೇತಾ. ಹಾಂ, ಮೊನ್ನೆ ಆ ಹುಡುಗ ಬಂದಿದ್ದ ಅಲ್ಲ? ಯಾರು? ಅದೇ ಮಂಜುಳಾ ಅವ್ರು ಕರ್ಕೊಂಬಂದಿದ್ರಲ್ಲ, ನೆನಪಿಲ್ವಾ ನಿಂಗೆ? ಹೌದು, ಎಂತಾಯ್ತೀಗ? ಅದೇ ಅವ್ರು ಮೊನ್ನೆ ನನಗೆ ಸಿಕ್ಕಿದ್ರು. ಅವನ ತಂದೆ ತೀರ್ಕೊಂಡ್ರಂತೆ ಶ್ವೇತಾ. ಅದಕ್ಕೆ ನಾನೆಂತ ಮಾಡ್ಬೇಕೀಗ? ಅಲ್ಲ, ನಾನು ನಿಂಗೆ ಸುಮ್ಮನೆ ಹೇಳಿದಷ್ಟೆ. ಮಂಜುಳಾ ಅವ್ರ ಹತ್ರ ಒಂದು ಒಳ್ಳೆ ಹುಡುಗ ಇದ್ರೆ ಹೇಳಿ ಅಂತ ಹೇಳಿದ್ದೇನೆ. ಅಮ್ಮ, ನೀನನ್ನು ಬೇಗ ಮನೆಯಿಂದ ಕಳಿಸ್ಬೇಕು ಅಂತ ಇದ್ದಿ ಅಷ್ಟೇ ಅಲ್ಲ ಅಮ್ಮ? ಹಾಗಲ್ಲ ಶ್ವೇತಾ, ಹೆಣ್ಣಿಗೊಂದು ಗಂಡಿನ ಹೆಸರು ಬೇಡವೇನೆ? ಅಮ್ಮ, ನಿನ್ಗೆ ಸಣ್ಣ ಪ್ರಾಯದಲ್ಲೇ ಮದುವೆ ಆಗ್ಲಿಲ್ವಾ? ನಾನು ಚಿಕ್ಕವಳಿದ್ದಾಗಲೇ ಅಪ್ಪ ಸಾಯ್ಲಿಲ್ವಾ? ಮತ್ತೆ ನೀನು ಬದುಕ್ಲಿಲ್ವಾ? ನನ್ನನ್ನು ಸಾಕ್ಲಿಲ್ವಾ? ನಾನು ಹೇಗೆ ಬದುಕಿದ್ದೇನೆ ಅಂತ ನಿನಗೆ ಗೊತ್ತಿಲ್ವಾ ಶ್ವೇತಾ? ಆದ್ರೀಗ ಕಾಲ ಬದಲಾಗಿದೆ ಅಮ್ಮ. ನನಗೆ ಎಜುಕೇಶನ್ ಉಂಟು. ಹೆಣ್ಣು ತನ್ನ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಶಕ್ತಿ ಈಗ ಹೆಣ್ಣಿಗೆ ಬಂದಿದೆ. ಅದೆಲ್ಲ ಸರಿ, ನಾನು ಒಪ್ಕೊಳ್ತೇನೆ. ನಿನಗೆ ಒಳ್ಳೆ ಕೆಲಸ ಸಿಗ್ತದೆ, ನಿನ್ನ ಬದುಕನ್ನು ನೀನು ನಿಭಾಯಿಸಬಲ್ಲೆ ಅಂತ ನನಗೆ ಗೊತ್ತಿದೆ. ಆದರೆ ಬದುಕು ಅಷ್ಟಕ್ಕೆ ಮುಗಿಯೋದಿಲ್ಲ ಶ್ವೇತಾ. ಅಮ್ಮ, ನಾನು ಮದುವೆಯಾಗಿ ಹೋದ್ರೆ ನಿನ್ಗೆ ಯಾರಮ್ಮ ಗತಿ? ಇಷ್ಟು ವರ್ಷ ನಿನ್ನನ್ನು ಕಷ್ಟಪಟ್ಟು ಸಾಕ್ಲಿಲ್ವಾ? ನಿನ್ನ ಪ್ರಾಯದ ಕಾಲಕ್ಕೆ ನಿನ್ಗೆ ಯಾರು ಇಲ್ಲದ ಹಾಗೆ ಆಗುದಿಲ್ವಮ್ಮ? ಅಮ್ಮ, ಪ್ರಕಾಶ, ಪ್ರಕಾಶ. ನಮಸ್ಕಾರ. ನಮಸ್ಕಾರ ಪ್ರಕಾಶ್. ನಮಸ್ಕಾರ. ಮಾಸ್ಟ್ರು ತೀರಿ ಹೋದ ವಿಷಯ ಗೊತ್ತಾಯ್ತು. ಅದೇ ಬೇಜಾರಾಗ್ತದೆ, ಎಂತ ಮಾಡೋದು? ಎಂತ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದಿರ್ಲಿ, ನಮ್ಮ ನಾಟಕ ಪ್ರಾಕ್ಟೀಸ್ ಎಲ್ಲಿವರೆಗೆ ಬಂತು? ಭಾಸ್ಕರಣ್ಣ, ಈಗ ನಾವು ಅದು ಪ್ರಾಕ್ಟೀಸ್ ಅಂತ ಮಾಡ್ತಿಲ್ಲ. ಹರೀಶ ಸಹ ಇದ್ದಾನಲ್ಲ, ಸೊ ಒತ್ತಾಯ ಮಾಡ್ಲಿಕ್ಕೆ ಅಂತ ಸರಿ ಆಗುದಿಲ್ಲ. ಪ್ರಕಾಶ್ ಅವರೇ, ನೀವು ಹಾಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ನೀವು ಒಪ್ಪಿಕೊಂಡ ಕೆಲಸವನ್ನು ಮಾಡ್ಬೇಕಷ್ಟೇ. ನಮಗೆ ನಮ್ಮ ಕಾರ್ಯಕ್ರಮ ಆಗ್ಬೇಕು, ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ನೀವು ಹರಿಸರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಹಾಕಿ ಕಾರ್ಯಕ್ರಮವನ್ನು ಮಾಡಿಬಿಡಿ. ನಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನ ಅಪ್ಪ ಸತ್ತು ಹೋದ ನೋವು ನಮಗೂ ಉಂಟು. ಅವ ಸಣ್ಣವೇ ಇರುವಾಗ ತಾಯಿಯನ್ನು ಮುಕ್ಕಿದಿಂದ, ಅವನಿಗೆ ಮದುವೆ ಆಗಿಲ್ಲ ಎಂಬ ಚಿಂತೆಯಿಂದ ಅವನ ಅಪ್ಪ ಸತ್ತು ಹೋದ್ರು. ಭಾಷೆ ಇಲ್ಲದ ಪಾಟಾರಿ. ಅಪ್ಪ
ಕುತ್ಕೊಳ್ಳಿ ಹರ್ಷಣ್ಣ, ಕುತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಹರ್ಷಣ್ಣ. ಯಾಕೆ ರೈಸ್ ಆಗ್ತೀರಾ? ಕೂಲ್ ಡೌನ್ ಹರ್ಷಣ್ಣ. ನೀರು ತರ್ತೇನೆ ನೋಡ್ಕೋ. ನನ್ನ ತಂದೆ ಬಗ್ಗೆ ಮಾತಾಡ್ತಾರೆ. ಈ ಜಗತ್ತಲ್ಲಿ ನನಗೆ ತಂದೆಗಿಂತ ಬೇರೆ ಯಾರಿಲ್ಲ ಚೇತನ್. ಸಮಾಧಾನ ಮಾಡ್ಕೊಳ್ಳಿ ಹರೀಶಣ್ಣ, ನಂಗೆಲ್ಲ ಅರ್ಥ ಆಗ್ತದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಿನ್ನೆ ಲತೀಫ್ ಫೋನ್ ಮಾಡಿದ್ದ. ನನ್ನ ಮನಸ್ಸು ಸರಿ ಇಲ್ಲ, ನಿನ್ನ ಪಾರ್ಟಿಗೆ ಹೋಗಿ ಮನೆ ತೋರಿಸು. ನಾನು ಇದ್ದೇನಲ್ಲ ಹರೀಶಣ್ಣ, ನೀವು ಯಾಕೆ ಟೆನ್ಷನ್ ಮಾಡ್ತೀರಾ? ಅದಕ್ಕೆ ನಾನೇ ವ್ಯವಸ್ಥೆ ಮಾಡ್ತೇನೆ, ನೀವು ವರಿ ಮಾಡಬೇಡಿ. ನೀರು ಕುಡೀರಿ, ನೀರು ಕುಡೀರಿ ಹರೀಶಣ್ಣ, ನೀರು ಕುಡೀರಿ, ನೀರು ಕುಡೀರಿ. ಹಲೋ ಹಲೋ ಸರ್, ನಾನಿಲ್ಲಿ ಜಂಕ್ಷನಲ್ಲಿ ಇದ್ದೇನೆ. ಎಲ್ಲಿ ಸರ್ ಅದು ಅಡ್ರೆಸ್? ಅದು ಗಣಪತಿ ಕಟ್ಟೆಯಿಂದ ಲೆಫ್ಟ್ ಹೇಳಿದಲ್ವಾ, ಗೊತ್ತಾಗ್ಲಿಲ್ವಾ? ಬೇಡ ಬೇಡ, ಇಲ್ಲೊಂದು ಲೇಡಿ ಇದ್ದಾರೆ, ನಾನು ಅವ್ರ ಹತ್ರ ಕೇಳ್ತೇನೆ. ಕೇಳಿ ಕೇಳಿ ಮೇಡಮ್, ಇದೊಂದು ಅಡ್ರೆಸ್ ಒಂದು ಹೇಳ್ತೀರಾ? Go straight, take a left, you'll get one circle. After that, you have to go right. From there, you'll get one shop, that is a wine shop. There, you'll get this address. ಅಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ವಾ? What rubbish. ಇಂಥವ್ರಿಗೆ ಹೇಳಿದ್ದು ಕನ್ನಡ ಮಾತಾಡಿ ಅಂತ. ನಾನು ಮಾತಾಡ ಇಂಗ್ಲೀಷ್ ಎಂತ ಅರ್ಥ ಆಗಲಿಲ್ಲ ಮಾತ್ರ. ಹಲೋ ಸರ್, ಇಲ್ಲೊಂದು ಲೇಡಿ ಹತ್ರ ಅಡ್ರೆಸ್ ಕೇಳಿದೆ ಸರ್. ವೈನ್ ಶಾಪ್ ಬಿಟ್ರೆ ಬೇರೆ ಯಾವ ಅರ್ಥ ಆಗಿಲ್ಲ. ಪಕ್ಕದ ರೋಡು ಎಲ್ಲಿ? ಅದೇ ಪಕ್ಕದ ರೋಡ? ನೀವು ಮೊದ್ಲು ಹೇಳುದಲ್ಲ, ನಾವು ಯಾವಾಗ ಬರ್ತೇವೆ ಸಂಜೆ ಅಲ್ಲಿಗೆ. ಓಕೆ ಓಕೆ ಸರ್, ಆಯ್ತು 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 ಆಯ್ತು, ಇರ್ತೇನೆ. ಚೇತನ್ ನೀವೇ ಅಲ್ವಾ? ಹೌದು ಸರ್, ನಾನೇ. ಬೈಕ್ ತಂದಿದ್ರಾ? ಹೌದು ತಂದಿದ್ದೇನೆ. ಫಾಲೋ ಮಾಡಿ, ಸೈಟಿಗೆ ಹೋಗುವ. ಅಲ್ಲ ಸರ್, ನನ್ನ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಸರ್, ನಾನು ಜೀಪಲ್ಲಿ ಬರ್ತೇನೆ ಸರ್. ಜೀಪಲ್ಲಿ ಜನ ಫುಲ್ ಉಂಟು ಮಾರ, ನಿನ್ನಲ್ಲಿ ಕುಳಿತುಕೊಳ್ಳೋದು. ಅಲ್ಲ ಪರವಾಗಿಲ್ಲ, ನಾನು ಹಿಂದೆ ನೇತಾಡ್ಕೊಂಡು ಬರ್ತೇನೆ, ಅಲ್ಲೇ ಎದುರಲ್ಲಿ. ಇದುವೇ ಜಾಗ. ಆ ಕಡೆ ತೆಂಗಿನ ತೋಟ ಎಲ್ಲ ನಮ್ದೇ, ಮತ್ತೆ ಈ ಕಡೆ ಹೈವೇ ಎಲ್ಲ ನಮ್ದೇ. ಜಾಗ ಸೂಪರ್ ಉಂಟು, ತೊಂದರೆ ಇಲ್ಲ ಸರ್. ಜಾಗ ಸೂಪರ್ ಜಾಗ ಸರ್. ಒಂದು ವಾಸು ದೋಷ ಇಲ್ಲ, ಒಂದು ನಾಗ ದೋಷ ಇಲ್ಲ ಸರ್. 3 ಫೀಟ್ ಆಗಿದ್ರೆ ನೀರೇ. ಸತ್ಯ. ನಿಮ್ಮ ಮನೆಗೂ ಹಾಗಾದ್ರೆ ಧನ್ಯ ಹತ್ರ ಮಾತಾಡುವಲ್ಲ. ಓಕೆ, ಧನ್ಯನ ಬರ್ಲಿಕ್ಕೆ ಹೇಳು, ಸಂಜೆ ಸೆಟ್ಲ್ ಮಾಡುವ. ಈಗ ಮಾಡ್ತೇನೆ. ಹಲೋ. ಹಲೋ ಹರೀಶಣ್ಣ. ಹೇಳಿ ಚೇತನ್. ಅದೇ ನಾನಿಲ್ಲಿ ಸುರತ್ಕಲ್ ಜಾಗದ ಹತ್ರ ಬಂದಿದ್ದೇನೆ. ಅದು ಪಾರ್ಟಿಗೆ ಓಕೆ ಆಗಿದೆ, ಬಾರಿ ಲೈಕ್ ಆಗಿದೆ ಅವರಿಗೆ. ಅದೇ ಈಗಲೇ ತಗೊಳ್ತೇನೆ ಅಂತ ಹೇಳ್ತಿದ್ದಾರೆ. ಕ್ಯಾಶೇ ಕೊತ್ತಿಗೆಯಲ್ಲಿ 2 ಜೈನ್ ಉಂಟು. ಅದು ಸದಾನಂದ ಶೆಟ್ರ್ ಜಾಗ. ಓ ಹೌದಾ? ಅವ್ರದ್ದು ನಂಬರ್ ಒಂದು ಕಳಿಸಿದಂಗೆ. ಕಳಿಸ್ತಾನೆ. ಆಯ್ತು ಆಯ್ತು ಆಯ್ತು. ನಂಬರ್ ಒಂದು ಡಯಲ್ ಮಾಡಿ. ನಂಬರು ಡಯಲ್ ಮಾಡಿ. 8123 014. ಸರಿ 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 ಸರಿ, ಆಯ್ತು ಆಯ್ತು ಆಯ್ತು. ಕಾಲ್ ಮಾಡಿ, ಕರೆನ್ಸಿ ಸ್ವಲ್ಪ ಕಮ್ಮಿ ಉಂಟು. ಹಲೋ ಶೆಟ್ರೆ, ನಮಸ್ತೆ. ನಮಸ್ತೆ. ಚೇತನ್ ಅಂತ ಮಾತಾಡುದು. ನಿಮ್ಮದಿದ್ದು ಸುರತ್ಕಲ್ ಜಾಗ ಉಂಟಲ್ಲ, ಅಲ್ಲಿದ್ದೆ ನಾನು. ಪಾರ್ಟಿಯನ್ನು ಕರ್ಕೊಂಡು ಬಂದಿದ್ದೇನೆ. ಹೌದಾ? ಅದೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದು ಸುರತ್ಕಲ್ ಇದ್ದ? ಹೌದೌದು. ಅದು ಸೇಲ್ ಆಗಿ 2 ತಿಂಗಳಾಯ್ತು ಸ್ವಾಮಿ. ಯಾರು ಹೇಳಿಲ್ವ ನಿಮಗೆ? ಹೌದಾ ಶೆಟ್ರೆ? ಎಂತಾಯ್ತಾ? ಫೋನ್ ಇಡ್ತಾನೆ. ಸರಿ ಸರಿ ಸರಿ. ಎಂತಾಯ್ತು? ಅದು ಜಾಗ ಸೇಲ್ ಆಗಿ 2 ತಿಂಗಳಾಯ್ತಂತೆ. ಸುಮ್ಮನೆ ಎಂತ ಮಾರೆಯ, ಸೇಲದ ಜಾಗವನ್ನು ಯಾಕೆ ತೋರಿಸ್ತೀಯಾ?
ನಮ್ಗೆ ಬೇರೆ ಕೆಲಸ ಇಲ್ವಾ? ಎಂತ ಮಾರ ತಲೆ ಸರಿ ನಿನಗೆ? ಅಲ್ಲ ಹಾಗೆಲ್ಲ ನಮ್ಗೆ ಸರ್. ಇದೇ ಕೆಲಸ. ಮಕ್ಕಳ ನೋಡ್ಲಿಕ್ಕೆ ಅಡಿಗೆ? ಇಲ್ವಾ? ಸೇಲ್ ಆಗಿದೆ ಎಂತದ? ಇಲ್ಲ ಅಂತ. ಅಲ್ಲ ಸರ್, ಬೈಕಂಪಾಡಿಯಲ್ಲಿ ಇನ್ನೊಂದು ಜಾಗ ಉಂಟು ಸರ್. ನಿನ್ನ ಅಪ್ಪನೇ ತೋರಿಸು ಬೈಕ್ ಅಪ್ಪನಿಗೆ ಹೇಗೆ ಸರ್? ಅಲ್ಲ ಸರ್, ಹೌದು ಸರ್, ಹೋಗು ಸರ್, ಹೋಗುವ. ನಿನ್ನಲ್ಲಿ ಹಾ? ಹೋಗ್ಯಾ? ಸರ್, ಕಾಲು ಅಬ್ಬಾ. ಹಿಡಿತೇನೆ. ಸುಮ್ಮನೆ ಹಾ, ಹೋಗ್ ಸರ್, ಮಾರ್ರೆ. ಬರ್ತೀನಿ ಸರ್, ನಾನು ನೇತಾಡ್ಕೊಂಡು ಬರ್ತೀನಿ ಸರ್ ಹಿಂದೆ. ಸರ್ 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 ನಿಲ್ಲಿ ಸರ್, ನಾ ಬರ್ತೇನೆ ಸರ್. ಸರ್ ನನ್ನ ಬಿಟ್ಟು ಸರ್, ನಾನು ಅಡ್ಕೊ ಸರ್. ಅಯ್ಯೋ, ಯಪ್ಪ. ಓ, ಸರ್ ಸರ್ ನಿಲ್ಲಿ ಸರ್. ಸರ್ ಪ್ಲೀಸ್ ಸರ್, ಹಿಂದೆ ನೇತಾಡ್ಕೊಂಡು ಬರ್ತೀನಿ ಸರ್. ಪ್ಲೀಸ್ ಸರ್. ಸರ್ ಕೊಂಡೋಗ್ಬೇಡಿ ಸರ್, ಸಾಕೊಂಡು ಸರ್, ಬೈಕಂಪಾಡಿ ಇನ್ನೊಂದು ಸರ್ ಬೇಕಾ? ಸರ್ ಸರ್ ಹಾಯ್. ಹಾಯ್. ಓ ನೀವಾ? ಒಂದು ನಿಮಿಷ. ಬನ್ನಿ, ಒಳಗೆ ಬನ್ನಿ. ಪರಿಚಯ ಆಯ್ತಾ ನಂದು? ಗೊತ್ತಾಯ್ತು, ಬನ್ನಿ ಒಳಗಡೆ ಬನ್ನಿ. ಇಲ್ಲ ತೊಂದರೆ ಇಲ್ಲ, ಇಲ್ಲೇ ಇರ್ತೇನೆ, ತೊಂದರೆ ಇಲ್ಲ. ಅಲ್ಲ ತೊಂದರೆ ಇಲ್ಲ, ಬನ್ನಿ. ಇಲ್ಲ ಇಲ್ಲ, ನೀವು ಗಡಿಬಿಡಿ ಮಾಡಬೇಡಿ. ಅಲ್ಲ ಮೊದಲಿನ ಸಲ ಮನೆಗೆ ಬಂದಿದ್ರಿ. ಫಾರ್ಮ್ಯಾಲಿಟೀಸ್ ಅಲ್ಲಿ ಏನಿಲ್ಲ, ನೀವು ಟೆನ್ಷನ್ ಮಾಡಬೇಡಿ. ನಮ್ಮ ಮನೆ ಹೇಗೆ ಗೊತ್ತಾಯ್ತು ನಿಮಗೆ? ಹಾ, ಅದು ಮಂಜುಳಾ ಮೇಡಮ್ ಹತ್ರ ಅಡ್ರೆಸ್ ತಗೊಂಡೆ, ಹಾಗೆ ಹುಡುಕಿಕೊಂಡು ಬಂದೆ. ನಿಮ್ಮ ಅಪ್ಪ ತೀರ್ಕೊಂಡ ವಿಷಯ ಗೊತ್ತಾಯ್ತು ನನಗೆ. ಮೊನ್ನೆ ಅಮ್ಮ ಹೇಳಿದ್ರು, ಹಾಗೆ ಒಂದ್ಸಲ ನೋಡಿಕೊಂಡು ಹೋಗುವ ಅಂತ ಬಂದದ್ದು ನಿಮ್ಮನ್ನು. ಎಂತ ಮಾಡೋದು ಹೇಳಿ, ಸಡನ್ ಆಗಿ ತೀರ್ಕೊಂಡ್ರು. ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ತುಂಬಾ ಬದಲಾಗಿದ್ದೀರಾ ಅಂತ ನೀವು, ಅಲ್ಲ? ಸಮಯ ಎಲ್ಲರನ್ನ ಬದಲು ಮಾಡ್ತದೆ. ಸರಿ, ನಿಮ್ಮ ಕೆಲಸ ಎಂತಾಯ್ತು? ಹಾ, ಕೆಲಸಕ್ಕೆ ಅಪ್ಲೈ ಮಾಡಿದ್ದೇನೆ, ಸದ್ಯದಲ್ಲಿ ಕನ್ಫರ್ಮ್ ಆಗ್ಬೋದು. ನೋಡಬೇಕು ಏನು ಅಂತ. ಒಂದು ನಿಮಿಷ. ಯಾಕೆ ಒಳಗೆ ಹೋಗ್ತಿದ್ದೀರಿ? ಅಲ್ಲ ನಿಮಗೆ ಚಾ ಎಂತಾದ್ರೂ ಮಾಡೋ ಅಂತ. ಇಲ್ಲ, ನೀವು ತೊಂದರೆ ತಗೊಳ್ಬೇಡಿ, ನಾನು ಮಾಡ್ತೇನೆ, ಬನ್ನಿ. ಬನ್ನಿ ಒಳಗೆ ಬನ್ನಿ. ಎಂತ? ಅಲ್ಲ ನೀವು ಚಹಾಕ್ಕೆ ಸಕ್ಕರೆ ಹಾಕಿದ್ರಾ ಅಂತ. ಹಾ, ಶುಗರ್ ಉಂಟಂತ ಹೇಳಲಿಕ್ಕೆ ಮರ್ತೋಯ್ತು. ಸಾರಿ, ನನಗೆ ಸಮರ್ಥ ಹೋಗಿತ್ತು. ತೊಂದರೆ ಇಲ್ಲ, ರಾತ್ರಿ ಹಾಗಲಕಾಯಿ ಪದಾರ್ಥ ಮಾಡಿ ತಿಂದರೆ ಸ್ವಲ್ಪ ಕಡಿಮೆ ಆಗ್ತದೆ. ನಿಮ್ಮ ಅಜ್ಜಾಜಿಗೆ 18 ವರ್ಷ ವ್ಯತ್ಯಾಸ ಅಂತ ಹೇಳಿದಲ್ಲ ನೀವು? ಹೌದು. ನಮಗೆ 14 ವರ್ಷ ಮಾತ್ರ. ಮತ್ತೆ ನನ್ನ ಹತ್ರ ನಿಮಗೆ ಶುಗರ್ ಉಂಟು ಅಂತ ಫ್ರ್ಯಾಂಕ್ ಆಗಿ ಹೇಳಿದ್ರಿ. ಹೌದು. ನನಗೆ ಸತ್ಯ ಹೇಳುವವರನ್ನ ಕಂಡ್ರೆ ತುಂಬ ಇಷ್ಟ. ಮರೆತ ನಗುವ ಮರುಕಳಿಸುವ ಮಂದಹಾಸನಿ, ಸಹಚಾರಿ ಸಂಚಲನೆಗೆ ಸಹಕಾರಿಣಿ. ಮರೆತ ನಗುವ ಮರುಕಳಿಸುವ ಮಂದಹಾಸನಿ, ಸಹಚಾರಿ ಸಂಚಲನೆಗೆ ಸಹಕಾರಿಣಿ. ಮರಳುಗಾಡ ನಡುವೆ ಸಿಗುವ ಜೀವ ಸೆಲೆಯು ನೀ, ನಾನೇ ನನಗೆ ಸಿಗುವಂಥ ಕೊನೆಯ ದಾರಿನಿ. ಮರೆತ ನಗುವ ಮರುಕಳಿಸುವ ಮಂದಹಾಸನಿ,
ಸಹಚಾರಿ ಸಂಚಲನೆಗೆ ಸಹಕಾರಿಣಿ. ನನ್ನೆಲ್ಲ ತವಕಗಳ ರೂವಾರಿ ನೀನು, ಸಿಹಿಯಾದ ತಪ್ಪಿನಲಿ ಸಹಭಾಗಿ ನಾನು. ನನ್ನೆಲ್ಲ ತವಕಗಳ ರೂವಾರಿ ನೀನು, ಸಿಹಿಯಾದ ತಪ್ಪಿನಲಿ ಸಹಭಾಗಿ ನಾನು. ಬಡಪಾಯಿ ಕೇಳಲಿ ನಾ ಬೇರೇನು ಹೇಳು, ದಯವಿಟ್ಟು ಕೇಳು ಬರಿ ನಿನ್ನಯ ಗೀಳು. ಮರೆತ ನಗುವ ಮರುಕಳಿಸುವ ಮಂದಹಾಸನಿ, ಸಹಚಾರಿ ಸಂಚಲನೆಗೆ ಸಹಕಾರಿಣಿ. ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು. ಹಾ ಕೇಳಿ. ನಿಮ್ಮನ್ನು ನಾನು ಮೊದಲ ಸಲ ನೋಡ್ಲಿಕ್ಕೆ ಬಂದಾಗ ನೀವು ನನ್ನನ್ನು ರಿಜೆಕ್ಟ್ ಮಾಡಿದಲ್ಲ, ಮತ್ತೆ ನೀವೇ ನನ್ನನ್ನು ಮನೆಗೆ ಹುಡ್ಕೊಂಡು ಬಂದ್ರಿ. ನನಗೆ ಸಹ ಗೊತ್ತುಂಟು ನಾನು ಚಂದ ಇಲ್ಲ ಅಂತ. ಆದರೆ ಇಲ್ಲಿ ಕೇಳಿದ ನೆನಪು ಪ್ರೀತಿ ಕುರುಡು ಅಂತ. ಹಾಗೆ ನಾನು ಸಹ ಕನ್ನಡಿಯಲ್ಲಿ ನೋಡಲಿಕ್ಕೆ ಚಂದ ಅಲ್ವಾ? ಹಾ ಅಷ್ಟೆಲ್ಲ ಬಿಲ್ಡಪ್ ಬೇಡ. ಅದು ಆವತ್ತು ನನ್ನ ಅಮ್ಮ ಹೇಳಿದ್ರು ನಿಮ್ಮ ತಂದೆ ತೀರ್ಕೊಂಡ ವಿಷಯ. ಹಾಗೆ ಒಮ್ಮೆ ನಿಮಗೆ ಸಿಕ್ಕಿ ಮಾತಾಡಿ ಸಮಾಧಾನ ಹೇಳಿ ಹೋಗುವ ಅಂತ ಬಂದದ್ದು. ಆವತ್ತು ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಸರ ಆಯಿತು. ಹಾಗೆ ಆದರೆ ನೀವು ಸಿಕ್ಕಿದುಂಟಲ್ಲ, ನನಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಿದಾಗ ಆಯಿತು. ಅದಿರಲಿ, ನೀವು ಈ ಲ್ಯಾಂಡ್ ಡೀಲಿಂಗ್ ಬ್ರೋಕರಿಂಗ್ ಎಲ್ಲ ಬಿಟ್ಟು ಯಾವುದಾದ್ರೂ ಪರ್ಮನೆಂಟ್ ಸಂಬಳ ಬರುವ ಕೆಲಸ ನೋಡ್ಬೋದಲ್ಲ? ನಾನು ಬೇರೆಂತ ಕೆಲಸ ಮಾಡಬೇಕಂತ ಇಲ್ಲ, ಇದರಲ್ಲೇ ನಾನು ತುಂಬ ಸಂಪಾದನೆ ಮಾಡ್ಬೋದು. ಒಂದು ಒಳ್ಳೆ ಡೀಲಿಂಗ್ ಸಿಕ್ಕಿದ್ರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಮತ್ತೆ ಕಾರಲ್ಲಿ ಹೋಗ್ಬೋದು ನಾವು. ಅಲ್ಲ, ಇಷ್ಟು ವರ್ಷ ಬ್ರೋಕರಿಂಗ್ ಮಾಡಿ ಎಂತ ಸಂಪಾದನೆ ಮಾಡಿದಿರಿ ನೀವು? ಎಂತ ಇಲ್ಲ ಅಲ್ಲ. ಮತ್ತೆ ಮುಂದೆ ಮಾಡ್ತೀರಿ ಅಂತ ಏನು ಗ್ಯಾರಂಟಿ ಉಂಟು? ನನಗೆ ನಿಮ್ಮ ಫ್ರ್ಯಾಂಕ್ನೆಸ್ ಮತ್ತು ಮುಗ್ಧತೆ ತುಂಬ ಇಷ್ಟ ಆಗಿತ್ತು. ಆದರೆ ಈ ಭಂಡ ಧೈರ್ಯ ಅಲ್ಲ. ಸಾರಿ, ನಾನು ಬರ್ತೇನೆ. ಶ್ವೇತಾ, ಶ್ವೇತಾ, ಹರೀಶ, ಈಗ ಊಟ ಮಾಡು. ನನಗೆ ಬೇಡ. ಮಾಡು ಮರಯ. ನನಗೆ ಬೇಡ ಅಂತ ಹೇಳಿದಲ್ಲ. ತಗೊಳ್ಳು, ಬಾಡಿಗೆ ದುಡ್ಡು. ಮಾಸ್ಟರ್ ಇರುವಾಗ ಅವ್ರ ಹತ್ರ ಕೊಡ್ತಿದ್ದೆ, ಇನ್ಮೇಲೆ ನಿನ್ನ ಹತ್ರ ಕೊಡ್ಬೇಕಲ್ಲ. ಅಲ್ಲ, ಆ ಹುಡುಗಿ ಹೇಳಿದ್ರಲ್ಲಿ ಏನ್ ತಪ್ಪಿತ್ತು ಹೇಳು? ನಿನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡು. ಈ ಹಣ ಹೆಸರು ಬಂದ್ಮೇಲೆ ಎಲ್ರೂ ನಿನ್ ಹಿಂದೆ ಬರ್ತಾರೆ. ನಿನ್ನ ಅಪ್ಪ ಇರುವಾಗ ನಿಂಗೆ ಎಂತ ಕಷ್ಟ ಸಹ ಗೊತ್ತಾಗ್ಲಿಲ್ಲ. ಇನ್ನು ನೀನು ಒಬ್ನೇ ಅಲ್ವಾ? ನೋಡು, ನಾವಿಬ್ರು ಬಾಡಿಗೆ ಮನೆಯಲ್ಲಿ ಇರೋವರೆಗೆ ನಿನ್ ಜೊತೆ ನಾವಿರ್ತೇವೆ. ನಾವು ಹೋದ್ಮೇಲೆ ನಿಂದು ಒಂಟಿ ಜೀವನ ಅಲ್ಲ. ಇದನ್ನೆಲ್ಲ ಹೇಳಲಿಕ್ಕೆ ನಾನ್ಯಾರು? ನೀನೇ ಯೋಚನೆ ಮಾಡು. ಊಟ ಮಾಡು, ನಾನು ಬರ್ತೇನೆ.
ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ನೀವು ಡಯಲ್ ಮಾಡಿದ ಸಂಖ್ಯೆಯು ಎಂತ ಕೊಡ್ಲಿ? ಅಂಬಡೆ, ಚಟ್ಟೆ ಮಾಡಿ, ವಡೆ, ಇಡ್ಲಿ, ವಡೆ, ತೂತೋಡೆ, ಮೆದುವಡೆ, ಮೊಸರು, ತೈರೋಡೆ, ಗೋಳಿ ಬೀಜ. ಅದೆಲ್ಲ ಇಲ್ಲ ಅಂತ ಗೊತ್ತುಂಟು. ಒಂದು ಶುಗರ್ಲೆಸ್ ಚಾ ತನ್ನಿ. ಅಲ್ಲ, ನನಗೂ ಕೂಡ ಗೊತ್ತುಂಟು ಇಲ್ಲ ಅಂತ. ಏನ್ ಮಾಡುದು? ನಾನು 5 ಸ್ಟಾರ್ ಹೋಟೆಲಲ್ಲಿ ವೈಟ್ ಹಾಕ್ಬೇಕಂತ ಇದ್ದೆ. ಏನ್ ಮಾಡುದು? ನನ್ನ ಕರ್ಮ 2 ಐಟಮ್ ಇರೋ ಹೋಟೆಲಲ್ಲಿ ವೈಟ್ ರಾದೆ. ಎಲ್ಲ ಹಣೆ ಬರಹ. ಇದು ಶುಗರ್ಲೆಸ್ ಅಲ್ವಾ? ಹೌದು. ಛೇ, ಸಣ್ಣ ಪ್ರಾಯದಲ್ಲಿ ಸಕ್ಕರೆ ಕಾಯಿಲೆ ಬಂತ ಅಂತ ಪಾಪ. ಹಲೋ. ಹಲೋ. ನಮಸ್ಕಾರ. ನಮಸ್ಕಾರ. ಹರೀಶ್ ಅಂತ ಮಾತಾಡುದು. ಹರೀಶ್ ಅವರೇ, ಗೊತ್ತಾಯ್ತು. ಹೇಳಿ ಹರೀಶ್ ಅವರೇ. 12 ಎಕರೆ ಜಾಗೆ ಕಡಿಮೆ ಬರ್ಬೋದ ಅಂತ ಕೇಳಿದ್ರಲ್ಲ. ಹೌದು. ಧನಿ ಅವ್ರ ಹತ್ರ ಒಂದು ಮಾತಾಡುವನ. ಮಾತಾಡುವ. ಕಡಿಮೆಗೆ ಬರ್ಬೋದಂತ ನೋಡ್ತೇನೆ. ಖಂಡಿತ. ಪಾರ್ಟಿ ಭಾರಿ ಒಳ್ಳೇದುಂಟು. ಆಯ್ತು. ಡೀಲ್ ಆದ್ರೆ ನಮ್ಗೆ ಇಬ್ಬರಿಗೆ ಒಳ್ಳೇದು. ಆಯ್ತು. ಸರಿ. ಶ್ವೇತಾ, ಅದೀಗ ನಿಂಗೆ ಸೆಟ್ ಆಯ್ತಾ ಜಾಬ್? ಇಲ್ಲ, ಅದು ನಾನು ಸ್ವಲ್ಪ ಟೈಮ್ ನೋಡಿ ಮತ್ತೆ ಜಾಬ್ ಶಿಫ್ಟ್ ಮಾಡೋ ಪ್ಲಾನಲ್ಲಿದ್ದೇನೆ. ನೀನೆಂತ ಮಾಡ್ತಿ? ಶ್ವೇತಾ, ನೀ ಹೇಳಿದ್ಯಲ್ಲ. ಓ, ಅದೇ ಹುಡುಗ. 36. ಕಾರ್ ತಗೊಂಡ್ರಾ? ಹೌದು, ಸೆಕೆಂಡ್ ಹ್ಯಾಂಡ್. ನೀವೇ ಹೇಳಿದ್ರಲ್ಲ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ. ಆಯ್ತು, ಒಳ್ಳೇದಾಗ್ಲಿ. ಮತ್ತೆ ಅಲ್ಲ, ಒಂದು 2-3 ಸಲ ಕಾಲ್ ಮಾಡಿದ್ದೆ, ನೀವು ತೆಗಿಲಿಲ್ಲ. ಅದು ನನಗೆ ಬೇರೆ ಹುಡುಗನೊಟ್ಟಿಗೆ ಮದುವೆ ಫಿಕ್ಸ್ ಆಯಿತು. ಹಾಗೆ ಸರಿ ಆಗೋದಿಲ್ಲ, ಗೊತ್ತಾಗ್ತದಲ್ಲ ನಿಮಗೆ. ಒಳ್ಳೇದಾಗ್ಲಿ. ಏನು ಮಾಡುದು, ನನ್ನ ಹಣೆ ಬರುವಾಗ ದೇವರ ಪೆನ್ನಲ್ಲಿ ಶಾಯಿ ಇಲ್ಲ ಆಯ್ತಾ ಅಂತ. ಮಾತು ಸ್ವಲ್ಪ ದೊಡ್ಡದಾಯ್ತಾ ಅಂತಲ್ಲ. ಸರಿ, ಬರ್ತೇನೆ ನಾನು. ಶ್ವೇತಾ, ಎಂತ ಪ್ರಾಬ್ಲಮ್ ಅದು? ಚೈತ್ರ, ಅಮ್ಮನ ಮಾತು ಕೇಳಿ ಅಪ್ರೋಚ್ ಆದದ್ದು ನಾನು. ಏನೋ ಆಲೋಚನೆ ಮಾಡಿದೆ, ಇನ್ನೇನೋ ಆಯಿತು. ಅದೆಲ್ಲ ಯಾಕೆ ಈಗ, ಬಿಟ್ಬಿಡು ಅದನ್ನು. ಹರ್ಷಣ್ಣ, ಏನು ಇಷ್ಟು ದಿವಸ ನಿಮ್ದು ಸುದ್ದಿ ಇಲ್ಲ? ಅಲ್ಲ ಚೇತನ್, ಇವತ್ತು ಶ್ವೇತ ಸಿಕ್ಕಿದ್ಲು. ಅವಳಿಗೆ ಬೇರೆ ಹುಡುಗನೊಟ್ಟಿಗೆ ಮದುವೆ ಫಿಕ್ಸ್ ಆಯ್ತಂತೆ. ಹಾಗೆ ನಿಂಗೆ ಹೇಳಲಿಕ್ಕೆ ಕಾಲ್ ಮಾಡಿದ್ದು ನಾನು. ಚಿಂತೆ ಮಾಡಬೇಡಿ ಹರೀಶಣ್ಣ, ಅವಳು ಅವಳ ಅಮ್ಮ ತೋರಿಸಿದ ಹುಡುಗನನ್ನು ಮದುವೆ ಆದ್ರೆ ತಪ್ಪಿಲ್ಲಲ್ಲ. ಮತ್ತೆ ನೀವು ಕೂಡ ಫೋರ್ಸ್ ಮಾಡಿ ಅವಳನ್ನು ಮದುವೆ ಆಗೋದು ತಪ್ಪಲ್ಲ. ಅದು ನೀನು ಹೇಳುದು ಸರಿಯೇ. ನೋಡಿ ಹರೀಶಣ್ಣ, ಮುಂಚೆ ನಿಮ್ಗೆ ಮದುವೆ ಆಗ್ಲಿಕ್ಕೆ 2 ಪ್ರಾಬ್ಲಮ್ಸ್ ಇತ್ತು. ಒಂದು ನಿಮ್ಗೆ ಸರಿಯಾದ ಕೆಲಸ ಇರಲಿಲ್ಲ ಅಂತ, ಮತ್ತೊಂದು ನಿಮ್ಗೆ ಪ್ರಾಯ ಆಯ್ತು ಅಂತ. ಆದ್ರೆ ಈಗ ನೀವು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದೀರಲ್ಲ, ಮತ್ತೆ ಯಾಕೆ ತಲೆ ಬಿಸಿ? ಮತ್ತೆ ಹರೀಶಣ್ಣ, ಈಗ ನಿಮ್ಗೆ ಪ್ರಾಯ ಆದದ್ದು 36, 66 ಅಲ್ಲ. ಹಾಗಾದ್ರೆ ನಂಗೆ ಇನ್ನೂ ಸಹ ಚಾನ್ಸ್ ಉಂಟಲ್ಲ. ಹರೀಶಣ್ಣಗೆ ವಯಸ್ಸು 36. ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು.
ಹರೀಶಣ್ಣಗೆ ವಯಸ್ಸು 36 ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಗ್ಲಿಲ್ಲ ಲೈಫು ಪಾರ್ಟ್ನರು. ಊರವ್ರಿಗೆಲ್ಲ ಮನೆ ತೋರ್ಸೋರು, ಸಿಗ್ಲಿಲ್ಲ ಲೈಫು ಪಾರ್ಟ್ನರು. ಹರೀಶಣ್ಣಗೆ ವಯಸ್ಸು 36 ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು. ಹರೀಶಣ್ಣಗೆ ವಯಸ್ಸು 36 ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು. ಬ್ರೋಕರೇಜು ಡಲ್ಲಿದೆ, ಮ್ಯಾರೇಜು ಇಲ್ಲದೆ ಹೇಗೆ ತಡಿಬೇಕಪ್ಪ ಜೀವ. ಯಾರಾದ್ರೂ ಬಂದ್ರು ಒಂಚೂರು ಕೇಳ್ರಪ್ಪ ನಮ್ಮ ಹರೀಶಣ್ಣನ ನೋವ. ಬ್ರೋಕರೇಜು ಡಲ್ಲಿದೆ, ಮ್ಯಾರೇಜು ಇಲ್ಲದೆ ಹೇಗೆ ತಡಿಬೇಕಪ್ಪ ಜೀವ. ಯಾರಾದ್ರೂ ಬಂದ್ರು ಒಂಚೂರು ಕೇಳ್ರಪ್ಪ ನಮ್ಮ ಹರೀಶಣ್ಣನ ನೋವ. ಹರೀಶಣ್ಣಗೆ ವಯಸ್ಸು 36 ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು. ಹರೀಶಣ್ಣಗೆ ವಯಸ್ಸು 36 ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರು.